20ನೇ ವಯಸ್ಸಿಗೆ ಬಂದಾಗ ನಾನು ಮದ್ವೆಗೆ ಹುಡ್ಕೋಣ ಅಂತ ಹುಡುಕ್ತಾ ಇದ್ದೆ. ಹುಡ್ಕೋವಾಗ ಒಂದ್ ಕಡೆ ಸಿಕ್ತು, ಆದ್ರೆ ಜಾತಿ ಬೇರೆ ಜಾತಿ ಒಂದೇ ಕುಲ ಬೇರೆ ಇತ್ತು. ಸರಿ, ಅದ್ ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆಗಿ ಹಂಗೆ ಒಂದ್ 2-3 ತಿಂಗಳಲ್ಲಿ ಒಂದ್ ಹುಡ್ಗಿ ನನ್ ಮಗನ್ನ ಇಷ್ಟಪಟ್ಲು. ಆ ಹುಡ್ಗಿನೇ ಬಂದ್ ಹೇಳಿದ್ಲು, ನನ್ಗೆ ನೀವು ತುಂಬಾ ಇಷ್ಟ ಆಗಿದ್ದೀರಾ, ನಾನ್ ನಿಮ್ಮನ್ ಮದ್ವೆ ಮಾಡ್ಕೊಬೇಕು ಅಂತಿದ್ದೀವಿ ಅಂತ. ಆ ಹುಡ್ಗಿ ನಮ್ ಜಾತಿನೇ, ನಾವು ತೆಲುಗು ಅವರು, ಆ ಹುಡ್ಗಿನ ತೆಲುಗುನೇ. ತಾಯಿ ಹತ್ರ ಹೋದ್ರೆ ಅವರು ಇಲ್ಲ, ನಾನ್ ಇವಾಗ್ಲೇ ಮಾಡ್ಕೊಡೋದಿಲ್ಲ, ನನ್ನ ಅಣ್ಣನ ಮಕ್ಕಳು ತುಂಬಾ ಜನ ಇದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಒಳ್ಳೆ ಕೆಲ್ಸದಲ್ಲಿದ್ದಾರೆ, ನಾನು ಅವ್ರಿಗೆ ಮಾಡ್ಕೊಡ್ಬೇಕು. ಇವಳು ನೋಡಿದ್ರೆ ಲವ್ ಗಿವ್ ಅಂತ ಇದ್ದಾಳೆ, ನಾನ್ ಮಾಡ್ಕೊಡೋದಿಲ್ಲ ಇವಾಗ್ಲೇ, ಇನ್ನೂ 1 ವರ್ಷ ಬೇಕು, 2 ವರ್ಷ ಬೇಕು ಅಂತ ಅಮ್ಮ ಟೈಮ್ ಕೇಳ್ತು ನಮ್ಮ ಹತ್ರ. ಸರಿ ಅಂತ ನಾವು ಸೈಲೆಂಟ್ ಆಗಿ ಬಂದ್ಬಿಟ್ರಿ ಸಾ. ಇವ್ರದ್ದು ಮುಂದುವರಿತಾನೆ ಇತ್ತು, ಜೊತೆಲಿ ಹೋಗೋದು, ಸಿನಿಮಾ ಹೋಗೋದು, ಆತರ ಎಲ್ಲ. ಮತ್ತೆ ಏನ್ ಮಾಡ್ಕೊಂಡ್ರು, ಇಬ್ರು ಸೇರಿ ತಪ್ಪು ಮಾಡ್ಕೊಂಡ್ರು. ನಾನ್ ಯಾವ ಪರಿಸ್ಥಿತಿಲಿ ಇದ್ದೀನಿ ಅವಾಗ, ಅಲ್ಲ ಅಲ್ಲಿ ಹೋಗಿ ಅವ್ರ ತಾಯಿ ಹತ್ರ ಮಾತಾಡಿ ತಟ್ಟೆ ಚೇಂಜ್ ಮಾಡ್ಕೊಂಡ್ ಬಂದಿದ್ದೀನಿ, ಇವಾಗ ಹುಡ್ಗಿ ಬೇಡ ಇದನ್ನ ಮಾಡ್ಕೊಂತಿ ಅಂತೀಯಲ್ಲಪ್ಪ ಅಂದೆ ನಾನು. ಇಲ್ಲಮ್ಮ, ನಾನ್ ಇಷ್ಟಪಟ್ಟಿದ್ದಲ್ವಾ, ಈ ಹುಡ್ಗಿ ನನ್ ಇಷ್ಟಪಟ್ರು, ನಾನ್ ಆ ಹುಡ್ಗಿನ ಇಷ್ಟಪಟ್ಟಿದ್ದೀನಿ, ನಾನು ಆ ಹುಡ್ಗಿನೇ ಮಾಡ್ಕೊಂತೀನಿ ಅಂತ ಇದ್ದಾನೆ. ಅಂದ್ರೆ ಈಗ ನನ್ನನ್ನು ಇಷ್ಟಪಟ್ಟವ್ರಿಗಿಂತ ನಾನು ಇಷ್ಟಪಟ್ಟು ಹೆಣ್ಣು ಮಗಳೇ ನನಗೆ ಬೇಕು ಅಂತ ಈತನ ವಿಚಾರ. ಮತ್ತೆ ನನ್ನ ಮಗ ಸೆಕೆಂಡ್ PUC ಓದ್ತಾಳಲ್ಲ, ಆ ಹುಡ್ಗಿನ ಕರ್ಕೊಂಡು ಹೋಗಿ ಅವಳು ಮಾಲ್ ಹತ್ರನೇ ಹೋದ. ಮಾಲ್ ಹತ್ರನೇ ಹೋಗ್ಬಿಟ್ಟು, ನೋಡು ನಾನು ಈ ಹುಡ್ಗಿನ ಇಷ್ಟಪಟ್ಟಿದ್ದೆ, ನಾನು ಈ ಹುಡ್ಗಿನೇ ಮದ್ವೆ ಆಗ್ತೀನಿ, ನಿನ್ ಆಗೋದಿಲ್ಲ, ನಾವಿಬ್ರು ಫ್ರೆಂಡ್ಸ್ ಆಗಿರೋಣ, ನಿನ್ಗೇನೇ ಕಷ್ಟ ಬಂದ್ರು ನನ್ನ ಹತ್ರ, ನಾನು ನಿನ್ನ ಆಗೋದಿಲ್ಲ ಅಂತ ನನ್ ಮಗ ಹೋಗಿ ಆ ಹುಡ್ಗಿ ಹತ್ರ ಹೇಳ್ದ. ಅದಾದ್ಮೇಲೆ ಆ ಹುಡ್ಗಿ ಕಡೆಯಿಂದ ನನಗ್ ಫೋನ್ ಬರುತ್ತೆ, ಅಮ್ಮ ನಾವಿಬ್ರು ಚೆನ್ನಾಗಿದ್ರಿ, ನಾವಿಬ್ರು ಈ ತರ ತಪ್ಪು ಮಾಡ್ಕೊಂಡ್ಬಿಟ್ಟಿದೀವಿ, ಇಬ್ರು ಇಷ್ಟಪಟ್ಟಿದ್ರಿ, ಅದೆಲ್ಲ ತಪ್ಪಾಗೋಗಿತ್ತೆ, ನಾನು ಈ ತರ ಮಲಗ್ಬಿಡ್ತೀನಿ, ನಾನು ಏನ್ ಮಾಡ್ಲಿ, ಇವಾಗ ನಾನು ಮಾಡ್ಕೊಳ್ಳೋದಿಲ್ಲ ಅಂತ ಇದ್ದಾನೆ. ಅಲ್ಲೇ ಗೊತ್ತಾಗಿದ್ದು ನನಗೆ ಇಬ್ರಿಬ್ರು ಈ ತರ ತಪ್ಪು ಮಾಡಿದ್ವಿ ಅಂತ. ನಮಸ್ತೆ ಸರ್. ನಮಸ್ತೆ ನವ್ವ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನವ್ವ. ಎಲ್ಲಿಂದ ಫೋನ್ ಮಾಡ್ತಿರೋದು? ಬೆಂಗಳೂರಿಂದ ಸರ್. ಬೆಂಗಳೂರು? ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿದಿರೋದು? ನಾನು ಒಂದು 2 years ಇಂದ ಕೇಳ್ತಾ ಇದ್ದೀನಿ ಸರ್. 2 ವರ್ಷದಿಂದ. 2 ವರ್ಷದಿಂದ? ಊಟ ಮಾಡಿದ್ರಾ? ಅಡಿಗೆ ಮಾಡ್ತಾ ಇದೀನಿ ಸರ್, ಕೆಲಸದಿಂದ ಬಂದು. ಓ, ಅಡಿಗೆ ಮಾಡ್ಕೊಂಡೆ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹೌದು. ಆಗ್ಲಿ ಆಗ್ಲಿ. ಏನ್ ಕೆಲಸ ಮಾಡ್ಕೊಂಡಿರೋದು? ನಾನು ಕುಕಿಂಗ್ ಕೆಲಸ ಮಾಡ್ತೀನಿ ಸರ್, ಅಡ್ಗೆ ಕೆಲಸ. ಅಂದ್ರೆ ಈಗ ಅಡಿಗೆ ಕೆಲಸ ಮಾಡ್ತಿದ್ರಾ? ಇಲ್ಲ ಇಲ್ಲ ಇಲ್ಲ, ಬೇರೆಯವ್ರ ಮನೇಲಿ ಹೋಗಿ ಅಡ್ಗೆ ಕೆಲಸ ಮಾಡ್ತೀನಿ ಸರ್. ಓ, ಹಂಗಾರೆ ನೀವು ಅಡುಗೆಯಲ್ಲಿ ನಿಸ್ಸೀಮರು ಅಂತ? ಹಂಗೇನಿಲ್ಲ ಸರ್, ಅಷ್ಟು ದೊಡ್ಡ ಅಡ್ಗೆ ಇಲ್ಲ. ಏನ್ ಅಡಿಗೆ ಮಾಡ್ತೀರಿ ಅವ್ರ ಮನೆಗಳಿಗೆ ಹೋಗಿ? ಮಾಮೂಲಿ ಸರ್, ಎಲ್ಲರೂ ತಮಿಳವರು, ಅನ್ನ ಸಾಂಬಾರು ಅವ್ರೇನು ಹೇಳ್ತಾರೋ ಅದನ್ನ ಮಾಡ್ತೀರಿ? ಹೌದು ಸರ್. ಓ, ಯಾವಾಗ್ಲಿಂದ ಮಾಡ್ತಿದ್ದೀರಿ ಈ ಕೆಲಸ? ನಾನೊಂದು 10 ವರ್ಷ 15 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಸೂಪರ್. ನೋಡಿ, ಈ ಕೆಲಸ ನಿಮಗೆ ಅನ್ನಕ್ಕೆ ದಾರಿ, ಹೌದಲ್ವಾ? ಹೌದು ಸರ್. ಅನ್ನಪೂರ್ಣೇಶ್ವರಿ. ಇನ್ನೊಬ್ರಿಗೆ ಅನ್ನ ಬಡಿಸೋ ಕೆಲಸ, ಇನ್ನೊಬ್ರಿಗೆ ಅಡಿಗೆ ಮಾಡಿ ಬಡಿಸೋ ಕೆಲಸ. ಆಗ್ಲವ, ಎಲ್ಲ ಒಳ್ಳೇದಾಗ್ಲಿ. ಹೇಳವ, ಏನಾದ್ರೂ ಹಂಚ್ಕೊಳ್ಳೋದಿದೆಯಾ? ಹಂಚ್ಕೊಳ್ಬೇಕು ಸರ್. ತುಂಬಾ ಸಲ ನಾನು ಟ್ರೈ ಮಾಡಿದೆ, ಕನೆಕ್ಟೇ ಆಗ್ತಾ ಇದ್ದಿಲ್ಲ. ಇವತ್ತು ಸಡನ್ ಆಗಿ ಇವತ್ತು ಗುರುವಾರ ಕಾಲ್ ಮಾಡು ಅಂದೆ, ನನ್ನ ಸೊಸೆನೆ ಮಾಡ್ಕೊಟ್ರು. ಓಹೋ, ಹೌದಾ? ಹೇಳವ, ಎಷ್ಟು ವಯಸ್ಸು ನಿಮಗೆ? ನನ್ಗೆ 40 ವಯಸ್ಸು ಸರ್. 40 ವರ್ಷ? ಹೌದು. ಹೇಳ್ತಾಯಿ, ಏನು ವಿಚಾರ? ನಮ್ ತಂದೆಗೆ ನಾನು ಒಂದ್ ಗಂಡು ಒಂದ್ ಹೆಣ್ಣು, ನಾನು ನಮ್ಮ ಅಣ್ಣ ತುಂಬಾ ಕಷ್ಟದಲ್ಲೇ ಬೆಳೆದಿರೋದು. ನಮ್ ತಂದೆ ತಾಯಿ ಚಪ್ಪಲಿ ಹೊಲಿತಾ ಇದ್ರು. ತುಂಬಾ ಬಡತನ. ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್ ಅಷ್ಟವರೆಗೂ ಓದಿಸಿದ್ದಾರೆ ಅಮ್ಮ. ಅಮ್ಮನೂ ಮನೆ ಕೆಲಸ. ತಂದೆ ತಾಯಿ ಇಬ್ರು ಕೂಡ ಚಪ್ಪಲಿ ಹೊಲಿಯೋ ಕೆಲಸನೇ ಮಾಡ್ತಿದ್ರಾ? ಹೌದು ಸರ್. ಅಂದ್ರೆ ನಿಮ್ದೊಂದು ಅಂಗಡಿ ಇತ್ತು ಅಂತ? ಹೌದು ಸರ್, ಈಗ್ಲೂ ಇದೆ. ಓಕೆ. ಅಪ್ಪ ಅಮ್ಮ ಕೆಲಸ ಮಾಡ್ತಾ ಇದ್ರು, ಬಟ್ ನೀವು 6ನೇ ಕ್ಲಾಸ್ ವರೆಗೂ ಮಾತ್ರ ಓದ್ಲಿಕ್ಕೆ ಸಾಧ್ಯ ಆಯ್ತು? 7ನೇ ಕ್ಲಾಸ್ ವರೆಗೂ ಓದಿದ್ದೀನಿ ಸರ್. 7ನೇ ಕ್ಲಾಸ್ ಫುಲ್ ಓದಿಲ್ಲ. ತುಂಬಾ ಕಷ್ಟ. ಅಂದ್ರೆ ಒಂದ್ ಹಬ್ಬಕ್ಕೂ ಒಂದು ಹೊಸ ಬಟ್ಟೆ ಹಾಕ್ದವ್ರಲ್ಲ ನಾವು.
ಅಮ್ಮ ಬೇರೆಯವ್ರು ಹಾಕಿ ಬಿಟ್ಟಿರೋ ಬಟ್ಟೆಗಳು ಮಾರ್ತಾ ಇದ್ರೆ ಅದ್ ತಗೊಬಂದ್ ಕೊಡೋರು. ಆ ತರನೇ ಬೆಳ್ಕೊಂಡ್ ಬಂದಿದ್ದು. 7ನೇ ಕ್ಲಾಸಲ್ಲಿ ಏಜ್ ಅಟೆಂಡ್ ಆಗ್ತೀನಿ. ತಂದೆ ಇದ್ಕೊಂಡು ಅಮ್ಮನ ತುಂಬಾ ಬೈತಾರೆ. ನಿಮ್ ಅಣ್ಣ ಮಗನಿಗೆ ಮಾತ್ ಕೊಟ್ಟಿದ್ಯಲ್ಲ, ಈ ಹುಡ್ಗಿನ ಕಳ್ಸ್ಬಿಡು, ಈ ಹುಡ್ಗಿ ಬೇಡ ಮನೇಲಿ ಅಂತೆಲ್ಲ ಬೈತಾರೆ ಅಪ್ಪ ಅಮ್ಮನ. ಎಲ್ಲಿ ಕಳಿಸ್ಬಿಡು ಅಂತ ಅಂದ್ರೆ ಅಣ್ಣ ಮಗನ್ಗೆ ಮಾತ್ ಕೊಟ್ಟಿದ್ಯಲ್ಲ ಮದ್ವೆ ಮಾಡ್ತೀನಿ ಅಂತ. ಓಕೆ ಓಕೆ, ಅಂದ್ರೆ ನಿಮ್ಮ ಅಮ್ಮನ ಅಣ್ಣನಿಗೆ ಮಾತು ಕೊಟ್ಟಿದ್ರ ನಿಮ್ಮಮ್ಮ? ನಿನ್ ಮಗನಿಗೆ ಅಂತ ಗೊತ್ತಾಯ್ತು. ನಿನ್ನ ಮಗನಿಗೆ ಮಾಡ್ಕೊಡ್ತೀನಿ ಅಂತ ಅವ್ರ ಅಣ್ಣಂಗೆ ನಿಮ್ಮ ಅಮ್ಮ ಮಾತು ಕೊಟ್ಟಿದ್ರು ಅಂತ. ಅಂದ್ರೆ ನನ್ನಿಂದ ನಮ್ ತಂದೆಗೆ ತುಂಬಾ ಪ್ರಾಬ್ಲಮ್. ಅಂದ್ರೆ ಬೇಡ ಹುಡ್ಗಿ ಮನೇಲಿ ಹೆಣ್ಮಗು, ಕಳ್ಸ್ಬಿಡು ಅಂತ ಇದ್ರು. ಅಂದ್ರೆ ಸ್ವಲ್ಪ ಸಾಕು ಕಷ್ಟ ಅಂತ ಅದು ರೀಸನ್ ಐತೆ. ಮತ್ತೆ ಬೇರೆ ತರನು ಮಾತಾಡ್ತಾ ಇದ್ರು ಸರ್. ನಿಮ್ ಮಗಳ ಪಕ್ಕದಲ್ಲಿ ನೀನ್ ಮಲ್ಕೋಬೇಡ, ನೀನ್ ಕಳ್ಸ್ಕೊಟ್ಬಿಡು, ಆ ಹುಡ್ಗಿ ತಲೆ ಮೇಲೆ 2 ಚಮ್ ನೀರ್ ಕಳ್ಸ್ಬಿಡು. ಅಂದ್ರೆ ಮಲ್ಕೋಬೇಡ ಅಂದ್ರೆ ಏನ್ ಅರ್ಥ ಅದು? ಅಮ್ಮ ನನ್ ಜೊತೆಲಿ ಮಲ್ಗ್ತಾ ಇದ್ರು, ಅಪ್ಪ ಹತ್ರ ಮಲ್ಗ್ತಾ ಇದ್ದಿಲ್ಲ, ಚಿಕ್ಕ ಮನೆ ಆದ್ರಿಂದ ಅದು ಬೇರೆ ತರನೇ ಅರ್ಥ ಇತ್ತು. ಅದು ಕಳ್ಸ್ಬಿಡು ಅಂತ ಇದ್ರು. ನಮ್ ಮನೆಯವ್ರಿಗೆ ನಾನು ಹುಟ್ದಾಗ್ಲೇ ಮಾತ್ ಕೊಟ್ಟಿದ್ರಂತೆ ಇವ್ರಿಗೆ ಮಾಡ್ಕೊಡ್ತೀನಿ ಅಂತ. ಆಗ ನಾನು 7ನೇ ಕ್ಲಾಸ್ ಆದ್ರೂನು ನಮ್ ಯಜಮಾನ್ರ ಹತ್ರ ಹೇಳ್ದೆ, ನನ್ ಮದ್ವೆ ಮಾಡ್ಕೊಂಡ್ ಕರ್ಕೊಂಡ್ ಹೊರಟೋಗ್ಬಿಡು, ನಾನು ಇಲ್ಲಿರೋದಿಲ್ಲ ಅಂತ ಹೇಳ್ದೆ. ಅಂದ್ರೆ 7ನೇ ಕ್ಲಾಸ್ಗೆ ನೀವು ಆ ಮಾತನ್ನ ಹೇಳಿದ್ರ ಆ ವ್ಯಕ್ತಿ ಜೊತೆ? ನಮ್ಮ ಮನೆಯವ್ರ ಜೊತೆ ನಾನು ಹೇಳ್ದೆ ಆ ಮಾತು. ಅಂದ್ರೆ ಆ 7ನೇ ಕ್ಲಾಸ್ಗೆ ಅಷ್ಟು ಪ್ರಬುದ್ಧತೆ ಇರುತ್ತಾ? ಅಷ್ಟು ಕಷ್ಟದಲ್ಲಿ ಬೆಳೆದಿದ್ದಕ್ಕೆ ಗೊತ್ತು ಸರ್. ಒಂದು ಮಟ್ಟವಾಗಿ ಈ ಮನೆ ಬಿಟ್ಟು ಹೋದ್ರೆ ಅವ್ರು ನೆಮ್ಮದಿಯಾಗಿರ್ತಾರೆ. ಅಂದ್ರೆ ಈಗ ನಿಮ್ಮ ಉದ್ದೇಶ ನೀವು ನೆಮ್ಮದಿಯಾಗಿರೋದಾಗಿತ್ತು ಅಥವಾ ನಾನು ಹೋದ್ರೆ ಇವ್ರು ನೆಮ್ಮದಿಯಾಗಿರ್ತಾರೆ ಅಂತಲೂ? ನಮ್ ತಂದೆ ತಾಯಿ ನೆಮ್ಮದಿಯಾಗಿರ್ಲಿ, ಅವ್ರ ಜಗಳ ಆಡೋದ್ ಬೇಡ ನನ್ ಸಲುವಾಗಿ ಅಂತ ನಾನು ಡಿಸೈಡ್ ಆದೆ. ಆ ಹುಡುಗನ ಹತ್ರ ಮಾತಾಡಿದ್ರಾ? ನಮ್ಮ ಮನೆ ಅವರ ಮನೆ ಒಂದು ಬಸ್ಸು ಬೇಕಾಗಿಲ್ಲ ಸರ್. ಅಷ್ಟು ದೂರ ನಡ್ಕೊಂಡು ಹೋಗ್ಬೋದು, ನಡ್ಕೊ ಬರ್ಬೋದು, ಅಷ್ಟ್ ಹತ್ರನೇ ಇರೋದು. ಆವಾಗ ಅವ್ರು ಬಂದಾಗ ಆ ಮಾತು ಹೇಳ್ದೆ ನಾನು. ಸರಿ ಅಂತ. ಅವರು ಅಷ್ಟೇನು ಇರೋರು ಅಲ್ಲ, ನಮ್ಮಷ್ಟೇ ಬಡವ್ರು ಅವ್ರುನು. ಅವ್ರ ತಂದೆ ತಾಯಿ ಇಬ್ರು ಇದ್ರು. ನಾನ್ ಮದ್ವೆ ಆಗೋ ಟೈಮ್ಗೆ ನಮ್ ಮಾವ ತೀರೋಗಿದ್ರು, ಅವ್ರ ಅಮ್ಮ ಮಾತ್ರ ಇದ್ರು. ಅವ್ರು 4 ಜನ ಮಕ್ಳು, 2 ಗಂಡ್ ಮಕ್ಳು 2 ಹೆಣ್ಮಕ್ಳು. ನಾವೆಲ್ಲ ರಿಲೇಷನ್ ಅಲ್ಲೇ ಮದ್ವೆ ಆಗಿರೋದು ಸರ್. ಅಮ್ಮ ತಮ್ಮನ್ ಮಗಳನ್ನ ನಮ್ಮ ಅಣ್ಣಾಗ್ ಮಾಡ್ಕೊಂಡಿರೋದು, ಫುಲ್ ಸ್ವಂತದಲ್ಲೇ ಮಾಡ್ಕೊಂಡಿರೋದು. ಎಲ್ಲಾರು ಎಲ್ಲಿ ಸುತ್ತು ನೋಡಿದ್ರು ಸ್ವಂತಾನೆ, ಎಲ್ಲೂ ಕಾಂಪೌಂಡ್ ಬಿಟ್ಟು ಹೋಗೇ ಇಲ್ಲ ಅಂತ. ಹೋಗೇ ಇಲ್ಲ ಸರ್, ಬೇರೆ ಕಡೆ ಹೋಗೇ ಇಲ್ಲ. ಆದ್ರೆ ಈಗ ನನ್ ಮಕ್ಳಿಗೆ ಬೇರೆ ಕಡೆಯಿಂದ ತಂದ್ಕೊಂಡಿದೀನಿ. ಓಕೆ ಆಯ್ತು, ಅಲ್ಲೇದು ಹೇಳವ್ವ. ಮದುವೆ ಆಗ್ಬಿಟ್ರೆ ಇಬ್ರು? ಮದ್ವೆ ಆಯ್ತು ಸರ್. ಮದ್ವೆ ಆದ್ಮೇಲೆ ಕಷ್ಟ ಸುಖ ಹಂಗೆ ನಡೀತಾ ಇತ್ತು. ನಮ್ ಮನೆಯವ್ರಿಗೆ ಸ್ವಲ್ಪ ಸಪೋರ್ಟ್ ಆಗ್ಲಿ ಅಂತ ನಾನ್ ಅವಾಗ ಕೆಲ್ಸಕ್ಕೆ ಹೋಗೋದು ಇರ್ದೆ. ಒಂದು 2 ಮಕ್ಳಾಗೋವರೆಗೂ ಮನೇಲಿದ್ದೆ ಸರ್. ಅಂದ್ರೆ ನಿಮಗೆ ಮದುವೆ ಆಗಿದ್ದು ಎಷ್ಟನೇ ವಯಸ್ಸಲ್ಲಿ? 13ನೇ ವಯಸ್ಸು ಸರ್. ನಾನು 7ನೇ ಕ್ಲಾಸ್ ಓದೋವಾಗೆ ನನ್ಗೆ ಏಜ್ ಅಟೈನ್ ಆಗಿದ್ದು. ಏಜ್ ಅಟೈನ್ ಆಗಿ ಸಪ್ರ ಹಾಕಿರ್ತೀವಿ ಫಂಕ್ಷನ್ ಮಾಡೋದಿಕ್ಕೆ, ಅದೇ ಸಪ್ರದ ಕೆಳಗೆ ನನ್ಗೆ ಮದ್ವೆ ಮಾತುಕತೆ ಆಯ್ತು. ಆ ದಿನನೇ? ಆ ದಿನನೇ ಮಾತುಕತೆ ಆಯ್ತು. ಆ ತಿಂಗಳಲ್ಲೇ ಮದ್ವೆ ಆಯ್ತು ಸರ್. 2000ದಲ್ಲಿ ನನ್ಗೆ ಮದ್ವೆ ಆಗಿದ್ದು. 2 ಮಕ್ಕಳಾಗೋ ವೇಳೆಗೆ ನಿಮಗೆ ಎಷ್ಟು ವಯಸ್ಸು? 15 ಸರ್. 16 ವಯಸ್ಸು. ನಿಮ್ಗೆ 2 ಮಕ್ಳಿದ್ವಾ? 2 ಮಕ್ಳಿದ್ರು ಸರ್. ಹೇಳುವ. 2 ಮಕ್ಳಾದ್ರು. ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಾ ಇದ್ರು. ಗೌರ್ಮೆಂಟ್ ಸ್ಕೂಲ್ ಓದ್ತಾ ಇದ್ದೆ. ಮತ್ತೆ ನನ್ಗನ್ಸ್ತು ನಮ್ಮ ಮನೆಯವ್ರು ಒಬ್ರೇ ದುಡಿದ್ರೆ ಆಗೋದಿಲ್ಲ, ನಾನು ಅವ್ರ ಜೊತೆಗೆ ದುಡಿಬೇಕು ಅಂದ್ಬಿಟ್ಟು ಅವಾಗ ಕೆಲ್ಸಕ್ಕೆ ಹೋದೆ ಸರ್. ಮಕ್ಕಳಿಗೊಂದ್ 5 ವರ್ಷ ಆದಾಗ, ಬಾಲ್ವಾಡಿ ಸ್ಕೂಲ್ 1ನೇ ಕ್ಲಾಸ್ ನರ್ಸರಿ ಆತರ ಹೋಗೋವಾಗ ನಾನ್ ಕೆಲ್ಸಕ್ಕೆ ಹೋದೆ. ಕೆಲ್ಸಕ್ಕೆ ಹೋಗಿ ಅವ್ರನ್ನ ಗಾರ್ಮೆಂಟ್ಗೆ ಸ್ಕೂಲ್ ಸೇರ್ಸಿದೆ. 2 ಗಂಡ್ ಮಕ್ಳೇ ನನ್ಗೆ. 2 ಚೆನ್ನಾಗ್ ಓದ್ತಾ ಇದ್ರು. ಚೆನ್ನಾಗೈತೆ ಲೈಫು ಅವ್ರದ್ದು. ಮತ್ತೆ ದೊಡ್ಡವನು 20ನೇ ವಯಸ್ಸಿಗೆ ಬಂದ. 20ನೇ ವಯಸ್ಸಿಗೆ ಬಂದಾಗ ನಾನು ಮದ್ವೆಗೆ ಹುಡ್ಕೋಣ ಅಂತ ಹುಡುಕ್ತಾ ಇದ್ದೆ. ಹುಡ್ಕೋವಾಗ ಒಂದ್ ಕಡೆ ಸಿಕ್ತು. ಆದ್ರೆ ಜಾತಿ ಬೇರೆ, ಜಾತಿ ಒಂದೇ, ಕುಲ ಬೇರೆ ಇತ್ತು. ಸರಿ, ಅದು ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆಗಿ ಹಂಗೆ ಒಂದ್ 2-3 ತಿಂಗಳಲ್ಲಿ ಒಂದ್ ಹುಡ್ಗಿ ನನ್ ಮಗನ್ನ ಇಷ್ಟಪಟ್ಲು.
ಆ ಹುಡ್ಗಿನೇ ಬಂದ್ ಹೇಳಿದ್ಲು, ನನ್ಗೆ ನೀವು ತುಂಬಾ ಇಷ್ಟ ಆಗಿದ್ದೀರಾ, ನಾನ್ ನಿಮ್ಮನ್ ಮದ್ವೆ ಮಾಡ್ಕೊಬೇಕು ಅಂತಿದ್ದೀವಿ ಅಂತ. ಆ ಹುಡ್ಗಿ ನಮ್ ಜಾತಿನೇ, ನಾವು ತೆಲುಗು ಅವರು, ಆ ಹುಡ್ಗಿನ ತೆಲುಗುನೇ. ಸರಿ ಅಂತ ಆ ಹುಡ್ಗಿನ ತಂದು ನಮ್ಗ್ ಪರಿಚಯ ಮಾಡ್ದ. ತೆಲುಗು ಜಾತಿನ ಅದು? ಅಂದ್ರೆ ನಮ್ ಜಾತಿ ಬೇರೆ ಸರ್, ಆ ಹುಡ್ಗಿನೂ ತೆಲುಗು ಹುಡ್ಗಿನೇ, ನಮ್ ಜಾತಿನೇ ಅಂದೆ ನಾನು. ಸೇಮ್ ಕ್ಯಾಸ್ಟ್. ಓಕೆ, ಭಾಷೆನೂ ಒಂದೇ ಜಾತಿನೂ ಒಂದೇ ಅಂತ. ನಾವೆಲ್ಲ ಕ್ಯಾಸ್ಟ್ ಎಲ್ಲ ನೋಡೋದಿಲ್ಲ ಸರ್. ಮತ್ತೆ ಮೊದಲನೇದ್ ನೋಡ್ದಲ್ವಾ, ಕುಲ ಬೇರೆ ಜಾತಿ ಒಂದೇ? ಇಲ್ಲ ನಾವ್ ನೋಡಿಲ್ಲ ಸರ್, ಆ ಹುಡ್ಗಿ ಕಡೆಯವ್ರು ನೋಡಿದ್ರು ಸರ್. ನಾವು ಜಾತಿ ಕುಲ ಏನು ಬೇಡ ಮಾಡ್ಕೊಡಿ ಅಂದ್ರಿ. ಅಂದ್ರೆ ಅವ್ರು ಮಾಡ್ಕೊಡೋದಿಲ್ಲ, ಜಾತಿ ಒಂದೇ ಐತೆ ಕುಲ ಬೇರೆ. ಲವ್ ಮ್ಯಾರೇಜ್ ಅಂದ್ರೆ ಏನು ಅನ್ಬೋದು, ಇದು ಅರೇಂಜ್ ಮ್ಯಾರೇಜ್ ಅಲ್ವಾ, ಎಲ್ಲಾನು ಕರೆಕ್ಟ್ ಆಗಿರ್ಬೇಕು, ನಮ್ಮವರೆಲ್ಲ ಅದೆಲ್ಲ ನೋಡ್ತಾರೆ ಅಂದ್ಬಿಟ್ರು ಹುಡ್ಗಿ ಕಡೆಯವರು. ಆಯ್ತು, ಅದು ಬಿಟ್ಟಾದ್ಮೇಲೆ ಯಾವುದೋ ಒಂದು ಹೆಣ್ಮಗಳು ನಿಮ್ ಮಗನನ್ನೇ ಇಷ್ಟಪಟ್ಲು ಅಂದ್ರೆ ಎಲ್ಲಿ ಇಷ್ಟಪಟ್ಟಿದ್ದು? ಅಂದ್ರೆ ಅವರು ಮುಂಚೆ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಜೊತೆಲಿ ಓದ್ತಿದ್ದವ್ರಂತೆ. ನನ್ ಮಗ ಮಾಲ್ಗೆ ಅಲ್ಲಿ ಇಲ್ಲಿ ಓಡಾಡುವಾಗ ಆ ಹುಡ್ಗಿ ಮಾಲಲ್ಲೇ ಕೆಲಸ ಮಾಡ್ತಾ ಇತ್ತು ಸರ್. ಆ ಮಾಲಲ್ಲಿ ಕೆಲಸ ಮಾಡ್ಕೊಂಡಿರೋ ಹುಡ್ಗಿ ಪರಿಚಯ ಆಗಿದ್ದು ನನ್ ಮಗನ್ಗೆ. ಈ ತರ ನಿನ್ ಇಷ್ಟ ಪಡ್ತಾ ಇದ್ದೀನಿ ಅಂದಿದ್ದಕ್ಕೆ ಮಗ ಬಂದು ಫಸ್ಟ್ ನನ್ನ ಹತ್ರ ಹೇಳ್ದ. ನಾನು ಇಷ್ಟ ಪಡೋದಕ್ಕೆ ಬೇಡ ಅನ್ನೋದಿಲ್ಲ, ಅವ್ರಿಗೆ ನೋಡೋಣ ಅಂತ ಕರ್ಸ್ದೆ ಮನೆಗೆ. ಕರ್ಕೊ ಬಂದಿದ್ದ, ಮಾತಾಡಿದ್ರಿ. ಮಾತಾದ್ಮೇಲೆ ನನ್ಗೆ ಇಷ್ಟ ಆಗಿದ್ದೀರಾ, ನಿಮ್ ಫ್ಯಾಮಿಲಿ ಇಷ್ಟ, ನೀವು ಇಷ್ಟ ಅಂದ್ಲು. ಸರಿ ಹೋಗಿ ಅವ್ರ ತಂದೆ ತಾಯಿ ಹತ್ರ ಮಾತಾಡೋಣ ಅಂತ ಅವ್ರ ತಾಯಿ ಹತ್ರ ಹೋದ್ರಿ. ತಾಯಿ ಹತ್ರ ಹೋದ್ರೆ ಅವರು ಇಲ್ಲ, ನಾನ್ ಇವಾಗ್ಲೇ ಮಾಡ್ಕೊಡೋದಿಲ್ಲ, ನನ್ನ ಅಣ್ಣನ ಮಕ್ಕಳು ತುಂಬಾ ಜನ ಇದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಒಳ್ಳೆ ಕೆಲ್ಸದಲ್ಲಿದ್ದಾರೆ, ನಾನು ಅವ್ರಿಗೆ ಮಾಡ್ಕೊಡ್ಬೇಕು. ಇವಳು ನೋಡಿದ್ರೆ ಲವ್ ಗಿವು ಅಂತ ಇದ್ದಾಳೆ, ನಾನ್ ಮಾಡ್ಕೊಡೋದಿಲ್ಲ ಇವಾಗ್ಲೇ, ಇನ್ನೂ 1 ವರ್ಷ ಬೇಕು 2 ವರ್ಷ ಬೇಕು ಅಂತ ಆಯಮ್ಮ ಟೈಮ್ ಕೇಳ್ತು ನಮ್ಮ ಹತ್ರ. ಸರಿ ಅಂತ ನಾವ್ ಸೈಲೆಂಟ್ ಆಗಿ ಬಂದ್ಬಿಟ್ರಿ ಸಾ. ಇವ್ರದ್ದು ಮುಂದುವರಿತಾನೆ ಇತ್ತು, ಜೊತೆಲಿ ಹೋಗೋದು, ಸಿನಿಮಾ ಹೋಗೋದು, ಆತರ ಎಲ್ಲ. ಮತ್ತೆ ಏನ್ ಮಾಡ್ಕೊಂಡ್ರು, ಇಬ್ರು ಸೇರಿ ತಪ್ಪು ಮಾಡ್ಕೊಂಡ್ರು. ಅಂದ್ರೆ ಅವ್ರ ಅಮ್ಮ ಅದನ್ನ ಹೇಳಾದ್ಮೇಲೆ ನೀವು ಸುಮ್ನಾದ್ರಿ, ಬಟ್ ಇವ್ರ ಪ್ರೀತಿ ಮುಂದುವರಿತು ಅಂತ? ಇವ್ರ ಪ್ರೀತಿ ಮುಂದುವರಿತು, ಅದ್ರಲ್ಲಿ ತಪ್ಪು ನಡೆದೋಯ್ತು ಸರ್. ಆ ವಿಷಯ ನನ್ವರ್ಗೂ ಬಂದಿರ್ಲಿಲ್ಲ. ಅದಾದ್ಮೇಲೆ ನನ್ ಮಗ ಫಸ್ಟ್ ಓದ್ತಾ ಇದ್ದಿದ್ದು ಕಾಲೇಜ್ ವಯಸ್ಸಲ್ಲಿ ಓದೋವಾಗ, ಈ ಹುಡ್ಗಿ ಓದ್ತಾ ಇದ್ದಿದ್ದು 6ನೇ ಕ್ಲಾಸು 5ನೇ ಕ್ಲಾಸು ಪರಿಚಯ. ಕಾಲೇಜ್ ವಯಸ್ಸಲ್ಲಿ ಒಂದ್ ಹುಡ್ಗಿ ಇಷ್ಟಪಟ್ಟಿದ್ದ ನಮ್ ಮಗನೇ. ಈ ಮಗನ ವಿಚಾರದಲ್ಲಿ ಇದು 3ನೇದಿದು. ಫಸ್ಟ್ ಕೇಳಿಸ್ಕೊಳ್ಳಿ, ಫಸ್ಟ್ ನೀವು ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಯಾರೋ ಕುಲ ಬೇರೆ, ನಮಗೆ ಬೇಡ ಅಂತ, ಅದು ಒಂದಂದ್ರೆ ಅದು ಬೇರೆ. 2ನೇದು ಈ ಹುಡುಗಿನೇ ಇಷ್ಟಪಟ್ಟು ಬಂದ್ಲು, ಇನ್ನು ಸ್ವಲ್ಪ ವೆಯ್ಟ್ ಮಾಡಿ ಅಂದ್ರು, ಇವ್ರೇನೋ ಎಡವಟ್ಟು ಮಾಡ್ಕೊಂಡ್ರು, ಇದು 2ನೇದು. ಈಗ ನೀವು ಹೇಳ್ತಿರೋ ಕತೆ ನಿಮ್ ಮಗ ಕಾಲೇಜಲ್ಲಿ ಇದ್ದಾಗ ಈತ ಯಾವ್ದೋ ಒಂದು ಹುಡುಗಿನ ಇಷ್ಟಪಟ್ಟಿದ್ದ ಅಂತ ಹೇಳ್ತಿದ್ದೀರಿ. ಇಷ್ಟಪಟ್ಟಿದ್ದ, ಮತ್ತೆ ಪ್ರಪೋಸು ಮಾಡಿದ್ನಂತೆ, ನಾನ್ ನಿನ್ ಇಷ್ಟ ಪಡ್ತೀನಿ ಅಂತ. ಆ ಹುಡ್ಗಿ ಒಂದೇ ಮಾತಂದಿದ್ದಾಳೆ, ಇಲ್ಲ ನನ್ಗೆ ನೀನ್ ಇಷ್ಟ ಇಲ್ಲ, ನಾನ್ ಫ್ರೆಂಡ್ ಆಗೇ ನಿನ್ ಜೊತೆ ಇದ್ದಿದ್ದು, ನಾನ್ ಫ್ರೆಂಡ್ ಆಗೇ ಇರ್ತೀನಿ ಅಂತ ಆ ಹುಡ್ಗಿ ಅಂದಂತೆ. ಆ ವಿಷಯನೂ ನನ್ನ ಹತ್ರ ಹೇಳಿದ್ದ. ಸರಿಪ, ಒಂದ್ ಹುಡ್ಗಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಆ ಹುಡ್ಗಿಗೆ ಫೋರ್ಸ್ ಮಾಡ್ಬಾರ್ದು, ಅವಳ ಪಾಡಿಗೆ ಅವಳು ಇರ್ಲಿ, ನಿನ್ ಪಾಡಿಗೆ ನೀನಿರು ಅಂದಿದ್ದೆ ಸರ್. ಅದಾದ್ಮೇಲೆ ಈ ಹುಡ್ಗಿ ಬಂದು ನನ್ ಮಗನ್ನೇ ಇಷ್ಟಪಟ್ಟಿದ್ದು. ಅದು ಕ್ಯಾನ್ಸಲ್ ಆಯ್ತಲ್ಲ, ಆ ಹುಡ್ಗಿ ಫ್ರೆಂಡ್ ತರ ಇರ್ತೀನಿ ಅಂತ. ಸರಿ, ಈ ಹುಡ್ಗಿ ಓಕೆ ಮಾಡ್ದ. ಇವ್ರ ತಾಯಿ ತಂದೆ ಹತ್ರ ಮಾತಾಡಿದಕ್ಕೆ ತಂದೆ ಬೇರೆ ಇದ್ರು, ಜೊತೆಲಿ ಇದ್ದಿಲ್ಲ. ಅದಾದ್ಮೇಲೆ ಅವ್ರ ತಾಯಿ ನಾನ್ ಮಾಡ್ಕೊಡೋದಿಲ್ಲ ಅಂತ ಹೇಳಿದ್ಮೇಲೆ ನಾವು ಸೈಲೆಂಟ್ ಆಗಿದ್ರಲ್ಲ ಸರ್. ಅವಾಗ ಆ ಹುಡ್ಗಿ ಮನೆ ಕಡೆ ಬಂದು, ನಮ್ ತಾಯಿ ನನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ನಮ್ ತಾಯಿ ತುಂಬಾ ಹಿಂಸೆ ಕೊಡ್ತಾಳೆ, ನನ್ಗೆ ಊಟನೂ ಹಾಕೋದಿಲ್ಲ, ನೀನ್ ತಿಂದಿದ್ದೀಯಾ ಇದ್ದೀಯಾ ಇಲ್ವಾ ಅಂತ ಕೂಡ ನೋಡೋದಿಲ್ಲ. ನಮ್ ತಾಯಿಗೆ ಸಾಕು, ಮತ್ ದುಡ್ದು ತಿಂಗಳು ಪೇಮೆಂಟ್ ಹಾಕಿದ್ರೆ ಸಾಕು, ನಾನು ಏನಾದ್ರೂ ನಮ್ ತಾಯಿಗೆ ಲೆಕ್ಕ ಇಲ್ಲ, ನನ್ನ ಬೇಗ ಮಾಡ್ಕೊಂಡ್ಬಿಡಿ ಮದ್ವೆ, ನನ್ ತಾಯಿ ಮನೇಲಿ ಇರಕ್ ನನ್ಗೆ ಇಷ್ಟ ಆಗ್ತಾ ಇಲ್ಲ ಅಂತ ಅಂದ್ಲು ಸರ್. ಅಂದ್ರೆ ಈ ಮಾಲಲ್ಲಿ ಕೆಲಸ ಮಾಡೋ ಹುಡುಗಿ ಅಂದಿದ್ದು? ಹೌದು ಸರ್. ಆಗ ನನ್ಗನ್ಸ್ತು, ಈ ಹುಡ್ಗಿ ತುಂಬಾ ಒಳ್ಳೆವಳು, ಸಾಧು ಆಗಿದ್ದಾಳಲ್ಲ, ಹಿಂಗ್ ಹೇಳ್ತಾ ಇದ್ದಾಳೆ, ನಿಜಾನೇ ಇರ್ಬೇಕು, ದುಡ್ಡುಗೆ ಬೆಲೆ ಕೊಡ್ತಾ ಇದಾರೇನೋ ಅವ್ರ ತಾಯಿ ಮನೇಲಿ ಅಂತ 2ನೇ ಸಲ ಹೋದ್ರಿ. ಅವಾಗ ಹಣ್ಣು ಹಂಪ್ಲು ಹೂವ ಎಲ್ಲ ಇಸ್ಕೊಂಡೋಗಿ ತಟ್ಟೆ ಚೇಂಜ್ ಮಾಡೋಣ ಅಂತ ಹೋದ್ರಿ. ಆಗ್ಲೂ ಅವ್ರ ತಾಯಿ ಒಂದೇ ಮಾತಂದಿದ್ದು, ನಾನು ಇವಾಗ ಮಾಡ್ಕೊಡಕ್ ಆಗಲ್ಲ, ನಮ್ಮೂರಲ್ಲಿ ನಾನ್ ಮನೆ ಕಟ್ತಾ ಇದ್ದೀನಿ,
ನಾನು ಇವಾಗ ಮಾಡ್ಕೊಡೋ ಸ್ಥಿತಿಯಲ್ಲಿಲ್ಲ ಅಂದ್ರು. ನಾನಂದೆ ದುಡ್ಡು ಕಾಸು ಏನು ಬೇಡ ನಮ್ಗೆ, ಒಡವೆ ವರದಕ್ಷಿಣೆ ಯಾವ್ದು ಬೇಡ, ಅವ್ರಿಬ್ರು ಇಷ್ಟಪಟ್ಟಿದ್ದಾರೆ, ಅವ್ರಿಬ್ರಿಗೂ ಮಾಡ್ಕೊಡಿ ಅಂದೆ. ಇಲ್ಲ ಅವ್ರು ಒಪ್ಲೇ ಇಲ್ಲ ಸರ್, ಒಪ್ಲೇ ಇಲ್ಲ. ಸರಿ ನಾವು ಬಂದ್ಬಿಟ್ರಿ, ಆಟೋ ಹತ್ಕೊಂಡ್ರೆ ನಮ್ ಜೊತೆನೆ ಬಂದ್ಬಿಟ್ಲ ಹುಡ್ಗಿ. ಬಂದಿದ್ದಾದ್ಮೇಲೆ ನಮ್ ಮನೆಯವ್ರು ಬೈದ್ರು, ಇಲ್ಲ ಹುಡ್ಗಿ ನಾ ಮನೆ ಕಳ್ಸ್ಕೊಡು, ಹಂಗ್ ಕರ್ಕೊ ಬರ್ಬಾರ್ದು ನಾವು ಅಂತ ಕಳ್ಸ್ಕೊಟ್ಟೆ ಸರ್. ಮತ್ತೆ ಆ ಹುಡ್ಗಿನ ಅವ್ರ ಮನೆಗ್ ಹೋದ್ಲು. ಅದಾದ್ಮೇಲೆ ನನ್ ಮಗ ಪ್ರಪೋಸ್ ಮಾಡಿದ್ನಲ್ಲ, ಅದೇ ಟೈಮಲ್ಲಿ ನಾನ್ ಮನೆ ಕಟ್ತಾ ಇದ್ದೀನಿ. ಮತ್ತೆ ನನ್ ಮಗ ತುಂಬಾ ಒಳ್ಳೆ ಕೆಲ್ಸದಲ್ಲಿದ್ದಾನೆ. ಅಲ್ಲಿ ಆ ಹುಡುಗಿ ಹೋಗಿದ್ದಾಳೆ, ಮೊಬೈಲ್ ಸೇಲ್ ಮಾಡ್ತಾನೆ ನನ್ ಮಗ. ಒಂದ್ ನಿಮಿಷ ಈಗ ಯಾವ ಹುಡುಗಿ ನಿಮ್ ಮಗನ್ ಇಷ್ಟಪಟ್ಟಿದ್ಲು ಆ ಹುಡುಗಿ ವಿಚಾರ ಅವಳು ಮನೆಗೆ ಕಳ್ಸೋದ್ರಿ, ನಿಮ್ ಗಂಡ ಹೇಳಿದ್ರು ಅಂತ? ಹೌದು ಸರ್, ಅವ್ರ ಮನೆ ಕಳ್ಸಿದೆ. ಈಗ ನೀವ್ ಹೇಳಿದ್ದು ಈ PUC ನಿಮ್ ಮಗ ಪ್ರಪೋಸ್ ಮಾಡಿದ್ನಲ್ಲ ಆ ಹುಡುಗಿ ಮತ್ತೆ ಬಂದ್ಲು ಅಂತ? ಮತ್ತೆ ಬಂದಿದ್ದಾಳೆ. ನಾವು ತಟ್ಟೆ ಬೇರೆ ಚೇಂಜ್ ಮಾಡ್ಕೊ ಬಂದಿದ್ದೀವಿ ಇಲ್ಲಿ ಹೋಗಿ, ತೆಲುಗು ಹುಡುಗಿ ಹತ್ರ. ಅವ್ರಮ್ಮ ಒಪ್ಲಿಲ್ವಲ್ಲ? ಒಪ್ಲಿಲ್ಲ, ಆದ್ರೆ ತಟ್ಟೆ ಇಸ್ಕೊಂಡ್ರು ಸರ್. ತಟ್ಟೆ ಇಸ್ಕೊಂಡ್ರು, ಆ ಮಗುಗೂ ಅರ್ಶನ ಕುಂಕುಮ ಇಕ್ಕಿ ತಟ್ಟೆ ಚೇಂಜ್ ಮಾಡ್ಕೊಂಡು ಬಂದ್ರಿ ನಾವ್ ಮನೆಗೆ. ಅದಾದ್ಮೇಲೆ ಆ ಹುಡುಗಿ ನನ್ ಮಗನ ಹತ್ರ ಕೆಲ್ಸದ ಹತ್ರ ಹೋಗಿದ್ದಾಳೆ, ಏನೋ ತಗೋಬೇಕು ಮೊಬೈಲು ಅಂತ. ಆಗ ನನ್ ಮಗನ್ ನೋಡಿದ್ದಾಳೆ, ಅವನೊಂದು ಸ್ಥಾಯಿಯಲ್ಲಿದ್ದಾನೆ, ಒಳ್ಳೆ ಕೆಲ್ಸದಲ್ಲಿದ್ದಾನೆ. ಮತ್ತೆ ಆ ಕಂಪ್ನಿ ನೋಡಿ ನನ್ ಮಗ ವೇಷಭೂಷಣ ಎಲ್ಲ ನೋಡಿ ಆ ಹುಡುಗಿ ಆಗ ಇಷ್ಟಪಟ್ಟಿದ್ದಾಳೆ ಸರ್. ಮೊದ್ಲು ಫ್ರೆಂಡ್ ಆಗಿರೋಣ ಅಂದ್ ಹೆಣ್ಮಕ್ಳು ಈಗ ನಿಮ್ ಮಗನ್ ಇಷ್ಟಪಟ್ರು ಅಂತ? ಆ ಮೊಬೈಲ್ ಇಸ್ಕೊಂಡು ಮತ್ತೆ ಅವನ ಜೊತೆ ಮನೆ ಹತ್ರ ಬಂದಿದ್ದಾಳೆ. ಮನೆ ಕಟ್ತಾ ಇದ್ದೀವಿ, 2 ಫ್ಲೋರ್ ಹಾಕಿದೀವಿ ಮನೆ ಆಲ್ಮೋಸ್ಟ್ ಮುಗಿತಾ ಬರ್ತಾ ಇತ್ತು. ಆ ಟೈಮಲ್ಲಿ ಮನೆ ಹತ್ರ ಬಂದಿದ್ದಾಳೆ, ಮನೆ ನೋಡಿದ್ಲು. ಮತ್ತೆ ನನ್ ಮಗನ್ಗೆ ಪ್ರಪೋಸ್ ಮಾಡಿದ್ದಾಳೆ. ಮನೆ ನೋಡಿ, ಅಂಗಡಿ ನೋಡಿ, ವೇಷ ನೋಡಿ, ಸ್ಥಾನಮಾನ ನೋಡಿ ಆಮೇಲೆ ಪ್ರಪೋಸ್ ಮಾಡಿದ್ರು ಅಂತ? ಪ್ರಪೋಸ್ ಮಾಡಿದ್ರು. ನನ್ಗೆ ಯಾಕೋ ಇದು ಸರಿ ಬರ್ಲಿಲ್ಲ ಸರ್. ನನ್ ಮಗ ಅಂದ, ಅಲ್ಲಿ ಬೇರೆ ತಟ್ಟೆ ಚೇಂಜ್ ಮಾಡ್ಕೊಬತ್ತೀನಿ, ಇಲ್ಲಿ ನೋಡಿದ್ರೆ ಅಮ್ಮ ನನ್ಗೆ ನಾನ್ ಇಷ್ಟಪಟ್ಟಿದ್ದ ಹುಡ್ಗಿನೇ ಬಂದೈತಮ್ಮ, ನನ್ಗೆ ಆ ಹುಡ್ಗಿ ಬೇಡ. ನಾನ್ ಯಾವ ಪರಿಸ್ಥಿತಿಲಿ ಇದ್ದೀನಿ ಅವಾಗ. ಅಲ್ಲ ಅಲ್ಲಿ ಹೋಗಿ ಅವ್ರ ತಾಯಿ ಹತ್ರ ಮಾತಾಡಿ ತಟ್ಟೆ ಚೇಂಜ್ ಮಾಡ್ಕೊಂಬಂದಿದ್ದೀನಿ, ಇವಾಗ ಹುಡ್ಗಿ ಬೇಡ ಇದನ್ನ ಮಾಡ್ಕೊಂತಿ ಅಂತೀಯಲ್ಲಪ್ಪ ಅಂದೆ ನಾನು. ಇಲ್ಲಮ್ಮ ನಾನ್ ಇಷ್ಟಪಟ್ಟಿದ್ದಲ್ವಾ, ಈ ಹುಡ್ಗಿ ನನ್ ಇಷ್ಟಪಟ್ರು, ನಾನು ಆ ಹುಡ್ಗಿನ ಇಷ್ಟಪಟ್ಟಿದ್ದೀನಿ, ನಾನು ಆ ಹುಡ್ಗಿನೇ ಮಾಡ್ಕೊಂತೀನಿ ಅಂತ ಇದ್ದಾನೆ. ಅಂದ್ರೆ ಈಗ ನನ್ನನ್ನು ಇಷ್ಟಪಟ್ಟವ್ರಿಗಿಂತ ನಾನು ಇಷ್ಟಪಟ್ಟು ಹೆಣ್ಣು ಮಗಳೇ ನನಗೆ ಬೇಕು ಅಂತ ಈತನ ವಿಚಾರ. ಹೇಳಿದ ತಕ್ಷಣ ನಿಮಗ್ ಧರ್ಮ ಸಂಕಟ ಆಯ್ತು ಅಂದೆ? ಹೌದು ಸರ್, ಇದು ತುಂಬಾ ಇಕ್ಕಟ್ಟಲ್ಲಿ ಸಿಗಾಕೋಬಿಟ್ಟೆ. ಮತ್ತೆ ಏನ್ ಮಾಡೋದು, ಅವ್ರ ಲೈಫ್ ಲಾಂಗ್ ಫುಲ್ ಅವ್ರ ಜೊತೆ ಇರ್ಬೇಕು, ಅವ್ರ ಚೆನ್ನಾಗಿರ್ಬೇಕು. ಈಗ ನಾನು ಏನ್ ಮಾಡ್ಲಿ, ಇಲ್ಲಿ ತಟ್ಟೆ ಚೇಂಜ್ ಮಾಡಿರೋದು ಮುಂದುವರ್ಸಲ, ಯಾಕಂದ್ರೆ ಅವ್ರ ತಾಯಿ ಬೇಡ ಅಂತ ಇದಾರೆ. ಆ ಹುಡ್ಗಿ ಮಾತ್ರ ರೆಡಿ ಐತೆ, ಅವ್ರ ತಾಯಿ ಬೇಡ ಅಂತ ಐತೆ. ಈ ಕಡೆ ಈ ಹುಡ್ಗಿ ಮನೆಯವ್ರಿಗೂ ಗೊತ್ತಿಲ್ಲ, ಈ ಹುಡ್ಗಿ ಜಾತಿ ಬೇರೆ. ಅವ್ರು ನಾವೇನಾದ್ರು ಸೆಕೆಂಡ್ PUC ಏನಾದ್ರು ಮಾಡ್ಕೊಂಡ್ರೆ ನಾವು ಅವ್ರ ತಂದೆ ತಾಯಿ ತೀರೇ ಹೋಗ್ತಾರೆ ಸರ್. ಏನಮ್ಮ ಕೇಳಿಸ್ಲಿಲ್ಲ? ಆ ಹುಡ್ಗಿ ಸೆಕೆಂಡ್ PUC ಓದ್ತಾ ಇದ್ಲಲ್ಲ ನಮ್ಮ ಮಗ ಜೊತೆ, ಆ ಹುಡ್ಗಿನ ಮಾಡ್ಕೊಂಡ್ರೆ ಅವ್ರ ತಂದೆ ತಾಯಿ ಧ್ವನಿ ಕಟ್ ಆಗ್ತಿದೆ. ಹಲೋ, ಕಟ್ ಆಗ್ತಿದ್ಯವ ನಿನ್ ಧ್ವನಿ? ಸರ್ ಒಂದ್ ನಿಮಿಷ, ಈಗ ಕೇಳಿಸ್ತಾ ಸರ್? ಹೇಳುವ. ಆ ಸೆಕೆಂಡ್ PUC ಹುಡುಗಿನೇನಾದ್ರೂ ಮದ್ವೆ ಮಾಡ್ಕೊಂಡ್ರೆ ಅವ್ರ ತಂದೆ ತಾಯಿಯವರೇ ತೀರೋಗ್ತಾರೆ ಸರ್. ಅಷ್ಟು ಜಾತಿ ಕುಲ ನೋಡೋರು ಅವರು. ಮತ್ತೆ ಲಿಂಗಾಯತರು ಅವರು. ಇದು ಜಾತಿ ಬೇರೆ ಬೇರೆ? ಹೌದು ಸರ್, ಅವರು ಲಿಂಗಾಯತರು, ಅವರು ಆ ತರ ಐತೆ. ನನ್ಗೆ ಒಂದ್ ಕಡೆ ಈ ಹುಡ್ಗಿನ್ ಮಾಡ್ಕೊಂಡ್ರೆ ಅವ್ರ ತಂದೆ ತಾಯಿ ಪ್ರಾಣ ಹೋಗುತ್ತೆ. ಮತ್ತೆ ಇಲ್ಲಿ ತಟ್ಟೆ ಚೇಂಜ್ ಮಾಡ್ಕೊಂಡ್ ಬಂದಿದೀವಿ, ಈ ಹುಡ್ಗಿನ್ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ತಪ್ಪಿಗೆ ಸಿಗಾಕೊಂತೀನಿ. ಅವ್ರ ತಾಯಿ ಹತ್ರ ಹೋಗಿ ಮಾತಾಡ್ ಬಂದಿದ್ದೀನಲ್ಲ, ಏನ್ ಮಾಡೋದು ಅಂತ ಒಂದೇ ಕನ್ಫ್ಯೂಷನ್ ಆಗಿತ್ತು ಸರ್. ಮತ್ತೆ ನನ್ನ ಮಗ ಸೆಕೆಂಡ್ PUC ಓದ್ತಾಳಲ್ಲ, ಆ ಹುಡ್ಗಿನ್ ಕರ್ಕೊಂಡು ಹೋಗಿ ಅವಳ ಮಾಲ್ ಹತ್ರನೇ ಹೋದ. ಮಾಲ್ ಹತ್ರನೇ ಹೋಗ್ಬಿಟ್ಟು, ನೋಡು ನಾನು ಈ ಹುಡ್ಗಿನ್ ಇಷ್ಟಪಟ್ಟಿದ್ದೆ, ನಾನು ಈ ಹುಡ್ಗಿನೇ ಮದ್ವೆ ಆಗ್ತೀನಿ, ನಿನ್ ಆಗೋದಿಲ್ಲ, ನಾವಿಬ್ರು ಫ್ರೆಂಡ್ಸ್ ಆಗಿರೋಣ, ನಿನ್ಗೇನೇ ಕಷ್ಟ ಬಂದ್ರು ನನ್ನ ಹತ್ರ, ನಾನ್ ನಿನ್ನ ಆಗೋದಿಲ್ಲ ಅಂತ ನನ್ ಮಗ ಹೋಗಿ ಆ ಹುಡ್ಗಿ ಹತ್ರ ಹೇಳ್ದ. ಅದಾದ್ಮೇಲೆ ಆ ಹುಡ್ಗಿ ಕಡೆಯಿಂದ ನನಗ್ ಫೋನ್ ಬರುತ್ತೆ, ಅಮ್ಮ ನಾವಿಬ್ರು ಚೆನ್ನಾಗಿದ್ರಿ, ನಾವಿಬ್ರು ಈ ತರ ತಪ್ಪು ಮಾಡ್ಕೊಂಡ್ಬಿಟ್ಟಿದೀವಿ,
ಇಬ್ರು ಇಷ್ಟಪಟ್ಟಿದ್ರಿ, ಅದೆಲ್ಲ ತಪ್ಪಾಗೋಗಿತ್ತೆ, ನಾನು ಈ ತರ ಮಲಗ್ಬಿಡ್ತೀನಿ, ನಾನು ಏನ್ ಮಾಡ್ಲಿ, ಇವಾಗ ನಾನು ಮಾಡ್ಕೊಳ್ಳೋದಿಲ್ಲ ಅಂತ ಇದ್ದಾನೆ. ಅಲ್ಲೇ ಗೊತ್ತಾಗಿದ್ದು ನನ್ಗೆ ಇಬ್ರಿಬ್ರು ಈ ತರ ತಪ್ಪು ಮಾಡಿದ್ದೆ ಅಂತ. ಕೇಳಿಸ್ಲಿಲ್ಲ. ಅವ್ರ ಜೊತೆ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಮ್ಮ, ನಾನು ಅವ್ರ ಜೊತೆ ಮಲಗ್ಬಿಡ್ತೀನಿ, ನಾನೀಗ ಏನ್ ಮಾಡ್ಲಿ, ನಿನ್ ಮಗ ಮಾಡ್ಕೊಳ್ಳೋದಿಲ್ಲ ಅಂತ ಇದ್ದಾನೆ. ಮತ್ತೆ ಫಸ್ಟ್ ಇಷ್ಟಪಟ್ಟಿದ್ನಲ್ಲ ಆ ಹುಡ್ಗಿನ್ ಕರ್ಕೊ ಬಂದಿದ್ದಾನೆ ನನ್ನ ಹತ್ರ, ನಾನೀಗ ಏನ್ ಮಾಡ್ಲಿ, ನಾನು ಈ ತರ ತಪ್ಪು ಮಾಡ್ಬಿಟ್ಟಿದೀನಿ ಅಂತ ಆ ಹುಡ್ಗಿ ತುಂಬಾ ಅಳ್ತಾ ಇದ್ದಾಳೆ. ನಾನು ಆ ಕ್ಷಣವರೆಗೂ ನನ್ಗೆ ಗೊತ್ತಿಲ್ಲ ಈ ತರ ತಪ್ಪಾಗೈತೆ ಅಂತ. ನಮ್ ಲೈಫಲ್ಲಿ ಯಾವಾಗೂ ನಾನ್ ಬೇರೆ ತನೇ ಯೋಚನೆ ಮಾಡ್ದೆ ಸರ್. ಅಯ್ಯೋ, ಒಂದ್ ಹುಡ್ಗಿ ಎಷ್ಟು ನಂಬಿದ್ರೆ ಈ ತರ ತಪ್ಪು ಮಾಡ್ತೈತೆ, ಈ ತರ ಆಗೋಗೈತಲ್ಲ, ನನ್ ಮಗ ತಪ್ಪು ಮಾಡಿದ್ದಾನೆ ಅಂದ್ಬಿಟ್ಟು ಅವನ್ನ ಕರ್ಸಿ ಅವನ ಹತ್ರ ಕುತ್ಕೊಂಡು ಮಾತಾಡ್ದೆ. ಈ ತರ ಎಲ್ಲ ತಪ್ಪಾಗೈತಲ್ಲ, ಆ ಹುಡ್ಗಿಗ್ ನೀನ್ ಮೋಸ ಮಾಡ್ಬಾರ್ದು, ನಾನು ಆ ತರ ನಿನ್ನ ಸಾಕಿಲ್ಲ ಅಂತ ತುಂಬಾನೇ ಬೈದೆ, ತುಂಬಾನೇ ಹೊಡೆದೆ, ತುಂಬಾ ಅತ್ತೆ ನಾನು. ಈ ತರ ಮಾಡ್ಬಾರ್ದಪ್ಪ, ಒಂದ್ ಹುಡ್ಗಿಗ್ ಮೋಸ ಮಾಡ್ಬಾರ್ದು, ಮದ್ವೆ ಆಗ್ಲೇಬೇಕು ನೀನು ಅಂದೆ. ಕೇಳಿಲ್ಲ, ತುಂಬಾ ಆಟ ಅಂದ್ರೆ ಆಟ, ಇಲ್ಲ ನನ್ಗ ಆ ಹುಡ್ಗಿನೇ ಬೇಕು ಅಂತ. ಆಗ ನಾನು ಒಂದ್ ಡಿಸೈಡ್ ಆದೆ, ಸರಿ ಆ ಸೆಕೆಂಡ್ PUC ಓದೋ ಹುಡ್ಗಿ ಹತ್ರ ಹೋಗಿ ಅವ್ರ ಮನೇಲಿ ತಿಳಿಸಿ ಆ ಹುಡ್ಗಿಗೆ ಸ್ವಲ್ಪ ಬುದ್ಧಿ ಹೇಳೋಣ ಅಂದ್ಬಿಟ್ಟು ನಾವೆಲ್ಲ ಹೋದ್ರಿ ಸರ್. ಅಲ್ಲಿ ಆ ಹುಡ್ಗಿ ಮನೆ ಹತ್ರ ಹೋಗಿ, ನಮ್ಮ ಅಕ್ಕ ಬಂದಿದ್ರು ಜೊತೆಲಿ. ಅಕ್ಕ ಅಂದ್ರೆ ನಮ್ ಮನೆಯವ್ರು ಅಣ್ಣನ ಹೆಂಡತಿ ಬಂದಿದ್ರು. ಬಂದು ಆ ಹುಡ್ಗಿನ ಹೋಗ್ತಾನೆ ಒಂದು ಹೊಡೆದ್ ಬಿಟ್ರು ಕೆನ್ನೆಗೆ. ಯಾರಿಗೆ? ಸೆಕೆಂಡ್ PUC ಹುಡ್ಗಿಗೆ. ಯಾರು? ನಮ್ಮ ಅಕ್ಕ ಅಂದ್ರೆ ನಮ್ ಮನೆಯವರ ಅಣ್ಣನ ಹೆಂಡತಿ. ಹೋಗಿ ಹೊಡೆದ್ಬಿಟ್ಟು ಜಗಳ ಮಾಡಿದ್ರು. ಇಷ್ಟು ದಿನ ಮುಂಚೆನೆ ಅವ್ರು ಹೇಳಿದ್ರು ನೀನ್ ಅವಾಗ ಬೇಡ ಅಂದ್ಬಿಟ್ಟು, ಈಗ 1 ತಿಂಗಳೈತೆ ಮದ್ವೆಗೆ, ಡೇಟ್ ಎಲ್ಲ ಫಿಕ್ಸ್ ಮಾಡಿದೀವಿ, ಈಗ ಬಂದು ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಅವ್ನ ಲೈಫಲ್ಲಿ ಆಟ ಆಡ್ತೀಯ ಅಂತ ಹೊಡೆದು ಬೈದು ಸ್ವಲ್ಪ ಬೀದಿ ರಂಪಾಟನೇ ಆಗೋಯ್ತು ಸರ್. ಅವ್ರ ತಂದೆ ತಾಯಿ ಆ ಹುಡ್ಗಿನ ಹೊಡಿಯಕ್ಕೆ ಹೋದ್ರು. ಆ ಹುಡ್ಗಿ ಎತ್ತಿ ಪೆನಾಯಿಲ್ ಕುಡಿದು ವಿಷ ಕುಡಿತೀನಿ ಸತ್ತೋಗ್ತೀನಿ ಅಂತೆಲ್ಲ ಮಾಡಿ ಎಲ್ಲಾ ನಾಟಕಗಳು ಎಲ್ಲ ಮುಗೀತು ಸರ್. ಅದಾದ್ಮೇಲೆ ಅಲ್ಲಿಂದ ಇಲ್ಲ ನನ್ ಹುಡ್ಗಿಯಿಂದ ನಿಮ್ಗೇನು ಪ್ರಾಬ್ಲಮ್ ಇರೋದಿಲ್ಲ, ನೀವ್ ಹೋಗಿ ಅಂತ ಕಳ್ಸ್ಕೊಟ್ರು. ನಾನು ಅಲ್ಲಿಂದ ಬಂದೆ. ಅದು ಬಂದಿದ್ದೆ ಆ ಹುಡ್ಗಿ ಈ ಜಗಳದಲ್ಲೇ ನಮ್ ಮನೆಗ್ ಬಂದ್ಬಿಟ್ಲು. ಈ ಮಾತುಕತೆ ಮಾಡ್ಕೊಂಡ್ ಬಂದಿದ್ರಲ್ಲ ಈ ತೆಲುಗು ಹುಡ್ಗಿ, ಮಾತುಕತೆ ಆಗಿತ್ತಲ್ಲ, ಆ ಹುಡ್ಗಿ ಈ ಜಗಳದಲ್ಲೇ ಆ ಹುಡ್ಗಿಗೂ ಗೊತ್ತಾಯ್ತು. ಮತ್ತೆ ಆ ಹುಡ್ಗಿನೂ ಬಂದ್ಬಿಟ್ಲು ಸರ್ ನಮ್ ಮನೆಗೆ. ನಮ್ ಮನೆಗ್ ಬಂದಾದ್ಮೇಲೆ ಇನ್ನ ಜನ ನೋಡ್ದವ್ರೆಲ್ಲ ಏನ್ ಅನ್ಕೊಂತಾರೆ, ಈ ಹುಡ್ಗಿ ಇವಾಗ ಅಲ್ಲೋದ್ರೆ ಈ ನನ್ ಮಗ ಆ ಹುಡ್ಗಿ ಜೊತೆ ಎಲ್ಲೋಟೋಗ್ತಾನೋ ಅಂತ ಒಂದ್ ಭಯ. ಅವ್ರ ಮನೆ ಕಡೆಯವರು ಬಂದೋಬಸ್ತ್ ಮಾಡಿದ್ರು, ಆದ್ರೂ ನನ್ಗೊಂದ್ ಭಯ ಇತ್ತು. ಸರಿ, ಅದೇ ಮನೆ ಕಟ್ತಾ ಇದೀವಿ, ಅದೇ ಬ್ಯುಸಿಯಲ್ಲಿ ಮದ್ವೆಗೆ ಅರೇಂಜ್ ಮಾಡ್ಬಿಟ್ಟೆ ಸರ್ ನಾನು. ನನ್ ಮಗ ಒಳ್ಳೆ ಕೆಲ್ಸದಲ್ಲಿ ಇರೋದಕ್ಕೆ ಅಮ್ಮ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ತುಂಬಾ ಚೆನ್ನಾಗ್ ಮಾಡ್ಬೇಕು ಒಪ್ಕೊಂಡ ನನ್ ಮಗ. ಈ ತೆಲುಗು ಹುಡ್ಗಿನೇ ಒಪ್ಕೊಂಡ. ಸರಿ ಅಮ್ಮ ನೀನ್ ಅಳ್ಬೇಡ, ನಾನ್ ತಪ್ಪು ಮಾಡಿದೀನಿ, ನಾನ್ ಮದ್ವೆ ಆಗ್ತೀನಿ, ನಾನ್ ತಪ್ಪು ನಾನ್ ಸರ್ ಮಾಡ್ಕೊಂತೀನಿ ಅಂತ ಒಪ್ಕೊಂಡ. ಅದಾದ್ಮೇಲೆ ಮದ್ವೆ ಮಾಡ್ತೀವಿ. ಮದ್ವೆ ಇರ್ತೀನ ಮುಂಚೆ ಲಗ್ನ ಪತ್ರ ಎಲ್ಲ ಮಾಡಿದ್ರಿ, ಎತ್ಕೊಂಡೋಗಿ ಅವ್ರ ತಾಯಿ ಮನೆಗ್ ಕೊಡೋಣ ಅಂತ ಎತ್ಕೊಂಡ್ ಹೋಗ್ತೀವಿ. ಅವ್ರ ತಾಯಿ ಬಾಗ್ಲೇ ತೆಗಿಯಲ್ಲ. ಅವ್ರ ತಂದೆ ಬೇರೆ ಆಗಿರ್ತಾರೆ, ಅವ್ರದ್ದು ತುಂಬಾನೇ ಬೇರೆ ಸ್ಟೋರಿ ಐತೆ. ಅವ್ರ ತಂದೆ ಮನೆ ಹತ್ರ ಹೋಗಿ ಈ ಹುಡ್ಗಿ ಎಲ್ಲಾರ್ಗು ಅವ್ರ ಸ್ವಂತವ್ರಿಗೆ ಚಿಕ್ಕಪ್ಪ ತಾತ ಅವ್ರಿಗೆಲ್ಲಾನು ಪತ್ರಿಕೆಗಳು ಕೊಟ್ಲು. ನಾನ್ ಮನೆ ಕಟ್ತಾ ಇರೋ ಕಾರಣಕ್ಕೆ ನಾನ್ ಬಾಡಿಗೆ ಮನೇಲಿದ್ದೆ ಸರ್, ತುಂಬಾ ಚಿಕ್ಕದು ಮನೆ. ಮದ್ವೆ ಮಾಡ್ತಾ ಇದೀವಲ್ಲ ಅಂತ ಇನ್ನೊಂದ್ ಚಿಕ್ಕ ರೂಮ್ ಬಾಡಿಗೆಗೆ ತಗೊಂಡೆ. ಆಗ ನಾವು 4 ಜನ ಸಿಟ್ಟಾಗಿ ಈ ಕಡೆ ಒಂದ್ 4 ಜನ ಆ ಕಡೆ ಒಂದ್ 4 ಜನ ಮಲ್ಗೋಣ ಅಂದ್ರೆ ನಮ್ ಹುಡ್ಗನ್ ಜೊತೆನೆ ಆ ರೂಮ್ಗೆ ಹೋಗ್ತಾ ಇದ್ಲು. ಇನ್ನೊಂದ್ ರೂಮ್ ತೆಗ್ದಿದೀವಲ್ಲ ಅಲ್ಲಿ ಮಲ್ಗಕ್ಕೆ. ನಾನ್ ಬೈದೆ, ಮದ್ವೆ ಇನ್ನೊಂದ್ ತಿಂಗ್ಳೈತೆ, ಇವಾಗ ನೋಡ್ದವ್ರ ಜನ ಏನ್ ಅನ್ಕೊಂತಾರೆ, ಮದ್ವೆಗ್ ಮಾಡಕ್ ಕರ್ಕೊ ಬಂದಿರೋದು, ಅಲ್ಲಿ ಜೊತೆಲಿ ಹೋಗಿ ಮಲ್ಗಬಾರ್ದು ಇವಾಗೆಲ್ಲ ಅಂತ ಬೈದೆ. ಇದು ನನ್ನ ಹತ್ರ ಇರ್ಸ್ಕೊಂಡೆ. ಪ್ರತಿ ಒಂದು ಹೇಳ್ಕೊಡ್ಬೇಕು ಆ ಹುಡ್ಗಿಗೆ. ಮುಂಚೆ ಒಳ್ಳೆ ಹುಡ್ಗಿ ತರನೇ ಇದ್ಲು ಸ, ಮದ್ವೆ ಆಗಿದ್ದೆ ಆ ಮಗು ಹುಡ್ಗಿನೇ ಚೇಂಜ್ ಆಗೋದ್ಲು ಸ. ಈಗ ಆಯ್ತು, ಒಂದ್ ನಿಮಿಷ ಏನ್ರಿ, ಈ ಲಿಂಗಾಯತರ ಹೆಣ್ಮಕ್ಳು ಯಾರಿದ್ರು ಅದು ಮುಗೀತು ಅಂದ್ರೆ? ಅದು ಮುಗೀತು ಸರ್, ಅದು ಕ್ಯಾನ್ಸಲ್ ಆಯ್ತು. ಅವರು ಬಂದಿಲ್ಲ ಈ ಕಡೆ ಮತ್ತೆ. ಓಕೆ, ಬಟ್ ನಿಮ್ಮ ಹುಡುಗ ಕೂಡ ತನ್ನ ತಪ್ಪಿನ ಅರಿವಾಗಿ ಆಯ್ತು, ನಾನು ಈ ಹುಡುಗಿ ದೇಹ ಮುಟ್ಟಿದ್ದೀನಿ,
ಹಾಗಾಗಿ ನಾನು ಈ ಹುಡುಗಿನೇ ಆಗ್ತೀನಿ ಅನ್ನೋ ನಿಮ್ಮ ಇಚ್ಛೆಯಂತೆ ಬದಲಾದ. ಆಯ್ತು. ಮದುವೆ ಕೂಡ ತುಂಬಾ ಚೆನ್ನಾಗಿ ಆಯ್ತು ಸರ್. ತಂದೆ ಮಾತ್ರ ಬಂದಿದ್ರು, ತಂದೆ, ಚಿಕ್ಕಪ್ಪ, ತಾತ, ತಾಯಿ ಒಂದ್ 3-4 ಜನ ಬಂದಿದ್ರು. ತಾಯಿ ಬರ್ಲಿಲ್ವಾ? ತಾಯಿ ಬಂದಿಲ್ಲ ಸರ್. ತಾಯಿಗೆ ತುಂಬಾ ಸಿಕ್ಕಿತ್ತು ಈ ಹುಡುಗಿ ಮೇಲೆ. ಅವತ್ತು ಆ ತಟ್ಟೆ ಬದಲಾಯಿಸ್ಕೊಂಡಿದ್ರ ಅರ್ಥ ಏನು? ಅಥವಾ ಸುಮ್ನೆ ಏನೋ ತಂದಿದ್ದೀರ ವಾಪಸ್ ತಗೊಂಡೋಗ್ಬಾರ್ದು ಅಂತ ಈಸ್ಕೊಂಡ್ರ, ಅಥವಾ ತುಂಬಾ ಒಪ್ಕೊಂಡು ಈಸ್ಕೊಂಡ್ರು ಅಂತ ನೀವು ಅವತ್ತು ಅಂದ್ಕೊಂಡ್ರ? ಇಲ್ಲ ಸರ್, ಅವ್ರು ಒಪ್ಪಿಲ್ಲ ಅಂತ ನನ್ಗೆ ಆವಾಗ್ಲೂ ಗೊತ್ತು, ಈಗ್ಲೂ ಗೊತ್ತು ಸರ್. ಮತ್ತೆ ತಟ್ಟೆ ಚೇಂಜ್ ಮಾಡ್ಕೊಂಡು ಅಂತ ಗಟ್ಟಿಯಾಗಿ ಹೇಳ್ದಲ್ಲ ಆಗ್ಲೇ. ತಟ್ಟೆ ಈಸ್ಕೊಂಡ್ರು ಸರ್, ಕೈಗೆ ತಟ್ಟೆ ಈಸ್ಕೊಂಡ್ರು. ಈಸ್ಕೊಳ್ಳೋವಾಗೂ ಕೂಡ ಒಂದೇ ಮಾತಂದ್ರು ಅವರು, ನನ್ ಕೈಯಲ್ಲಿ ಏನು ಆಗಲ್ಲ, ನಾನೇನು ಮಾಡ್ಕೊಡೋದಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನಾನ್ ಒಡವೆ ಎಲ್ಲ ಅಡ ಇಕ್ಬಿಟ್ಟಿದೀನಿ, ನಾವು ಮನೆ ಕಟ್ತಾ ಇದ್ದೀವಿ ಅಂತ ಅವ್ರ ತಾಯಿ ಅಂದ್ರು. ಅರ್ಥಾತ್ ನೀವು ಅದನ್ನ ತಟ್ಟೆ ಬದಲಾಯಿಸ್ಕೊಂಡ್ವಿ ಅಂತ ಪದ ಬಳಸ್ಲಿಕ್ಕೆ ಅಲ್ಲೇನು ಅಂತದ್ದು ಇಲ್ವೇ ಇಲ್ಲ. ತಟ್ಟೆ ತಾಂಡೋಗಿದ್ ಈಸ್ಕೊಂಡ್ರಷ್ಟೇ ಅನ್ಬೋದು, ಅಷ್ಟೇ ನೀವು ಮಾತಾಡ್ಬೇಕಾದ್ರೆ. ಹೌದು ಸರ್. ಈಗಾಗ್ಲೇ ಏನ್ ಬಳಸಿದ್ರಿ? ನಾನು ಅಂದ್ಕೊಂಡೆ ಅಯ್ಯೋ ಇಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ಒಪ್ಪಿಗೆ ಕೊಟ್ಬಿಟ್ಟು ತಟ್ಟೆ ಇಸ್ಕೊಂಡ್ರೆ ಅನ್ನೋ ಅಂತ ನೀವು ಹೇಳಿದ್ ನೋಡ್ರೆ ಹಂಗೆ ಅನಿಸ್ತು ನಮಗೆಲ್ಲ. ಬಟ್ ವಿಷಯ ಅದಲ್ಲ. ಅವ್ರು ಸಂಪೂರ್ಣ ತಿರಸ್ಕರಿಸಿ ಅಥವಾ ನಿರಾಕರಿಸಿದ್ದೇ ಹೌದು, ಬಟ್ ತಟ್ಟೆ ಕೊಟ್ಟು ಬಂದ್ರಿ ಅಥವಾ ಇಟ್ಟು ಬಂದ್ರಿ ಅನ್ನೋದಷ್ಟೇ ಸತ್ಯ. ಅದಕ್ಕೆ ಅವ್ರ ತಾಯಿ ಬಂದಿಲ್ಲ ಅಂತ. ಮದುವೆಗೆ ಅವ್ರ ತಾಯಿ ಬಂದಿಲ್ಲ, ಅವ್ರ ತಂದೆ, ಚಿಕ್ಕಪ್ಪ, ದೊಡ್ಡಪ್ಪ ಅಥವಾ ಅವ್ರು ಉಳಿದ ಎಲ್ಲರೂ ಬಂದ್ರು ಅಂತ. ಒಂದ್ 4-5 ಜನ ಬಂದಿದ್ರು ಸರ್ ಅಷ್ಟೇ. ಆಯ್ತು, ಮದುವೆ ಸರಿ. ಅವ್ರ ಮದ್ವೆಗೆ ಬಂದಿದ್ರು, ಮದ್ವೆ ಎಲ್ಲ ಮುಗೀತು. 1-2 ತಿಂಗಳು ಚೆನ್ನಾಗಿದ್ರು ಸರ್. ಹೇಳಿದ್ರ ಪ್ರತಿಯೊಂದು ಬುದ್ಧಿ ಮಾತು ಹೇಳ್ಬೇಕಾಯ್ತು. ಮತ್ತೆ ನಮ್ ಮನೆ ಕೆಲಸ ನಡೀತಾ ಇತ್ತು. ತುಂಬಾ ಹಿಂದಿ ಹುಡುಗರೆಲ್ಲ ಇರ್ತಾ ಇದ್ರು. ಆ ಹುಡುಗರ ಹತ್ರ ಟೀ ಕಾಫಿ ಕೊಡೋವಾಗ ವೇಲ್ ಹಾಕೋಬೇಕಮ್ಮ, ಹಂಗೆ ಹೋಗ್ಬಾರ್ದು, ಟೀ ಶರ್ಟ್ ಪ್ಯಾಂಟ್ ಹೋಗ್ಬಾರ್ದು. ಅಂದ್ರೆ ಈ ಕಾಲದಲ್ಲಿರೋ ಮಕ್ಕಳು ಯಾವ ತರ ಇದ್ದಾರೆ ಆ ತರ ಎಲ್ಲ ಫ್ರೀಡಮ್ ಇತ್ತು. ಆದ್ರೂನು ನಮ್ ಸೇಫ್ಟಿ ನಮ್ಗಿರ್ಬೇಕು. ನಾನ್ ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಾಯಂಕಾಲ ಬರ್ತೀನಿ, ನೀನ್ ಮನೇಲಿ ಒಬ್ಳೇ ಇರ್ತೀಯ, ಸ್ವಲ್ಪ ಹುಷಾರಾಗಿರ್ಬೇಕು. ಕೆಲ್ಸ ಬಿಟ್ಬಿಟ್ರ? ಮಾಲ್ ಕೆಲ್ಸ ಬಿಟ್ರ? ಅವಾಗ ಆ ಹುಡುಗಿ ಮದ್ವೆಗಿನ ಮುಂಚೆನೆ ಕೆಲ್ಸ ಹೊರಟೋಯ್ತು. ನನ್ಗೆ ಕೆಲ್ಸ ಹೋಗಲ್ಲ, ನಾನು ಬೇರೆ ಕಡೆ ಹುಡುಕ್ಬೇಕು ಅಂತ ಹೇಳ್ತು ಸರ್. ನಮ್ ಹುಡುಗ ನೋಡಿದ್ರೆ ನಮ್ಮ ನನ್ಗೆ ತುಂಬಾ ಗ್ರ್ಯಾಂಡ್ ಆಗಿ ಮದ್ವೆ ಬೇಕು ಅಂತ 3 ಲಕ್ಷ ಸಾಲ ಮಾಡ್ದೆ ಸರ್. 3 ಲಕ್ಷ ಸಾಲ ಮಾಡಿ ಮದ್ವೆ ಮಾಡಿದ್ದು. ಆ ಹುಡುಗಿ ಅಂದ್ಲು, ಅಮ್ಮ ನನ್ಗೆ ಯಾರು ಸಾಲ ಕೊಡ್ತಿಲ್ಲ. ಅತ್ತೆ ಅಂತ ಇದ್ದಿಲ್ಲ, ಅಮ್ಮ ಅಂತ ಇದ್ಲು. ಅಮ್ಮ ನನ್ಗೆ ಯಾರು ಸಾಲ ಕೊಡೋದಿಲ್ಲ, ನಿನ್ಗೆ ಯಾರಾದ್ರೂ ಸಾಲ ಕೊಡಂಗಿದ್ರೆ ನಿನ್ ಸಾಲ ಮಾಡು, ನಾನ್ ಕೆಲ್ಸಕ್ಕೆ ಹೋಗಿ ಅದನ್ನ ತೀರ್ಸ್ತೀನಮ್ಮ, ನಿನ್ ಭಯ ಬೀಳ್ಬೇಡ ಅಂತ ನನ್ನ ಹತ್ರ ಹೇಳಿದ್ಲು. ಸರಿ ಅಂತ ಮದ್ವೆನೂ ಆಯ್ತು ಸರ್. ಮದ್ವೆ ಆಗಿ 1 ವಾರ 15 ದಿನ ಅವರು ಊಟಿ ಕೊಡೆಕನೆಲ್ ಅದು ಇದು ಎಲ್ಲೆಲ್ಲ ಹೋದ್ರು ಸರ್. ಮದ್ವೆ ಹೋಗ್ತಾರಲ್ಲ ಆ ತರ ಎಲ್ಲ ಹೋದ್ರು. ಫುಲ್ ಚೆನ್ನಾಗೆ ಸಾಲ ಮಾಡ್ಕೊಂಡ ನನ್ ಮಗನು. ಸರಿ ಬಂದ್ರು. ಬಂದಾದ್ಮೇಲೆ ಕೆಲ್ಸಕ್ಕೆ ಹುಡುಕ್ಬೇಕಲ್ಲ, ಕೆಲ್ಸಕ್ಕೆ ಹೋಗ್ಬೇಕಲ್ಲ ಹುಡ್ಗಿ. ಆ ಹುಡ್ಗಿಗಂತೂ ಕೆಲ್ಸಕ್ಕೆ ಹೋಗೋ ಇಂಟ್ರೆಸ್ಟೇ ಇದ್ದಿಲ್ಲ ಸರ್. ಆದ್ರೆ ನಾನ್ ಮುಂಚೆನೆ ಹೇಳಿದ್ದೆ, ನಾನ್ ಮನೆನೂ ಲೋನ್ ಮಾಡಿ ಕಟ್ತಾ ಇದ್ದೀನಿ, ಮತ್ತೆ ನನ್ ಮಗನ್ ಮದ್ವೆನೂ ಸಾಲ ಮಾಡ್ತಾ ಇದ್ದೀನಮ್ಮ, ನೀನ್ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅಂತ ನಾನು ಮುಂಚೆ ಹೇಳಿದ್ದೆ. ಅವಾಗೆಲ್ಲ ಹೌದಮ್ಮ ನಾನು ಮಾಡ್ತೀನಿ, ನಿನ್ಗೆ ಹೆಲ್ಪ್ ಆಗಿರ್ತೀನಿ, ಹಂಗೆ ಹಿಂಗೆ ಅಂತೆಲ್ಲ ತುಂಬಾ ಚೆನ್ನಾಗಿ ಒಳ್ಳೆ ಹುಡ್ಗಿ ತರ ಮಾತಾಡ್ಲು. ನಾನು ನಂಬ್ದೆ, ಒಳ್ಳೆ ಹುಡ್ಗಿ ಚೆನ್ನಾಗಿರ್ತಾಳೆ ಬಿಡು ಅಂತ. ಒಂದು ಅಡಿಗೆ ಬರೋದಿಲ್ಲ ಆದ್ರೂನು ನಾನ್ ಬೈತಾ ಇದ್ದಿಲ್ಲ, ನೀನ್ ಈ ತರ ಮಾಡ್ತಾ ಇದ್ದೀಯಾ, ಈ ತರ ಮಾಡ್ಬೇಡ ಅಂತ ಹೇಳ್ತಾ ಇದ್ದಿಲ್ಲ. ಮದ್ವೆಗಿನ ಮುಂಚೆ 1 ವಾರ ಇದ್ಲು, ಅವಾಗ ತುಂಬಾನೇ ಚೆನ್ನಾಗಿದ್ಲು. ಮದ್ವೆ ಆಗಿದ್ದಾದ್ಮೇಲೆ ಇಟ್ಟು ಮಾಡ್ದೆ 1-2 ಮುದ್ದೆ ಇಟ್ಟು ಕಸಕ್ ಹೋಗ್ತಾ ಇತ್ತು. ಅದು ಅಡಿಯಲ್ಲಿರುತ್ತಲ್ಲ ಅದ್ರಲ್ಲಿ 1-2 ಮುದ್ದೆ ಕಸಕ್ ಹೋಗ್ತಾ ಇತ್ತು. ಮತ್ತೆ ಸಾರು ಅಷ್ಟಕ್ಕಷ್ಟೇ ಇರ್ತಾ ಇತ್ತು. ನಾನು ನಮ್ಮ ಕಲ್ತ್ಕೊಂತೀಯ, ನಿಧಾನವಾಗಿ ಕಲ್ತ್ಕೊ ಅಂತ ಹೇಳ್ತಾ ಇದ್ದೆ. ಅನ್ನ ಮಾಡೋಳು ನಾವಿರೋದು 5 ಜನ. ಅಂದ್ರೆ ನನ್ ಮಗ 2, ನನ್ ಮಗಳು, ನಾನು, ನಮ್ಮ ಮನೆಯವರು, ಆ ಹುಡುಗಿ 5 ಜನ ಅಡ್ಗೆ 15 ಜನಕ್ಕೆ ಅಡ್ಗೆ ಮಾಡ್ತಾ ಇದ್ರು ಸರ್. ಏನಕ್ಕಮ್ಮ ಇಷ್ಟೊಂದು ಮಾಡಿದ್ವಿ? ಅಮ್ಮ ಎಲ್ಲರೂ ತಿಂತಾರೆ, ಇದಿಲ್ಲ, ಅಷ್ಟು ಖಾರ ಹಾಕಿರ್ತಾ ಇದ್ವಿ. ತುಂಬಾ ಅಂದ್ರೆ ತುಂಬಾ ಖಾರ ಇಕ್ತಾ ಇದ್ಲು, ಟೇಸ್ಟೇ ಇರ್ತಾ ಇದ್ದಿಲ್ಲ. ನನ್ ಮಗನ್ಗೆ ಗುಲಾಬ್ ಜಾಮೂನ್ ಇಷ್ಟ ಅನ್ಬಿಟ್ಟು 2 ಗುಲಾಬ್ ಜಾಮೂನ್ ಮಿಕ್ಸ್ ಮಾಡಿ ಎಣ್ಣೆಲ್ ಬಿಟ್ಟು
ಸಕ್ಕರೆ ಪಾಕ ತೆಗೆದು ಅದ್ರಲ್ಲಿ ಹಾಕಿದಾಳೆ. ಅದು ಗುಲಾಬ್ ಜಾಮೂನ್ ಆಗಿಲ್ಲ, ಹಲ್ವಾ ಆಗೋಗೈತೆ. ಬರೋದಿಲ್ಲ ಅಂತ ಹೇಳಿದ್ರೆ ನಾವೇನು ಅಂತ ಇದ್ದಿಲ್ಲ. ನಿಂಗ್ ಬರೋದಿಲ್ವಾ, ಕಲ್ತ್ಕೊಂತೀಯ ಬಿಡು, ನೀನ್ ಮಾಡು ಅಂತಾನೂ ಹೇಳ್ತಾ ಇದ್ದಿಲ್ಲ. 5 ಜನ ಇರೋದಕ್ಕೆ 10 ಜನ ಅಡ್ಗೆ, 10 ಜನ ಇದ್ರೆ 20 ಜನಕ್ಕೆ ಅಡ್ಗೆ ಮಾಡ್ತಾ ಇದ್ಲು. ಬಿರಿ 2 ತಿಂಗಳು ಸಹ, ಬಿರಿ 2 ತಿಂಗಳು ಅಡ್ಗೆ ಮಾಡಿದ್ದಕ್ಕೆ 1 ಅಕ್ಕಿ ಕಾಳು ಇಲ್ದಿರಂಗ್ ಮಾಡ್ಬಿಟ್ಲು ಮನೇಲಿ. ಎಷ್ಟು ವರ್ಷದಿಂದ ನಾನು ಸಂಸಾರ ನಡ್ಸ್ಕೊ ಬರ್ತಾ ಇದ್ದೀನಿ, 1 ದಿನ ಆದ್ರೂ 1 ಅಕ್ಕಿ ಕಾಳು ಇಲ್ದಿರ ನಮ್ಮ ಮನೇಲಿ ಆಗಿದ್ದಿಲ್ಲ. ಸರಿಮಾ ನೀನ್ ಮಾಡ್ಬೇಡ ಅಂತ ಇವ್ರಿಗೆ ಮದ್ವೆ ಮಾಡಿ 10 ದಿನದಲ್ಲಿ ನನ್ ಚಿಕ್ಕ ಮಗನ್ಗೆ ಮದ್ವೆ ಮಾಡ್ದೆ ಸರ್. ಅದು ಲವ್ ಮ್ಯಾರೇಜ್. ಇವ್ರ ಮದ್ವೆಗೆ ಓಡಾಡ್ತಾ ಇದ್ರು ಅವರು. ಆ ಹುಡುಗಿ ಮನೇಲಿ ಗೊತ್ತಾಯ್ತು. ಆ ಹುಡುಗಿ ನಮ್ ಜಾತಿ ಅಲ್ವಾ, ಆ ಹುಡುಗಿ ಕ್ರಿಶ್ಚಿಯನ್. ಅವ್ರ ತಾಯಿ ಮನೆಗೆ ಹೋದೆ. ಇವ್ರಿಬ್ರು ಇಷ್ಟಪಡೋದು ನಿಮ್ಗೂ ಗೊತ್ತು, ಮಾಡ್ಕೊಡಿ. ಅವ್ರಿಬ್ರು ಇಷ್ಟಪಟ್ಟಿದ್ದಾರೆ. ನನ್ ಮಗನ್ಗೆ ದೊಡ್ಡವನ್ಗೆ 21, 20 ಅಂದ್ರೆ ಇವ್ನಿಗೆ 20. ಅವ್ರ ತಾಯಿಯವರು ನಾನು ಒಪ್ಪಲ್ಲ. ಒಂದ್ ನಿಮಿಷ. ಈಗ ನಿಮ್ಮ ದೊಡ್ಡ ಮಗನಿಗೆ 21 ವಯಸ್ಸಾಗಿತ್ತು, ಅವಾಗ ಮದುವೆ ಮಾಡಿದ್ರಿ? ಹೌದು ಸರ್. ನಿಮ್ ಚಿಕ್ಕ ಮಗನಿಗೆ 20 ವಯಸ್ಸು, ಕ್ರಿಶ್ಚಿಯನ್ ಹುಡುಗಿ. ಹೌದು ಸರ್. ಈ 21ಕ್ಕೆ ಗಂಡು ಮಕ್ಳಿಗೆ ಮದುವೆ ಮಾಡೋ ಸಂಸ್ಕೃತಿ ಯಾಕಂಗಾಯ್ತು ಅಂದ್ರೆ? ಅಂದ್ರೆ ದೊಡ್ಡ ಮಗನ ಮದ್ವೆನಲ್ಲಿ ಓಡಾಡ್ತಾ ಇದ್ದದಕ್ಕೆ ಆ ಹುಡುಗಿನೂ ಬಂತು. ದೊಡ್ಡ ಮಗನಿಗೆ ಅಂದ್ಕೊಳ್ಳೋಣ, 21ಕ್ಕೆ ಮಾಡೋ ಅರ್ಜೆಂಟ್ ಏನಿತ್ತು? ಅರ್ಜೆಂಟ್ ಏನು ಅಂತಂದ್ರೆ ಆ ಹುಡುಗಿಯವ್ರ ತಾಯಿಯವರು ಕಳ್ಸ್ಕೊಟ್ಬಿಟ್ರು ಸರ್ ಆ ದಿನಾನೇ. ಆ ಹುಡ್ಗ ಬೇಕು ಅಂದ್ರೆ ಆ ಹುಡ್ಗನ್ ಜೊತೆನೆ ಹೊರಟೋಗು, ಇಲ್ಲ ಆ ಹುಡ್ಗ ಬೇಡ ಅನ್ನೋಂಗಿದ್ರೆ ನನ್ ಮನೇಲಿರು ಅಂತ ಚಿಕ್ಕ ಹುಡ್ಗಿಗೆ, ಚಿಕ್ಕ ಸೊಸೆಗೆ. ಮತ್ತೆ ಆ ಹುಡ್ಗಿ ವೇಟ್ ಮಾಡ್ತು, ಅವ್ರ ತಾಯಿ ಒಪ್ತಾರೇನೋ. ಆ ಹುಡ್ಗಿಗಿಂತ ದೊಡ್ಡ ಹುಡ್ಗಿ ಒಂದಿರ್ತೆ ಸರ್. ಆ ಹುಡ್ಗಿಗ್ ಮದ್ವೆ ಮಾಡಿದ್ಮೇಲೆ ಈ ಹುಡ್ಗಿಗ್ ಮಾಡ್ಬೇಕಾಯ್ತು. ಆದ್ರೆ ಅವ್ರ ತಾಯಿಯವರು, ನೀನ್ ಆ ಹುಡ್ಗನ್ ಇಷ್ಟ ಪಡ್ತಾ ಇದೀಯ, ನೀನು ಹೊರಟೋಗು, ನಮ್ ಮನೇಲಿ ಇರ್ಬೇಡ ಅಂತ ಆ ಕ್ಷಣನೇ ಕಳ್ಸ್ಕೊಟ್ಬಿಟ್ರು ನಮ್ಮ ಮನೆಗೆ. ಈ ಹುಡ್ಗಿ ಬಂದು ನಮ್ಮ ಮನೇಲಿ ಇದ್ದಾಳೆ, ತೆಲುಗು ಹುಡ್ಗಿ. ಮತ್ತೆ ಇನ್ನೊಂದು ಹುಡ್ಗಿನೂ ನಮ್ಮ ಮನೆಗೆ ಬಂತು. ಆದ್ರಿಂದ ಈ ನನ್ ದೊಡ್ಡ ಮಗನಿಗೆ ಮಾಡಿದ್ದು 10ನೇ ತಾರೀಕು 9ನೇ ತಾರೀಕು, ನನ್ ಚಿಕ್ಕ ಮಗನಿಗೆ ಮಾಡಿದ್ದು 21, 20 ಮದ್ವೆ. ಆಯ್ತು. ನಿಮ್ ಚಿಕ್ಕ ಮಗನಿಗೆ ಕ್ರಿಶ್ಚಿಯನ್ ಹುಡುಗಿ ಮದುವೆ ಮಾಡ್ಬೇಕು ಅಂತ ಅವ್ರ ಅಮ್ಮನ್ ಹೋಗಿ ಕೇಳಿದ್ರಿ, ಅವ್ರು ಒಪ್ಪುದ್ರ? ಅವ್ರು ಸರ್ ಒಪ್ಪಿಲ್ಲ ಅಂದ್ರೆ ಈ ಹುಡ್ಗಿನ ಕಳ್ಸ್ಕೊಟ್ಬಿಟ್ರು. ನಿನ್ಗ ಆ ಹುಡ್ಗನೇ ಬೇಕು ಅಂದ್ರೆ ಹೊರಟೋಗು, ನೀನು ನನ್ ಮನೇಲಿ ಇರ್ಬೇಡ. ಅವ್ರು ಕಳ್ಸ್ಕೊಟ್ಟಿಲ್ಲ ಅಂದ್ರೆ ಇಷ್ಟು ಬೇಗ ಮಾಡ್ತಾ ಇದ್ದಿಲ್ಲ ನಾನು. ಅವ್ರು ಕಳ್ಸ್ಕೊಟ್ಟದ್ಮೇಲೆ ಮನೇಲಿ ಇಕ್ಕಳಕ್ ಆಗೋದಿಲ್ಲ. ಬೇರೆಯವ್ರ ಹೆಣ್ಮಗುನ್ ತಂದು ನಾನು 2 ಗಂಡ್ ಮಕ್ಳಿರೋ ಮನೇಲಿ ಒಂದ್ ಹುಡ್ಗಿನ ಹೆಂಗ್ ಇಕ್ಕೊಳ್ಳಿ? ನೋಡ್ದವ್ರೆಲ್ಲ ಏನಂತಾರೆ? ನಾನ್ ಮದ್ವೆ ಆಗಿ 25 ವರ್ಷ ಆಯ್ತು ಸರ್. ಒಂದು ಜನ ಒಂದು ಮಾತು ಅಂದವ್ರಲ್ಲ ಈ ಊರಲ್ಲಿ. ಅವಾಗಿಂದಾನು ಕಷ್ಟಪಟ್ಟೆ, ಚೆನ್ನಾಗಿ ದುಡ್ದು ಕಷ್ಟಪಟ್ಟೆ ಇದ್ ಮಾಡಿದೀನಿ. ಈಗ ಒಂದು ಮನೆ ಕಟ್ಕೊಂಡು ಒಂದ್ ನಿಲುವು ಮಾಡ್ಕೊಂಡಿದೀನಿ. ಇಬ್ಬರದು ಮದ್ವೆ ಆಯ್ತು ಸರ್. 2 ತಿಂಗಳು ನನ್ ದೊಡ್ಡ ಸೊಸೆ ಅಡ್ಗೆ ಮಾಡ್ತಾ ಇದ್ಲು. 2 ತಿಂಗಳಲ್ಲಿ 1 ಅಕ್ಕಿ ಕಾಳು ಇಲ್ದಿರ ಆಯ್ತು. ಆಗ ನಾನೇನ್ ಮಾಡ್ದೆ, ಅಮ್ಮ ನೀನ್ ಮಾಡ್ಬೇಡ, ಇನ್ಮೇಲೆ ನಾವು ಮಾಡ್ತೀವಿ ಅಡ್ಗೆ, ನೀನ್ ಸ್ವಲ್ಪ ರೆಡಿ ಮಾಡ್ಕೊಡು ಅಡ್ಗೆಗೆ, ತರಕಾರಿ ಗಿರ್ಕಾರಿ ಹಚ್ಕೊಡು, ಮತ್ತೆ ಪಾತ್ರೆ ಸ್ವಲ್ಪ ತೊಳ್ಕೊ ಸಾಕು. ಬುದ್ಧಿವಾದ ಹೇಳಿ ನಾವ್ ಅಡ್ಗೆ ಮಾಡಿದ್ವಿ, ನಾನು ನನ್ ಚಿಕ್ಕ ಸೊಸೆ. ನಮ್ ಚಿಕ್ಕ ಸೊಸೆ ತುಂಬಾ ಬುದ್ಧಿವಂತರು ಸರ್. ಯಾರ್ಗ್ ಎಷ್ಟು ಬೇಕು ಅಷ್ಟೇ, ಚೂರು ವೇಸ್ಟ್ ಮಾಡಲ್ಲ. ತುಂಬಾ ಚೆನ್ನಾಗಿ ಮನೆ ನಿಭಾಯಿಸ್ಕೊಂಡು ಹೋಗ್ತಾಳೆ. ನಾವಿಬ್ರು ಅಡ್ಗೆ ಮಾಡ್ತಾ ಇದ್ರೆ ಆ ಮಗುಗೆ ಊಟ ಸಾಕಾಗ್ತಾ ಇದ್ದಿಲ್ಲಂತೆ ದೊಡ್ಡ ಸೊಸೆಗೆ. ಪಾತ್ರೆ ತೊಳೆಯೋದು ನೀಟಾಗಿ. ಮಗು ಯಾರ್ದು? ಆ ದೊಡ್ಡ ಸೊಸೆಗೆ ಮಗು ಅಂದೆ ಸರ್. ಸೊಸೆನೆ ಮಗು ಒಂದಿದ್ದ? ಹೌದು ಸರ್. ಅಷ್ಟು ಮಗು ತರ ಇದ್ರು, ಇವಾಗ ನರಕ ತೋರ್ಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಮಗ ನೀನು ಅಡ್ಗೆ ಮಾಡ್ಬೇಡವ, ನೀನು ಸಪೋರ್ಟ್ ಮಾಡು, ನಾವು ಮಾಡ್ಕೊಳ್ತೀವಿ ಅನ್ನೋ ಹಂತಕ್ಕೆ ಬಂದೆ. 2 ತಿಂಗಳು ಆ ಮಗು ನನ್ ಸೊಸೆ ದೊಡ್ಡ ಸೊಸೆ ಮಾಡಿದ್ಲು. ಅದಾದ್ಮೇಲೆ ನಾವ್ ಮಾಡಿದ್ವಿ ಸರ್ ಅಡ್ಗೆ. 3 ತಿಂಗಳು ನಾವ್ ಮಾಡಿದ್ರಿ. ಆ 3 ತಿಂಗಳಲ್ಲಿ ನನ್ ದೊಡ್ಡ ಸೊಸೆ ಒಂದೊಂದಲ್ಲ ಸರ್, 2 ತಿಂಗಳಲ್ಲಿ ಪ್ರೆಗ್ನೆಂಟ್ ಆದ್ಲು. ಕೆಲ್ಸಕ್ಕೆಲ್ಲೂ ಹೋಗಿಲ್ಲ, 2 ತಿಂಗಳಲ್ಲಿ ಪ್ರೆಗ್ನೆಂಟ್ ಆದ್ಲು. ನಾನಂದೆ, ನಾನು ಇವಾಗ ನಿನ್ನ ನೋಡೋ ಸ್ಥಿತಿಯಲ್ಲಿ ನಾನಿಲ್ಲ, ಬಾಣಂತನ ಡೆಲಿವರಿ ಎಲ್ಲ ಮಾಡೋ ಸ್ಥಿತಿಯಲ್ಲಿ ನಾನಿಲ್ಲ. 20 ಲಕ್ಷ ಸಾಲ ಐತೇನ ಸರ್ ನಂದು, ಮನೆ ಕಟ್ಟದ್ಬಿಟ್ಟ. ಲೋನ್ ಮಾಡಿ ಮನೆ ಕಟ್ಟಿದೀವಿ.
ಮತ್ತೆ ಮದ್ವೆಗೂ ಸಾಲ ಮಾಡಿದ್ದೀನಿ. ಇಷ್ಟು ಸಾಲ ನನ್ನ ಹತ್ರ ಐತೆ. ನಾನಂತೂ ಕೆಲ್ಸ ಬಿಟ್ಟು ನಿನ್ ನೋಡೋ ಸ್ಥಿತಿಯಲ್ಲಿ ಇಲ್ಲ. ನಿಮ್ ತಾಯಿನೊಂದು ಮಾತು ಕೇಳು ಅಮ್ಮ, ಅವ್ರೆಲ್ಲಾ ಮಾಡಿದ್ದಾರೆ, ಮದ್ವೆ ಮಾಡಿದ್ದಾರೆ, ಎಲ್ಲ ನೋಡಿದ್ದಾರೆ, ಬಾಣಂತನ ಮಾತ್ರ ನೀನ್ ಮಾಡ್ಕೊಡ್ತೀಯಾ ಅಂತ ನಿಮ್ ತಾಯಿ ಹತ್ರ ಒಂದ್ ಮಾತು ಕೇಳುಮ್ಮ. ನಿಮ್ ತಾಯಿ ಒಪ್ಕೊಂಡ್ರೆ ನನ್ಗೇನು ಪ್ರಾಬ್ಲಮ್ ಇಲ್ಲ. ಇಲ್ಲಾಂದ್ರೆ ನೀನು ಮಗು ಇರೋದು ಯಾರು ಇಲ್ಲ ಸರ್. ನನ್ಗೂ ತಂದೆ ತಾಯಿ ಇಲ್ಲ. ತಂದೆ ಇದ್ದಾರೆ, ತಾಯಿ ತೀರೋಗಿದ್ದಾರೆ. ನನ್ಗೆ ಸ್ವಂತದವ್ರು ಅಂತ ಯಾರು ಇಲ್ಲ. ನಾನು ಏನ್ ಮಾಡೋದು? ಆ ಮಾತು ಆ ಮೊಡ್ಗುಗೆ ಹೇಳ್ದೆ ನಾನು, ನನ್ ಸೊಸೆಗೆ, ದೊಡ್ಡ ಸೊಸೆಗೆ. ಆ ದೊಡ್ಡ ಸೊಸೆಗೆ ಹಂಗ ಹೇಳಿದಕ್ಕೆ ಇಲ್ಲ ನಮ್ ತಾಯಿ ನೋಡೋದಿಲ್ಲ ಅಂತ ಹೋಗಿ ಅಬಾರ್ಷನ್ ಮಾಡಿಸ್ಕೊಂಡ್ ಬಂದ್ಬಿಟ್ಲು. ಅಬಾರ್ಷನ್ ಮಾಡಿಸ್ಕೊಂಡ್ ಬಂದ್ಲು. ಅದಾದ್ಮೇಲೆ ನನ್ಗೆ ತುಂಬಾ ಹುಷಾರಿಲ್ಲ, ತುಂಬಾ ಹೊಟ್ಟೆ ನೋವು ಇತ್ತು. ಅದು ಹೋಗಿದ್ದ ಟೈಮಲ್ಲಿ ನಾನು ಹೋಗಿ ಹಾಸ್ಪಿಟಲ್ ತೋರಿಸ್ದೆ. ಒಂದು 10,000 ಖರ್ಚು ಮಾಡಿದೆ ಹಾಸ್ಪಿಟ್ಲ್ಗೆ. ಎಲ್ಲ ತೋರ್ಸ್ಕೊಂಡು ಬಂದೆ. ಒಂದೇ ದಿನದಲ್ಲಿ 10,000 ರೂಪಾಯಿ ಅಷ್ಟು ಆಯ್ತು ಸರ್. ಹಾಸ್ಪಿಟ್ಲ್ಗೆ ಮದ್ದು ಮಾತ್ರೆ ಎಲ್ಲಾನು ತೋರ್ಸ್ಕೊ ಬಂದೆ. 1 ತಿಂಗಳು ಸುಧಾರಿಸ್ಕೊಂಡ್ಲು. ಇನ್ನು 3ನೇ ತಿಂಗಳು 4ನೇ ತಿಂಗಳು ಬಂತು. ಅವಾಗ್ಲೂ ಒಂದ್ ಕೆಲ್ಸಕ್ಕೆ ಹೋಗಿಲ್ಲ. ನನ್ಗೆ ತುಂಬಾ ಕಷ್ಟ. ಇಲ್ಲಿ ಲೋನ್ಗಳು ಕಟ್ಬೇಕು, ಮನೆನೂ ನೋಡ್ಬೇಕು, ಎಲ್ಲ ಮಾಡ್ಬೇಕು. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗೋದಿಲ್ಲ. ಅವ್ರು ಮುಂಚೆ ಮಾಡ್ತಾ ಇದ್ರು, ಗಾರೆ ಕೆಲಸ ಮಾಡ್ತಾ ಇದ್ರು. ಇವಾಗ ಮೇಲೆ ಹತ್ತಿ ಕೆಲ್ಸಗಳು ಮಾಡ್ಬೇಕು ಅಂದ್ರೆ ಅವ್ರಿಗೆ ಆಗ್ತಾ ಇಲ್ಲ. ತುಂಬಾ ಭಯ ಬೀಳ್ತಾರೆ. ಗಾಳಿ ಬರುತ್ತೆ, ಮಳೆ ಬರುತ್ತೆ, ನನ್ಗೆ ಕೈ ಕಾಲೆಲ್ಲ ನಡುಗುತ್ತೆ. ತುಂಬಾ ಕುಡಿತಾರೆ ನಮ್ಮ ಮನೆಯವರು. ಈಗೊಂದು 8 ತಿಂಗಳಿಂದ ಕುಡಿತಾ ಇಲ್ಲ. ತುಂಬಾ ಕುಡಿತಾರೆ ಅಂದ್ರೆ ತಲೆ ಬಗ್ಸ್ಬಿಡೋರು ಊಟದಲ್ಲೇ. ಅಷ್ಟು ಇದಿಟ್ಕೊಂಡು ಕಷ್ಟದಲ್ಲಿ ಜ್ಞಾನಾಶ್ರಮ ಸ್ವಾಮೀಜಿ ಒಂದು ಊರ್ಗೆ ಇಷ್ಟು ಕಷ್ಟದಲ್ಲಿ ಮಾಡ್ಕೊ ಬಂದೆ. ಇಲ್ಲಿ ನೋಡ್ದೆ ಈ ಸೊಸೆ ಒಂದು ನಯಾ ಪೈಸೆ ನನ್ಗೆ ಯೂಸ್ ಆಗಿಲ್ಲ. ಆ ಮಗು ನನ್ ಸೊಸೆ ಮನೆಯಲ್ಲೂ ಮಾಡ್ಕೊಂತ ಇದ್ದಿಲ್ಲ, ಆಚೆನೂ ಮಾಡ್ತಾ ಇದ್ದಿಲ್ಲ. ಮನೆಯಲ್ಲೂ ನಾನೇ ಮಾಡ್ಬೇಕಾಯ್ತು, ಮತ್ತೆ ಆಚೆ ಕೆಲ್ಸಕ್ಕೂ ಹೋಗ್ಬಿಟ್ಟು ಬರ್ಬೇಕಾಯ್ತು. ಒಬ್ಬ ಮೇಡಮ್ ಅದೇ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ ಕೆಲ್ಸದಿಂದ ನಿಲ್ಸ್ಬಿಟ್ಟಿದ್ರು. ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಬಾ ನೀನು ಕೆಲ್ಸಕ್ಕೆ ಅಂತ. ಅವಾಗ ನನ್ ಸೊಸೆ ಅಂತಾಳೆ, ಅಮ್ಮ ಅವರು ಹೇಳ್ತಾ ಇದ್ದಾರೆ, ಕರೀತಾ ಇದ್ದಾರೆ, ನೀನ್ ಅಲ್ಲೇ ಹೋಗು, ಮತ್ತೆ ಕಂಡೀಷನ್ ಹಾಕವ್ರಿಗೆ ನಾನು ಹಿಂಗೆ ಕೆಲ್ಸ ಮಾಡೋದು ಅಂತ. ಅವ್ರು ರಜಾ ಕೊಡ್ತಾ ಇದ್ದಿಲ್ಲ. ಆ ತರ ನನ್ಗೆ ಹೇಳೋರು, ನೀನ್ ಕೆಲ್ಸಕ್ಕೆ ಹೋಗು ಅಂತ. ನನ್ ಸೊಸೆ ಸರಿ ಹೋಗ್ತೀನಮ್ಮ ನಾನ್ ಕೆಲ್ಸಕ್ಕೆ ಅಂತ ಆ ಮೇಡಮ್ ಹತ್ರನೇ ಮತ್ತೆ ಹೋದೆ. 4 ಮನೆ ಕೆಲ್ಸ ಮಾಡ್ತೀನಿ ಸರ್ ನಾನು. ಅಡ್ಗೆನೆ ಮಾಡ್ತೀನಿ, ಕೆಲ್ಸ ಎಲ್ಲ ಮಾಡ್ಕೊ ಬರ್ತಾ ಇದೆ. 5 ತಿಂಗಳಾಯ್ತು ಸರ್ ಮದುವೆ ಆಗಿ. ಜನವರಿ ಆಗುತ್ತೆ. ನನ್ ಸೊಸೆ ನನ್ ಮಗಳ ಹತ್ರ ಅಂತ ಇದ್ಲು, ದೊಡ್ಡ ಸೊಸೆ, ನೀನು ನಿಮ್ ಚಿಕ್ಕಣ್ಣ ಊಟ ತಿಂದ್ರೆ ತಟ್ಟೆ ಎತ್ತಬೇಡ, ನೀನೇನು ಅವ್ರಿಗೆ ಆ ತರ ಎಲ್ಲ ಮಾಡ್ಬೇಡ ನೀನು ಅಂತ ನನ್ ಮಗಳಿಗೆ ಹೇಳ್ಕೊಡೋಳು. ಮತ್ತೆ ಮೇಲೆ ಬಂದು ನನ್ ಚಿಕ್ಕ ಸೊಸೆ ಜೊತೆ ಸೇರ್ಕೊಂಡು ಇಬ್ರು ಕೆಲ್ಸ ಮಾಡ್ರಮ್ಮ, ಚಿಕ್ಕ ಸೊಸೆಗೆ ಹೇಳ್ಬೇಡ, ಎಲ್ಲಾನು ಇಬ್ರು ಜೊತೆಲಿ ಮಾಡ್ರಿ ಅಂತ ಜೊತೆಲಿ ಬಿಟ್ರೆ ನನ್ ಸೊಸೆಗೆ ಹೇಳ್ಕೊಡ್ತಾ ಇದ್ಲು, ನಿಮ್ ಮಾವಾಗೆ ಹಿಟ್ಟು ಮಾಡ್ಬೇಡ, ಅನ್ನ ಮಾಡಿದ್ಯಲ್ಲ ಅದೇ ತಿನ್ಕೊಳ್ಳಿ, ಇಟ್ಟೇ ಮಾಡು ಅಂದ್ರೆ ಯಾಕೆ ಮಾಡೋದು, ಅವ್ರ ಮನೇಲೆ ತಾನೇ ಇದ್ದಾರೆ, ಅವ್ರಿಗೇನ್ ನೀನ್ ತಗೊಂಡೋಗಿ ಕೆಳಗೆ ಕೊಡೋದು ಊಟ, ಬಂದ್ ಮೇಲೆನೆ ತಿನ್ಲಿ ಅಂತ ಚಿಕ್ಕ ಸೊಸೆಗೆ ಹೇಳೋಳು. ಈ ಕಡೆ ಚಿಕ್ಕ ಸೊಸೆನೂ ಕೆಡಿಸ್ತಾ ಇದ್ಲು, ಈ ಕಡೆ ನನ್ ಮಗಳನ್ನೂ ಕೆಡಿಸ್ತಾ ಇದ್ಲು. ನನ್ ಮಗಳು ನಮ್ ಮಗ ಹತ್ರ ಹೇಳಲು, ಅಣ್ಣ ನಿನ್ ತಟ್ಟೆ ಎತ್ತಬಾರ್ದಂತೆ, ಅತ್ತಿಗೆ ಈ ತರ ಹೇಳ್ತಾ ಇದ್ದಾಳೆ, ತಟ್ಟೆ ಎತ್ತಿದ್ರೆ ನಾನು ನಿನ್ ಮನೆ ಆಳಂತೆ, ನಾನ್ ಮಾಡ್ಬಾರ್ದು ಅಂತ ಇದ್ದಾಳೆ. ಆಗ ಮನ್ಸು ಕೆಟ್ಟೋಯ್ತು ಸರ್, ಯಾಕೆ ಈ ಸೊಸೆ ಈ ತರ ಹೇಳ್ಕೊಡ್ತಾ ಇದ್ದಾಳೆ. ಆಗ ಬೈತಾ ಇದ್ದೆ. ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ಮೀಟಿಂಗ್ ನಡೀತಾನೆ ಇರ್ಬೇಕು ಸರ್ ಮನೇಲಿ. ಆ ಹುಡುಗಿ ಪ್ರತಿಯೊಂದು ತಪ್ಪು ಮಾಡ್ತಾನೆ ಇರೋಳು. ನಾನು ತುಂಬಾ ನೀಟಾಗಿ ಕುತ್ಕೊಂಡು ತೊಡೆ ಮೇಲೆ ಮಲಗ್ತಾ ಇದ್ದು ಸರ್. ಆ ಹುಡುಗಿ ತೊಡೆ ಮೇಲೆ ಮಲಗ್ದಾಗ ಒಂದು ಮಗುಗೆ ಒಂದು ತಾಯಿ ಯಾವ ತರ ಬುದ್ಧಿ ಹೇಳ್ತಾಳೋ ಆ ತರ ಬುದ್ಧಿ ಹೇಳ್ತಾ ಇದ್ದೆ ನಾನು. ಈ ತರ ಮಾಡ್ಬಾರ್ದು, ಈ ತರ ನಡ್ಕೋಬೇಕು, ಈ ತರ ಇರ್ಬೇಕು, ಹಿಂಗೆಲ್ಲ ಹೇಳ್ಕೊಡ್ಬಾರ್ದು, ಇದೆಲ್ಲ ತಪ್ಪಲ್ವಾ ಅಂತ ಹೇಳ್ಕೊಡ್ತಾ ಇದ್ದೆ. ಇವತ್ತು ಬುದ್ಧಿ ಹೇಳ್ತೀನಿ, ನಾಳೆ ಮಾರನೇ ದಿನ ಆ ಹುಡುಗಿ ಅದೇ ಬುದ್ಧಿ. ಆ ಹುಡುಗಿ ಚೇಂಜ್ ಆಗ್ತಾನೆ ಇದ್ದಿಲ್ಲ. ಚಿಕ್ಕ ಮಗನ ಹತ್ರನೂ ಮಾತ್ ಬಿಟ್ಲು, ಚಿಕ್ಕ ಸೊಸೆ ಹತ್ರನೂ ಮಾತ್ ಬಿಟ್ಲು. ಇವ್ರು ನನ್ಗೆ ಹೇಳ್ಬಿಟ್ಟಿದ್ದಾರೆ. ನಾನಂದೆ, ನಾನು ಮೇಲೆ ಕ್ಯಾಮ್ರಾ ಇಕ್ಕಿದ್ದೀನಿ, ನೀನ್ ಚಿಕ್ಕ ಸೊಸೆ ಹತ್ರ ಏನೆಲ್ಲ ಮಾತಾಡ್ದೆ ಅದೆಲ್ಲ ನಾನು ಕೇಳಿದ್ದೀನಿ. ನಿನ್ ತಾಯಿ ಮಾಡ್ದಿರೋ ಕೆಲ್ಸ ಎಲ್ಲ ನಾನ್ ಮಾಡಿದ್ದೀನಿ. ಆ ಹುಡುಗಿ ಏಜ್ ಅಟೆಂಡ್ ಆದ್ರೆ ಒಂದು ಶಾಸ್ತ್ರ ಮಾಡ್ತಾರೆ, ಆ ಶಾಸ್ತ್ರ ಮಾಡಿದ್ದಿಲ್ಲ, ಬಳೆ ಶಾಸ್ತ್ರ ಮಾಡಿದ್ದಿಲ್ಲ, ಅರ್ಶನ ಇಕ್ಕಿದ್ದಿಲ್ಲ. ಪ್ರತಿ ಒಂದು ತಾಯಿ ಸ್ಥಾನದಲ್ಲಿದ್ದು ನಾನು ಮಾಡಿದ್ದೀನಿ.
ಆ ತರ ಎಲ್ಲ ಮಾಡಿದ್ರೆ ನಮ್ಗೆ ಊಟ ಇಕ್ಬಾರ್ದು ಅಂತ ಹೇಳ್ತಾ ಇದೆಯಲ್ಲ. ಈಗ ನಾವು ದುಡಿತಾ ಇದ್ದೀವಿ, ಈಗ ನಮ್ ಕೈ ಹಿಡಿತಾ ಇದೆ, ಆದ್ರೆ ನೀನು ನಮ್ಗೆ ಊಟ ಹಾಕ್ಬಾರ್ದು ಅಂತೀಯ, ನಮ್ಮ ಮನೆಯವ್ರಿಗೆ ಊಟ ಹಾಕ್ಬಾರ್ದು ಅಂತೀಯ. ಮುಂಚೆ ತುಂಬಾ ಕುಡಿತಾ ಇದ್ರು, ನನ್ ಕೇಳ್ತಾ ಇದ್ದಿಲ್ಲ ನಮ್ಮ ಮನೆಯವ್ರನ್ನ. ಈಗ ಕುಡಿಯೋದ್ ಬಿಟ್ಟಿದ್ದಾರೆ, ಇವಾಗ ಚೆನ್ನಾಗಿದ್ದಾರೆ, ಅವ್ರಿಗೆ ಯಾಕೆ ಊಟ ಹಾಕ್ಬಾರ್ದು? ನಾನ್ ದುಡಿತಾ ಇದೀನಲ್ಲ, ನೀವು ದುಡಿತಾ ಇಲ್ಲ, ನೀವು ತಂದಾಕ್ತಾ ಇಲ್ಲ ನಮ್ಮ ಮನೆಯವ್ರಿಗೆ, ನೀನ್ ಯಾಕೆ ಈ ತರ ಎಲ್ಲ ಮಾತಾಡ್ದೆ ಅಂತ ನಾನು ತುಂಬಾ ಕೋಪ, ಅವತ್ತು ಕೋಪ ಬಂತು ಸರ್. 5 ತಿಂಗಳಾದ್ಮೇಲೆ ಆ ಹುಡ್ಗಿ ಮೇಲೆ ಯಾವತ್ತು ನಮ್ಗೆ ಊಟ ಇಕ್ಬಾರ್ದು ಅಂತೆಲ್ಲ ಹೇಳಿ ಮಾತಾಡಿದ್ಲು, ಅವತ್ತು ತುಂಬಾ ಕೋಪ ಬಂದು ಮಾತಾಡ್ದೆ ನಾನು. ನೀನ್ ಈ ತರ ಎಲ್ಲ ಮಾಡ್ಬಾರ್ದು, ನಿಮ್ಮ ಅಪ್ಪನ ಕರ್ಸು. ನಾನು ತುಂಬಾ ಸಲ ನಿನ್ಗೆ ಬುದ್ಧಿ ಹೇಳ್ಬಿಟ್ಟಿದ್ದೀನಿ, ಸುಮಾರು ಒಂದ್ 20-30 ಸಲ ಬುದ್ಧಿ ಹೇಳಿರ್ತೀನಿ. ತಿಂಗಳಿಗೆ ವಾರಕ್ಕೊಂದ್ಸಲ ಬುದ್ಧಿ ಹೇಳಿದ್ದೀನಿ. ನೀನ್ ಚೇಂಜ್ ಆಗಿಲ್ಲ. ನಿಮ್ ತಂದೆನ್ ಕರ್ಸಿ ಮಾತಾಡಿ ನಿಮ್ ತಂದೆ ಜೊತೆ ಹೊರಟೋಗು. ನೀನ್ ನಮ್ಮ ಮನೆಗ್ ಲಗತ್ತಿಲ್ಲ, ನೀನ್ ಸೆಟ್ ಆಗೋದಿಲ್ಲ ನಮ್ಗೆ ಅಂತ ಹೇಳ್ದೆ. ಹೇಳಿದ್ದು ಒಂದು 2 ಗಂಟೆ 2 ಅವರ್ ಅಲ್ಲಿ ಒಂದೇ ಒಂದು ಬಟ್ಟೆ ಪಿನ್ ಇರುತ್ತಲ್ಲ, ಆ ಪಿನ್ ತೆಗೆದು ಕೈಗೆ ಗೀಚ್ಕೊಂಡ್ಬಿಟ್ಟಿದ್ದಾಳೆ. ಆತ್ಮಹತ್ಯೆ ಮಾಡ್ಕೊಂತ ಇದ್ದೀನಿ ಅಂತ ತೋರ್ಸಕ್ಕೆ ನನ್ಗೆ. ಆ ಕೈ ಗೀಚ್ಕೊಂಡಿರೋದ್ ನೋಡಿ ನನ್ಗೆ ತುಂಬಾನೇ ಸಿಟ್ಟು ಬಂತು. ನೋಡಮ್ಮ, ನೀನ್ ಈ ತರ ಎಲ್ಲ ಆತ್ಮಹತ್ಯೆ ಮಾಡ್ಕೊಂತೀನಿ, ನೇಣ್ ಹಾಕೊಂತೀನಿ ಅಂದ್ರೆ ಆ ನಿಂದೆ ನಮ್ಮ ಮೇಲೆ ಬರೋದ್ ಬೇಡ, ಈಗ್ಲೇ ಕರ್ಸ್ಬೇಕು, ನಿಮ್ಮ ಅಪ್ಪನ್ ಬರ್ಲೇಬೇಕು ನಿಮ್ಮ ಅಪ್ಪ ಅವರು ಅಂದೆ. ಅವ್ರ ತಂದೆಯವ್ರನ್ನ ಕರ್ಸಿದ್ಲು. ಅವ್ರ ತಂದೆಯವರು ನೈಟ್ ಬಂದ್ರು, ನಮ್ಮ ಮಗನೂ ಬಂದ. ಯಾವಾಗೂನು ಅವ್ರಿಗೆ ಬುದ್ಧಿ ಹೇಳೋದು, ನನ್ ಮಗನ ಹತ್ರ ಹೇಳೋದು. ಅವಾಗ ಏನಾಗುತ್ತೆ, ನಮ್ ತಾಯಿಗೆ ನನ್ನ ಹೆಂಡತಿ ಅಂದ್ರೆ ಇಷ್ಟ ಇಲ್ಲ. ನನ್ ಮಗ ಮುಂಚೆ ಹೇಳಿದ್ದು ಅದೇ, ಅಮ್ಮ ಈ ಹುಡ್ಗಿ ಸೆಟ್ ಆಗೋದಿಲ್ಲ ನಮ್ಮ ಮನೆಗೆ, ಅದು ತುಂಬಾ ಲೇಜಿ, ತುಂಬಾ ದಪ್ಪ ಸರ್ ಆ ಮಗು. ನನ್ ಸೊಸೆ ತುಂಬಾ ದಪ್ಪ ಇದ್ದಾಳೆ, ಅವಳ ಕೈಯಲ್ಲಿ ಏನು ಕೆಲ್ಸನೂ ಆಗೋದಿಲ್ಲ. ಆದ್ರೆ ನಮ್ ಮನೆಗ್ ಬಂದಿದ್ 1 ವಾರದಲ್ಲಿ ಚೆನ್ನಾಗಿದ್ಲು, ಎಲ್ಲಾ ಕೆಲ್ಸ ಮಾಡ್ಕೊತಾ ಇದ್ಲು ಮದ್ವೆಗಿನ ಮುಂಚೆ. ಮದ್ವೆ ಆದ್ಮೇಲೆ ಆ ಮಗು ಚೇಂಜ್ ಆಗಿದ್ದು. ಆ ಹುಡ್ಗಿ ಅವ್ರ ಅಪ್ಪನ ಕರ್ಸಿದ್ರಿ, ಅವತ್ತು ಕರ್ಸಿ ಈ ತರ ಎಲ್ಲಾ ಮಾಡ್ತಾ ಇದ್ದಾರೆ ನಿಮ್ ಮಗಳು, ತುಂಬಾ ಸಲ ಬುದ್ಧಿ ಹೇಳಿದ್ದಾಯ್ತು, ಇವಾಗ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಗೀಚ್ಕೊಂಡಿದ್ದಾಳೆ ಕೈನ, ನೀವ್ ನೋಡಿ ಏನೋ ಕೇಳಿ ಆ ಹುಡ್ಗಿದ್ ಪ್ರಾಬ್ಲಮ್ಮು ಅಂತ ಹೇಳಿದ್ರೆ ಒಂದು ಮಾತು ಬರ್ತಾ ಇದ್ದಿಲ್ಲ ಸರ್ ಬಾಯಿಂದ. ಇಲ್ಲ ಆ ಹುಡ್ಗಿದಾದ್ರೂ ತಪ್ಪು ಅಂತ ಹೇಳ್ಬೇಕು, ಇಲ್ಲ ನಮ್ದಾದ್ರೂ ತಪ್ಪು ಅಂತ ಹೇಳ್ಬೇಕು, ಒಂದು ಮಾತು ಮಾತಾಡ್ತಾ ಇದ್ದಿಲ್ಲ. ಅದಾದ್ಮೇಲೆ ಅವ್ರ ತಾಯಿ ಹತ್ರ ಮಾತಾಡಿದ್ದಾರೆ. ತಾಯಿ ಹತ್ರ ಮಾತಾಡಿ ನಮ್ಮನೆ ವಿಷಯ ಎಲ್ಲ ಹೇಳಿದ್ದಾರೆ. ಅಮ್ಮ ನಾನ್ ಪ್ರೆಗ್ನೆಂಟ್ ಆದೆ, ನೀನ್ ನೋಡ್ಬೇಕು ಅಂತ ಅವ್ರು ಹೇಳಿದ್ರು. ನಾನು ಹೋಗಿ ಆಪರೇಷನ್ ಮಾಡ್ಸ್ಕೊ ಬಂದಿದ್ದೀನಿ. ಅವರೇ ಬಲವಂತ ಮಾಡಿದ್ದಾರೆ. ನನ್ ದೇವ್ರಾಣೆ ಹೇಳ್ತೀನಿ, ಅವ್ರಿಗೆ ಬಲವಂತ ಎಲ್ಲ ಮಾಡಿಲ್ಲ ಸರ್. ನಿಮ್ ತಾಯಿ ನೋಡ್ತಾರೇನೋ, ಒಂದ್ ಮಾತು ಕೇಳಮ್ಮ ಅಂತ ಹೇಳಿದ್ದೆ ಅಷ್ಟೇ ಹೊತ್ತು. ಯಾಕಂದ್ರೆ ನನ್ ಪರಿಸ್ಥಿತಿ ಚೆನ್ನಾಗಿಲ್ಲ, ನಾನ್ ದುಡಿಲೇಬೇಕು, ನಾನ್ ಕೆಲ್ಸಕ್ಕೆ ಹೋಗ್ಲೇಬೇಕು. ನಿಮ್ ತಾಯಿ ಹತ್ರ ಕೇಳು ಅಂದಿದ್ದು ಒಂದು ಮಾತಿಗೆ ಆ ಹುಡ್ಗಿ ನನ್ ಮಗ ಇಬ್ರು ಹೋಗಿ ಆಪರೇಷನ್ ಮಾಡ್ಸ್ಕೊಂಡ್ ಬಂದಿದ್ರು. ಗಂಡ ಇಲ್ದಿರ ಆಪರೇಷನ್ ಮಾಡೋದಿಲ್ಲ, ಇಬ್ರು ಹೋಗಿ ಸೈನ್ ಹಾಕಿ ಇಬ್ರು ಒಪ್ಕೊಂಡೆ ಆಪರೇಷನ್ ಮಾಡ್ಸ್ಕೊಂಡ್ ಬಂದಿರೋದು. ಅವ್ರ ತಾಯಿ ಹತ್ರ ಬೇರೆ ತರನೇ ಹೇಳಿದ್ಲು, ನಮ್ಮ ಅತ್ತೆ ಮನೆಯವ್ರು ಸರಿ ಇಲ್ಲ, ನಾನ್ ದುಡ್ಕ್ಬಿಟ್ಟೆ, ನಾನು ಒಳ್ಳೆ ಮನೆಗೆ ಹೋಗಿಲ್ಲ, ನನ್ನ ಈ ತರ ನೋಡ್ಕೊಂತ ಇದ್ದಾರೆ ಅವರು, ನನ್ ಸರಿಯಾಗಿ ಊಟ ಆಗ್ತಾ ಇಲ್ಲ, ತುಂಬಾ ಅಳತೆ ಪ್ರಕಾರ ಮಾಡ್ತಾಳೆ, ಅವ್ರ ಚಿಕ್ಕ ಸೊಸೆನೆ ದೊಡ್ಡದು ಅವ್ರಿಗೆ ಅಂತ ಎಲ್ಲ ಹೇಳಿದಾಳೆ ಏನೇನೋ. ಮತ್ತೆ ಅವತ್ ನೈಟು ನಮ್ಮ ಮನೆಗ್ ಬಂದು ಮಾತುಕತೆ. ಇನ್ನು ಬೆಳಿಗ್ಗೆ ಹುಟ್ಟಿದ್ರೆ ಜನವರಿ ಸರ್, ಇವ್ರು ಚಿಕ್ಕ ಮಗನ ಹತ್ರನೂ ಮಾತಾಡ್ತಾ ಇದ್ದಿಲ್ಲ, ಚಿಕ್ಕ ಸೊಸೆ ಹತ್ರನೂ ಮಾತಾಡ್ತಾ ಇದ್ದಿಲ್ಲ, ನನ್ ಮಗಳ ಹತ್ರನೂ ಮಾತಾಡ್ತಾ ಇದ್ದಿಲ್ಲ. ಅವಾಗ ನಾನು ಇದ್ದು ಮಾತಾಡ್ದೆ, ನೋಡಮ್ಮ ಈ ತರ ಎಲ್ಲ ಮಾಡ್ಕೋಬೇಡ್ರಿ, ಒಂದ್ ಮನೇಲಿ ಇರೋರು ನೀವು, ಹೊಂದಾಣಿಕೆಯಿಂದ ಇರ್ಬೇಕು, ಇಷ್ಟು ದಿನ ಆಗಿದ್ದು ಬಿಟ್ಬಿಡೋಣ, ಎಲ್ಲಾರು ಮಾತಾಡ್ಕೊಂಡು ಒಂದಾಗಿರಿ, ಸಂತೋಷವಾಗಿರ್ರಿ ಅಂತ ಅವತ್ತು ನೈಟ್ ಹೇಳ್ತಾ ಇದೀನಿ ಸರ್. 11 ಗಂಟೆ ಆ ಹುಡ್ಗಿಗ್ ಬುದ್ಧಿ ಹೇಳುವಾಗ ನೈಟು. ಬೆಳಗ್ಗೆ ಹುಟ್ಟಿದ್ರೆ ಜನವರಿ. ಆ ಹುಡ್ಗಿ ಅಂತಾಳೆ, ನಾನು ಇವಾಗ ಮಾತಾಡಲ್ಲ, ನಾನು ಪಾತ್ರೆ ತೊಳೆದ್ಬಿಟ್ಟು ಬಂದು ಮಾತಾಡ್ತೀನಿ. ಅಲ್ಲ, ಒಂದ್ 4 ಪಾತ್ರೆ ಕೊಡೋ ಬೆಲೆ ಮನುಷ್ಯರ್ಗ್ ಕೊಡೋದು ಬಿಡ್ವಾ? ಎಷ್ಟು ಒಂದ್ 2 ತಿಂಗಳಿಂದ ಮಾತುಕತೆ ಬಿಟ್ಟಿದ್ದಾಳೆ. ಆ ಒಂದ್ 2 ತಿಂಗಳಲ್ಲಿ ನೀನ್ ಮಾತಾಡ್ಬೋದಲ್ಲ, ಸಾರಿಯಪ್ಪ ನಾನು ಇನ್ಮೇಲೆ ಈ ತರ ನಡ್ಕೊಳಲ್ಲ, ನಾನು ನೀಟಾಗಿ ನಡ್ಕೊಂತೀನಿ, ನೀವು ನನ್ನ ಹತ್ರ ಕ್ಲೀನಾಗಿ ನಡ್ಕೊಳ್ರಿ ಅಂತ ಮೈದಾ ಹತ್ರ ನಾದಿನಿ ಹತ್ರ ಮಾತಾಡ್ಬೋದಾಗಿತ್ತ ಆ ಮಗು. ಇಲ್ಲ ಇರು, ನಾನು ಪಾತ್ರೆ ತೊಳೆದ್ಬಿಟ್ಟು ಬರ್ತೀನಿ ಅಂತ ಹೊರಟೆ ಹೋದ್ಲು ಸರ್. ನನ್ ಮಗ ಹುಡ್ಗಿ ಹಿಂದೆನೆ ಹೋಗ್ತಾಳೆ,
ಹೋಗಿ ಬಾ ಮಾತಾಡ್ ಬಾ, ನನ್ನ ತಮ್ಮ ಮಾತಾಡೋನೆ ಅಲ್ಲ, ತುಂಬಾ ಕೋಪಿಷ್ಟ, ಅವನೇ ಮಾತಾಡ್ತಾ ಇದ್ದಾನೆ, ಬಾ ಮಾತಾಡ್ ಬಾ ಅಂತ ಎಳ್ದಾಡ್ತಾನೆ ಆ ಹುಡ್ಗಿನ. ನನ್ ಮಗನ್ನ ಮೊಣಕೈಯಿಂದ ಗುದ್ಬಿಟ್ಟು ಹೋಗು ನಾನು ಮಾತಾಡೋದಿಲ್ಲ ಅಂತ ಕಳ್ಸಿಬಿಟ್ಟಿದ್ದಾಳೆ ಆಚೆ. ಅವನು ಕೋಪದಿಂದ ಬಂದು ಅಮ್ಮ ಅವಳು ನನ್ನ ರೂಮ್ಗೆ ಬರಬಾರ್ದು ಅಂತ ಕೆಳಗೆ ಹೊರಟೋದ. ಯಾಕೆ ಇವ್ನು ಹಿಂಗೆ ಹೇಳ್ದ ಅಂತ ಸರಿ ಅವ್ಳಿಗೆ ಮಾತಾಡೋ ಸ್ಥಿತಿಯಲ್ಲಿಲ್ಲ. ನಾವು ಮಲಗ್ಬಿಟ್ವಿ. ಮಲಗಿದಾದ್ಮೇಲೆ ಅವ್ಳಿಗೆ ಪಾತ್ರೆ ತೊಳೆದ್ಬಿಟ್ಟು ಕೆಳಗೆ ಹೋಗ್ತಾಳೆ. ನನ್ ಮಗ ರೂಮ್ ಬಾಗಿಲು ತೆಗಿತಾ ಇಲ್ಲ. ಈ ಹುಡ್ಗಿ ಬಡಿತಾನೆ ಇದ್ದಾಳೆ ಬಾಗ್ಲು. ಅವನ್ಗೆ ತುಂಬಾ ಸಿಟ್ಟು ಬಂದೈತೆ. ಇಷ್ಟೋ ಜನ ನಾವ್ ಹೇಳಿದೀವಲ್ಲ ಬುದ್ಧಿ, ಮಾತಾಡು ಮಾತಾಡು ಅಂತ ಹೇಳಿದೀವಲ್ಲ, ನೀವ್ ಮಾತಾಡಿಲ್ಲಲ್ಲ ಅಂತ ಬಾಗಿಲು ತೆಗ್ದಿಲ್ಲ. ಮತ್ತೆ ತುಂಬಾ ಬಡ್ದಿದ್ದಾಳೆ ಬಾಗ್ಲು. ಅವ್ನ್ ಸಿಟ್ಟಲ್ಲಿ ಬಂದು 2 ಏಟ್ ಹಾಕ್ಬಿಟ್ಟ ಕೆನ್ನೆಗೆ. 2 ಏಟ್ ಹಾಕಿದ ತಕ್ಷಣ ನನ್ ಚಿಕ್ಕ ಸೊಸೆನ ಕೂಗ್ಕೊಂಡ್ಳು, ಅಮ್ಮ ಅಣ್ಣ ಅಕ್ಕನ ಹೊಡಿತಾ ಇದ್ದಾರೆ, ನಿನ್ ಬಾಮ್ಮ ಅಂತ. ಬಾವ ಅನ್ನಲ್ಲ ಹುಡ್ಗಿ, ಅಣ್ಣ ಅಂತಾಳೆ. ಸರಿ ನಾನು ಕೆಳಗೆ ಹೋಗ್ತೀನಿ. ಕೆಳಗೆ ಹೋದ್ರೆ ಅಮ್ಮ ಗಿವ್ಡು ಬೇಡ, ನಮ್ಮ ಮನೆಗೆ ಒಂದು ಮಾತು ಮಾತಾಡು ಅಂದ್ರೆ ಮಾತಾಡಿಲ್ಲ, ಇವಳು ಬೇಡ ಅಂತೆ, ನಾವು ಯಾರು ಬೇಡ ಅಂತೆ, ನನ್ಗೆ ಈ ಹುಡ್ಗಿ ಬೇಡ. ಆ ಕ್ಷಣ ಅವ್ರ ತಾಯಿ ಹತ್ರ ಮಾತಾಡ್ಕೊಂಡ್ ಬಂದಿದ್ಲಲ್ಲ ಹುಡ್ಗಿ, ಅವ್ರ ತಾಯಿಗೆ ಫೋನ್ ಮಾಡ್ತೀವಿ, ನಿಮ್ ಮಗಳು ಈ ತರ ಮಾಡ್ತಾ ಇದ್ದಾಳೆ, ಪ್ರಾಬ್ಲಮ್ ಅಂತ ಹೇಳೋಣ ಅಂತ ಫೋನ್ ಮಾಡಿದೀವಿ. ಅವ್ರ ತಾಯಿ ಅಂತ ನಾವು ಮಾಡ್ತಾ ಇರ್ದಿರ ಮುಂಚೆನೆ ಅವ್ರ ತಾಯಿ ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ ನಮ್ಮನ್ನ. ರೀಸನ್ ಏನು, ಈ ಹುಡ್ಗಿ ಹೋಗಿ ಮುಂಚೆನೆ ನಮ್ ಬಗ್ಗೆ ಬೇರೆ ಎಲ್ಲ ಹೇಳಿದಾಳೆ. ಈ ಅಬೇಷನ್ ಆಗಿದ್ದು, ಮತ್ತೆ ನಾವ್ ಮಾತಾಡಿದ್ದು, ನಾವ್ ಅಡ್ಗೆ ಮಾಡ್ತಾ ಇರೋದು, ಆ ಮಗುನ ಅಡ್ಗೆ ಮಾಡಕ್ ಬಿಟ್ಟಿಲ್ಲ ಅನ್ನೋದು ಎಲ್ಲ ಹೇಳಿದಾಳಲ್ಲ. ಆದ್ರಿಂದ ನಾವು ಮಾತಾಡೋಕ್ ಮುಂಚೆನೆ ಅವರೇ ಬೈತಾ ಇದ್ದಾರೆ. ಅವರೇ ಬೈತಾ ಇದ್ದಿದ್ ನೋಡಿ ನನ್ ಚಿಕ್ಕ ಮಗನ್ಗೂ ಸಿಟ್ಟು ಬಂತು. ಯಾಕೆ ಅವ್ರು ಆತರ ಬೈತಾ ಇದಾರೆ ಅಂದ್ರೆ, ಈ ಹುಡುಗಿ ಹೋಗಿ ಎಲ್ಲ ಹೇಳಿದಾಳೆ, ಇರೋದು ಇಲ್ದಿರೋದು ಎಲ್ಲ ಹೇಳಿದಾಳೆ, ಆದ್ರಿಂದ ಅವ್ರ ಅಮ್ಮ ಬೈತಾ ಇದಾರಮ್ಮ ಅಂತ. ಸರಿ ಅವತ್ ನೈಟು ಬಿಟ್ಬಿಡ್ರಿ ಸರ್, ಎಲ್ಲ ಸೈಲೆಂಟ್ ಆಗಿರ್ರಿ, ಬಿಟ್ಬಿಡೋಣ ಸೈಲೆಂಟ್ ಆಗಿರ್ಲಿ ಅಂತ ಸೈಲೆಂಟ್ ಮಾಡಿ ಎಲ್ಲಾರು ಮಲಗಿದ್ರಿ. ಬೆಳಗುಟ್ಟಿದ್ಮೇಲೆ ನನ್ ಮನ್ಸ್ಗೊಂದ್ ಬಂತು, ಈ ಹುಡುಗಿ ಮೊನ್ನೆನೆ ಕೈ ಕೊಯ್ಕೊಂಡಿದ್ಲು ಪಿನ್ನ ಎತ್ಕೊಂಡು, ಮತ್ತೆ ಏನಾದ್ರು ಜೀವಕ್ಕೆ ಅಪಾಯ ಮಾಡ್ಕೊಂತಾಳೆ. ಮನೇಲಿ ಯಾರು ಇರಲ್ಲ, ನಾನ್ ಕೆಲ್ಸಕ್ಕೆ ಹೋಗ್ತೀನಿ. ಫಸ್ಟ್ ನನ್ ಮಗನ್ಗೆ ಹೇಳ್ದೆ, ಕರ್ಕೊಂಡೋಗಿ ಅವ್ರ ತಾಯಿ ಮನೆ ಹತ್ರ ಬಿಡು, ಕರ್ಕೊಂಡೋಗಿ ಅವ್ರ ತಾಯಿ ಮನೆ ಹತ್ರ ಬಿಟ್ಟು ಆಮೇಲೆ ನಿನ್ ಕೆಲ್ಸಕ್ಕೆ ಹೋಗು. ನಾನ್ ಕೆಲ್ಸಕ್ಕೆ ಹೋದಾಗ ಅವ್ರಿಗೆ ಏನಾದ್ರು ಮಾಡ್ಕೊಂಡ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಕರ್ಕೊಂಡೋಗು ಒಂದ್ ದಿವಸ. ಕರ್ಕೊಂಡೋದ, ಅವ್ರ ತಾಯಿ ಮನೆ ಹತ್ರ ಬಿಟ್ಟ, ಅವ್ರು ಮನೆ ಒಳಗೆ ಸೇರ್ಸ್ಕೊಂಡ್ರು ಹುಡ್ಗಿನ. ನಾವು ಬಂದ್ಬಿಟ್ರಿ. ನಾವ್ ಬಂದು 2-3 ವಾರ ಆಯ್ತು. ಆ ಕಡೆಯಿಂದ ಏನು ಫೋನ್ ಇಲ್ಲ ಸರ್, ಫೋನು ಇಲ್ಲ, ಒಂದ್ ಮಾತು ಇಲ್ಲ. ಆ ಹುಡ್ಗಿ ಮಾತ್ರ ನಮ್ಮ ಮಗನ್ ಕೆಲ್ಸದ ಹತ್ರ ಹೋಗೋದು, ಆಚೆಯಿಂದ ನೋಡೋದು, ಮಾತಾಡಕ್ ಟ್ರೈ ಮಾಡೋದು ಎಲ್ಲ ಮಾಡಿದ್ದಾಳೆ. ಆದ್ರೆ ಕಾಣಿಸ್ಕೊಂಡಿಲ್ಲ. ಬೇರೆಯವ್ರು ಹೇಳಿರೋದು ನನ್ ಮಗನ್ಗೆ, ನಿಮ್ ಮಿಸಸ್ ಬಂದು ಆಚೆ ಕಾಯ್ತಾ ಇದ್ರು, ಏನೋ ಅಳೋ ತರನೇ ಇದ್ರು ಅಂತೆಲ್ಲ ಹೇಳಿದ್ದು. ಹೌದಾ ಅಂತ ನಾನ್ ಕೇಳಿದ್ರೆ, ನನಗ್ ಕಾಣಿಸ್ಕೊಂಡಿಲ್ಲ ಅಂತ. ಆಗ ಅವ್ರ ಮನೆ ಹತ್ರ ಹೋದ್ರಿ, ಈ ತರ ಕಳ್ಸ್ಕೊಟ್ರಲ್ಲ, ಮತ್ತೆ ಯಾಕೆ ಆ ಹುಡ್ಗಿ ಬಂದಿರೋದು ಅಂದ್ರೆ ಅವ್ರ ಅಮ್ಮ ಹೇಳಿದ್ರು, ತುಂಬಾ ಸಿಲ್ಲಿ ಜಗಳಕ್ಕೆಲ್ಲಾನು ಬೇರೆ ಕಳ್ಸಿದೀರ ನನ್ ಮಗಳನ್ನ, ಅವತ್ ಬೇಕು ಅಂತ ಮಾಡ್ಕೊಂಡೋಗಿದ್ ನೀವೇ ಅಲ್ವಾ, ಇವಾಗ ಯಾಕೆ ನೀವು ಕಳ್ಸ್ಕೊತಿರೋದು? ಅವತ್ ಬೇಕು ಅಂತ ಕರ್ಕೊಂಡೋಗಿದ್ದಕ್ಕೆ ರೀಸನ್ನು ಅವ್ರಿಬ್ರು ಮಾಡ್ಕೊಂಡಿರೋ ತಪ್ಪು. ಅವತ್ತು ಅವ್ರ ತಾಯಿ ಹತ್ರ ನಾನ್ ಹೇಳ್ದೆ ಸರ್, ಯಾಕಂದ್ರೆ ಅವಾಗ ಮುಂಚೆ ಹೇಳಕ್ಕೆ ನನ್ಗೆ ಅದು ಮಾಡಿದ್ದು ನಾನು ಫಸ್ಟ್ ತಪ್ಪು ಅನ್ಕೊಂತೀನಿ. ಇವ್ರಿಬ್ರು ಈ ತರ ತಪ್ಪು ಮಾಡಿದ್ದಾರೆ ಅಂತ ನಾನು ಅವ್ರ ತಾಯಿ ಹತ್ರ ಹೇಳ್ಬೇಕಾಗಿತ್ತು. ಒಂದು ಹೆಣ್ಣು ಎತ್ತಿರೋರಾಗಿ ಅವ್ರು ಎಷ್ಟು ದುಃಖ ಪಡ್ಬೋದು, ಎಷ್ಟು ಇದಾಗ್ಬೋದು ಅಂತ ಆ ತರ ಯೋಚನೆ ಮಾಡಿದೆ. ನಾನು ತುಂಬಾ ದಡ್ಡ ಅಂದ್ರೆ ದಡ್ಡಿ. ಅವ್ರ ತಾಯಿ ಹತ್ರ ಹೇಳ್ದಿರ ನಾನು ಮದುವೆ ಮಾಡ್ಕೊಂಡಿದ್ದು. ಅವತ್ ಮಾಡ್ಕೊಂಡೋದ್ರಲ್ಲ, ಇವತ್ತು ಯಾಕೆ ತಂದು ಬಿಟ್ಟಿದ್ದೀರಾ ಅಂದಾಗ ನಾನು ಹೇಳಿದೆ, ಈ ತರ ಎಲ್ಲ ತಪ್ಪು ಮಾಡ್ಕೊಂಡಿದ್ರು, ನನ್ ಮಗಳಾದ್ರೆ ಬೇರೆ ಅಲ್ಲ, ನಿಮ್ ಮಗಳು ಬೇರೆ ಅಲ್ಲ, ಅದಕ್ಕೆ ಮದುವೆ ಮಾಡಿದೆ. 5 ತಿಂಗಳು ಬುದ್ಧಿ ಕಲಿಸ್ದೆ, ಬುದ್ಧಿ ಮಾತು ಹೇಳ್ದೆ, ಏನು ಕಲ್ತಿಲ್ಲ. ಏನಂದ್ರೆ ಏನು ಕಲ್ತಿಲ್ಲ. ಈ ತರ ಎಲ್ಲ ನಮ್ಗೆ ಊಟ ಹಾಕ್ಬಾರ್ದು, ಇದೆಲ್ಲ ಮಾತಾಡ್ತಾ ಇದ್ದಾಳಲ್ಲ, ಅದು ನಮ್ಗೆ ಇಷ್ಟ ಆಗ್ತಾ ಇಲ್ಲ, ನಿಮ್ ಮಗಳು ನೀವೇ ಇಟ್ಕೊಳ್ರಿ, ಇಲ್ಲ ನೀವ್ ಈ ತರ ಎಲ್ಲ ಮಾತಾಡ್ಬಾರ್ದು, ಅವ್ರ ತಂದೆ ಮಾಲೆ ಹಾಕೊಂಡ್ ಹೋಗಿದ್ದಾರೆ, ಅವ್ರ ತಂದೆ ಬಂದ್ಮೇಲೆ ಮಾತಾಡೋಣ ಅಂತ ಹೇಳಿದ್ರು. 2 ವಾರ 3 ವಾರ ನೋಡಿದ್ರಿ ಸರ್, ಯಾರ್ದು ಮಾತುಕತೆ ಇಲ್ಲ. ಸರಿ ಇದಕ್ ಮೇಲೆ ಅವ್ರ ಬಟ್ಟೆ ಇಲ್ಲಿ ಇರೋದ್ ಬೇಡ ಅಂತ ಬಟ್ಟೆಗಳೆಲ್ಲ ಎತ್ಕೊಂಡೋಗಿ ಅವ್ರ ಮನೆ ಹತ್ರ ಕೊಡ್ತೀವಿ. ಅವ್ರ ತಮ್ಮ ಎಲ್ಲ ಎತ್ಕೊಂಡ್ ಹೋಗ್ತಾನೆ ಒಳಗೆ. ಆ ಹುಡುಗಿ ಒಡವೆ ಏನು ಇದ್ದಿಲ್ಲ, ಬರೀ ಒಂದ್ ಕಾಲ್ ಚೈನ್, ಚಿಕ್ಕದು ಕಾಲ್ ಚೈನ್ ಇತ್ತು, ಅದು ಎತ್ಕೊಂಡೋಗಿ ಕೊಡ್ತೀವಿ. ಅದಾದ್ಮೇಲೆ ನಾವ್ ಮನೆಗ್ ಬಂದ್ಬಿಡ್ತೀವಿ ಸರ್. ಅದಾದ್ಮೇಲೆ ಅವ್ರ ತಂದೆ ದೇವಸ್ಥಾನದಿಂದ ಬರ್ತಾನೆ, ನಮ್ಮನ್ನೆಲ್ಲ ಕರೆಸ್ತಾರೆ.
ಬನ್ನಿ ಮಾತಾಡೋಣ, ಏನಾದ್ರು ಒಂದು ಡಿಸೈಡ್ ಮಾಡೋಣ, ಇವ್ರಿಬ್ರು ಹಿಂಗೆ ಇದ್ರೆ ಹೆಂಗೆ ಅಂತ ಹೇಳ್ತಾರೆ. ಸರಿ ಅಂತ ನಾವು ಹೋಗ್ತೀವಿ, ಮಾತಾಡಿದ್ರೆ ಅವ್ರ ತಾಯಿ ಅಂತಾಳೆ, ಇದೆಲ್ಲ ತುಂಬಾ ಚಿಕ್ಕ ಚಿಕ್ಕ ವಿಷಯ, ನೀವ್ ಇದನ್ನೇ ದೊಡ್ಡದು ಮಾಡ್ತಿರಲ್ಲ, ನೀವ್ ಈ ತರ ಎಲ್ಲ ಮಾಡಬಾರ್ದು, ಇದ್ಮೇಲೆ ಚೆನ್ನಾಗಿ ನಡ್ಕೊಂತಾಳೆ ನನ್ನ ಮಗಳು, ಒಳ್ಳೆಯವಳಾಗಿರ್ತಾಳೆ. ಸುಮಾರು ಅವ್ರ ತಾತ, ಚಿಕ್ಕಪ್ಪ, ಚಿಕ್ಕಮ್ಮ, ಅವ್ರ ತಂದೆ, ಅವ್ರ ತಾಯಿ, ಈ ಜಗಳದಲ್ಲಿ ಅವ್ರ ತಂದೆ ತಾಯಿನೂ ಒಂದಾಗೋಗಿದ್ದಾರೆ. ಅವರೆಲ್ಲ ಸೇರಿ ಮಾತಾಡ್ತಾ ಇದ್ದಾರೆ ಸರ್. ನಾವು ಮಾತಾಡಿದ್ರೆ ಆ ಹುಡುಗಿ ನಮ್ಮ ಮನೆಗೆ ಸೆಟ್ ಆಗ್ತಾ ಇಲ್ಲ, ನಾವು ಯಾರು ಇರಬಾರ್ದು, ಅವ್ರ ಗಂಡ ಹೆಂಡತಿ ಇಬ್ಬರೇ ಇರ್ಬೇಕು ಅಂತಾರೆ. ನನ್ನ ಮಗ ಬೇರೆ ಹೋಗಂಗಿದ್ರೆ ನನ್ಗೇನು ಪ್ರಾಬ್ಲಮ್ ಇಲ್ಲ, ಅವ್ರು ಬೇರೆನೇ ಇರ್ಲಿ, ನಾನು ಹೆಂಗೋ 2 ಫ್ಲೋರ್ ಕಟ್ಟಿದ್ದೀನಿ, ಒಬ್ರು ಮೇಲೆ ಇರ್ಲಿ ಒಬ್ರು ಕೆಳಗೆ ಇರ್ಲಿ ಅಂತಂದೆ. ಅವ್ರು ಬೇರೆ ಹೋಗಿ ಬದುಕ್ಲಿ ಅಂದ್ರೆ ನಮ್ಮ ಮಗ ಬೇರೆನೆ ಅರ್ಥ ಮಾಡ್ಕೊಂಡ. ನಮ್ಮ ತಾಯಿನ ಬಿಟ್ಟು ಎಲ್ಲಾದ್ರೂ ದೂರ ಹೊರಟೋಗಿದ್ದೇನೋ ಅವನು ಒಂದೇ ಮಾತಂದ. ಇಷ್ಟು ಜಾಸ್ತಿ ಕುಡಿತಾರೆ ನಮ್ಮ ತಂದೆ. ಇಂಥ ಕುಡುಕರ ಮನೆ ಮದ್ವೆ ಮಾಡ್ಕೊಂಡು ಇಷ್ಟು ದೊಡ್ಡ ಮನೆ ಕಟ್ಟಿದ್ಯಾ, ನಾವ್ ಇಬ್ಬರನ್ನು ಎತ್ತಿ ಸಾಕಿದ್ಯಾ, ಎಷ್ಟು ಕಷ್ಟ ಬಿದ್ದಿದ್ಯಾ ನೀವು, ಚಿಕ್ಕ ವಯಸ್ಸಿಂದ ನಾವು ನೋಡ್ಕೊಂಡ್ ಬಂದಿದೀವಮ್ಮ. ಇವಾಗ ಬಂದಿರೋ ಹೆಂಡತಿಗಾಗಿ ನಾನು ಬಿಟ್ಕೊಡೋದಿಲ್ಲ, ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ಅವಳು ಬರಂಗಿದ್ರೆ ನಮ್ಮನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮನೇಲೇ ಇರ್ಲಿ, ಇಲ್ಲಾಂದ್ರೆ ನಾನು ಬೇಡ ಅವಳು ಅಂತಾನೆ. ಅಪ್ಪ ನೀನ್ ಯೋಚನೆ ಮಾಡು, ನಿನ್ಗೆ ಆ ಹುಡ್ಗಿಗೆ ನೀನ್ ಮಾತ್ರನೇ ಇಷ್ಟ, ನಾವೆಲ್ಲ ಯಾರು ಇಷ್ಟ ಇಲ್ಲ, ನೀನ್ ಯೋಚನೆ ಮಾಡು, ನೀವಿಬ್ರು ಸಪ್ರೇಟ್ ಆಗಿರ್ರಿ, ಅವಾಗ ಚೆನ್ನಾಗಿರ್ತೀರಾ ಅಂದ್ರೆ ಬಿಲ್ಕುಲ್ ಇಷ್ಟ ಇಲ್ಲ ಅಂತಾನೆ. ಕಾರಣ ಏನು ಅಂದ್ರೆ, ಒಂದ್ ಕಾಲ್ ನೋವು, ಒಂದ್ ತಲೆ ನೋವು, ಒಂದ್ ಮೈ ನೋವು ಅಂದ್ರೆ ಆ ಹುಡುಗಿ ಎಣ್ಣೆನೋ ಆಯಿಲ್ಮೆಂಟು ಇಕ್ಕಿ ಮಸಾಜ್ ಮಾಡಿದ್ರೆ ನಾಳೆ ದಿನ ಎದ್ದೊಳ್ಳೇಬಾರ್ದು ಸರ್. ಆ ತರ ಮಸಾಜ್ ಮಾಡ್ತಾಳೆ ನನ್ ಮಗನ್ಗೆ. ಬಿರಿ ತಲೆಗೆ ಎಣ್ಣೆ ಇಕ್ಕು ಅಂದ್ರೆ ತಲೆಲಿ ಬ್ಲಡ್ ಬರ್ಬೇಕು, ಆ ತರ ಎಣ್ಣೆ ಇಕ್ತಾಳೆ. ಅದು ಹೇಳ್ಕೊಡ್ಬೇಕಾ ಅಂತ ನನ್ಗೆ ಗೊತ್ತಿಲ್ಲ. ಅಮ್ಮ ತಲೆಗೆ ಎಣ್ಣೆ ಇಕ್ಕುದ್ಲು, ರಕ್ತನೇ ಬಂದ್ಬಿಡ್ತಮ್ಮ ಅಂತ ಹೇಳ್ತಾನೆ. ಏನೇನೋ ಅವ್ರದ್ದು ಒಳಗೊಳಗೆ ಬೇರೆ ಬೇರೆ ಎಲ್ಲ ನಡೆದೋಗೈತೆ ಸರ್. ಅವನು ಬಾಯಿ ಬಿಡ್ತಾ ಇಲ್ಲ ನನ್ ಮಗ, ಏನಾಗೈತೆ ಒಳಗೆ ಅಂತ. ಇಲ್ಲ ಬೇಡ, ನಮ್ಮ ಮನೆಗೆ ಸೆಟ್ ಆಗಲ್ಲ, ನನ್ಗೆ ಬೇಡಾನೇ ಅಂತ ಇದ್ದಾನೆ. ಆ ಹುಡ್ಗಿನು ನಾನಂದೆ ಫಸ್ಟು ಅವನ್ಗೆ ಬಲಂತ ಮಾಡಿ ನಾನು ಮದುವೆ ಮಾಡಿದ್ದು. ಅವ್ನ್ ಬೇರೆ ಹುಡ್ಗಿನೇ ಇಷ್ಟಪಡ್ತಾ ಇದ್ದ, ಇವ್ರಿಬ್ರು ಈ ತರ ತಪ್ಪು ಮಾಡಿದ್ದಾರೆ ಅಂತ ಅವನ್ಗೆ ಫೋರ್ಸ್ ಮಾಡಿ ನಾನು ಮದುವೆ ಮಾಡಿದೆ. ಆದ್ರೂ 5 ತಿಂಗಳು ನಾನು ಹೆಂಗೋ ಸಾಗಿಸ್ಕೊಂಡು ಹೋದೆ. ಈ ಹುಡ್ಗಿ ಮಾತ್ರ ಚೇಂಜ್ ಆಗೋ ತರನೇ ಇಲ್ಲ. ನಾನು ಏನ್ ಮಾಡಕ್ಕೂ ಆಗಲ್ಲ, ಈ ಸಲನು ನಾನು ಬಲಂತ ಮಾಡಕ್ ಆಗಲ್ಲ. ನೀವೇನಾದ್ರೂ ಒಪ್ಸಂಗಿದ್ರೆ ಒಪ್ಸಿ ಅಂತ ನಾನು ಸೈಲೆಂಟ್ ಆಗಿ ಕೂತೆ. ಅವರಿಂದ ಆಗಿಲ್ಲ ಒಪ್ಸಕ್ಕೆ. ಇಲ್ಲ ನಮ್ಮನೆಗೆ ಆ ಹುಡ್ಗಿ ಬೇಡ, ನಮ್ ತಾಯಿಗೆ ತಂದೆಗೆ ಊಟ ಇಕ್ಕಲ್ಲ ಅಂತಾರೆ, ಅಂತ ಹುಡ್ಗಿ ನನ್ಗೆ ಬೇಡ ಅಂತ ಆ ಹುಡ್ಗ ಬಂದೇ ಬಿಟ್ಟ ಆಚೆ. ನಾವು ಬಂದ್ಬಿಟ್ರಿ. ಇವಾಗ 1 ವರ್ಷ ಆಗೋಯ್ತು. ಜನವರಿ ಬಂದ್ರೆ ಆ ಹುಡ್ಗಿ ಹೋಗಿ. ಇವಾಗವರ್ಗುನು ಒಂದು ಫೋನ್ ಇಲ್ಲ. ಇಷ್ಟು ಮಾತಾಡ್ತಾ ಇದ್ದೀವಿ ಆ ನ್ಯಾಯ ಪಂಚಾಯತಿಯಲ್ಲಿ. ಅಮ್ಮ ನಾನ್ ಮಾಡಿದ ತಪ್ಪಾಯ್ತು, ನಾನು ಚೆನ್ನಾಗಿರ್ತೀನಿ, ಇನ್ಮೇಲೆ ಈ ತರ ಮಾಡಲ್ಲ, ಕ್ಲೀನಾಗಿ ನಡ್ಕೊಂತೀನಿ, ಒಂದು ಮಾತು ಮಾತಾಡಿಲ್ಲ ಸರ್. ಇವಾಗ ಒಂದು 9-10 ತಿಂಗಳಾಗ್ತೈತೆ, ಒಂದು ಫೋನ್ ಮಾಡಿಲ್ಲ ಅಮ್ಮ ನನ್ ತಪ್ಪಾಯ್ತು ಅಂತ. ನನ್ ಮಗನಿಗೂ ಸರ್ ಆ ಹುಡುಗಿ ಇರೋದು ನನ್ ತಂದೆ ಮನೆ ಹತ್ರನೇ. ನಾನು ಹೇಳಿದ್ನಲ್ಲ, ನಾವು ನಡ್ಕೊಂಡೇ ಹೋಗ್ಬೋದು, ಬಸ್ಸೇ ಬೇಕಾಗಿಲ್ಲ ನಮ್ಗೆ ಅಂತ. ನಮ್ ತಾಯಿ ತಂದೆ ಇರೋ ಜಾಗದಲ್ಲೇ ಆ ಹುಡುಗಿ ಇರೋದು, ಅದೇ ಊರಲ್ಲಿ. ಅಂದ್ರೆ ಒಬ್ರೇ ಇದಾರ? ಅಂದ್ರೆ ತಂದೆ ತಾಯಿ ಜೊತೆ ಇದ್ದಾರೆ ಸರ್. ನಿಮ್ ಮಗ ಹೋಗಿಲ್ಲ ಸರ್. ನನ್ ಮಗ ಇಲ್ಲೇ ಇದ್ದಾನೆ. ಈಗ ನಿಮ್ ಮಗ, ನೀವು, ಚಿಕ್ಕ ಮಗ, ಚಿಕ್ಕ ಸೊಸೆ, ಮಗಳು, ಗಂಡ, ಎಷ್ಟು ಜನ ಇದ್ದೀರಾ? ಇಷ್ಟು ಜನ ನಮ್ಮ ಮನೇಲೇ ಇದೀವಿ ಸರ್. ಆ ಹುಡುಗಿ ಹೋಗಿ 1 ವರ್ಷ ಆಯ್ತಾ? 1 ವರ್ಷ, ಜನವರಿ ಬಂದ್ರೆ 1 ವರ್ಷ ಆಗುತ್ತೆ ಸರ್. ಇವಾಗವರ್ಗುನು ಒಂದು ಫೋನ್ ಇಲ್ಲ. ತಾಳಿ, ಕಾಲ್ಮೆಟ್ಟು ಎಲ್ಲ ತೆಗೆದು ಬಿಟ್ಟಿದ್ದಾಳೆ. ಫುಲ್ಲು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ದಿನಕ್ಕೆ ಒಂದೊಂದು ರೀಲ್ಸ್ ಮಾಡಿ ಹಾಕ್ತಾ ಇದ್ದಾಳೆ. ನಾನು ಅವ್ರು ನೋಡ್ತಾ ಇರ್ತೀನಿ. ಬೇರೆ ವಿಧಿ ಇಲ್ಲ ನನ್ಗೆ. ಆ ಹುಡ್ಗಿ ಏನ್ ಮಾಡ್ತೈತೆ ಅಂತ. ತಾಳಿನೇ ಇಲ್ಲ ಕತ್ತಲ್ಲಿ. ಮದ್ವೆನೇ ಆಗಿರೋ ಹುಡುಗಿ ತರ ನಡೀತಾ ಇದ್ದಾಳೆ. ಅಂದ್ರೆ ಅಲ್ಲಿ ಹೋಗಿದ್ದವಾಗಿಂದಾನು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಸರ್. ಇಲ್ಲಾಂದ್ರೆ ಅವ್ರ ಅಮ್ಮ ಇತ್ತಾಕಲ್ಲ. ನಮ್ಮನ್ನಾದ್ರೆ ಯಾಮಾರಿಸ್ತಾ ಇದ್ಲು ಇಲ್ಲಿದ್ದು. ಕೆಲ್ಸಕ್ಕೆ ಹೋಗಿ ಮಾಡ್ಬೇಕು ಅಂತಿಲ್ಲ. ಯಾಕಂದ್ರೆ ನಾನು ಒಂದ್ 6 ವರ್ಷ ಮದುವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗಿಲ್ಲ. ಮನೇಲಿ ಎಲ್ಲ ನೋಡ್ಕೊಂತ ಇದ್ದೆ. ನಮ್ಮ ಅತ್ತೆ, ನಮ್ ನಾದ್ನೀರು, ನಮ್ ನಾದ್ನಿ ಮಕ್ಕಳು ಎಲ್ಲಾರ್ನು ನೋಡ್ಕೊಂತ ಇದ್ದೆ.
ಇವಾಗ ಕೆಲ್ಸಕ್ಕೆ ಹೋಗ್ಬೇಕು ಒಂದ್ ಹೆಣ್ಣು ಹುಡುಗಿ ಅಂತಿಲ್ಲ. ನನ್ ಚಿಕ್ಕ ಸೊಸೆನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಸರ್. ಇವಾಗವರ್ಗುನು ಅವ್ರಿಗೆ ಮದ್ವೆ ಆಗಿ 1 ವರ್ಷ ಆಗ್ತೈತೆ ಆಗಸ್ಟ್ಗೆ. ಇವಾಗವರ್ಗುನು ನನ್ಗೊಂದ್ ಕೆಲ್ಸ ಇಕ್ಕಲ್ಲ ಆ ಮಗು ಮನೇಲಿ. ಬಟ್ಟೆ ಬರೆ ಒಗೆಯೋದು, ಅಡ್ಗೆ ಮಾಡೋದು, ಯಾರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ತಾಳೆ. ನಾನು ಹುಡುಕಿದ್ರು ಅಂತ ಹುಡುಗಿ ಸಿಗ್ತಾ ಇದ್ದಿಲ್ಲ ನನ್ಗೆ. ಚಿಕ್ಕ ಮಗನ್ಗೆ ಚೆನ್ನಾಗಿ ನೋಡ್ಕೊಂತಾಳೆ ನನ್ ಚಿಕ್ಕ ಸೊಸೆ. ದೊಡ್ಡ ಸೊಸೆ ಕಡೆಯಿಂದ ಒಂದು ಫೋನ್ ಇಲ್ಲ ಸರ್. ಈ ಹುಡ್ಗಿಗೂ ರೂಲ್ಸ್ಗಳು ಹಾಕಿಲ್ಲ ನಾನು, ಈ ತರನೇ ಇರ್ಬೇಕು ಅಂತ. ನಾವು ಹಿಂದೂಸ್ ಅಂದ್ಬಿಟ್ಟು ಆ ಹುಡ್ಗಿ ಕ್ರಿಶ್ಚಿಯನ್ ಆದ್ರೂ ಸಹ ನಮ್ ಮನೆಗ್ ಬಂದ್ಮೇಲೆ 2 ಹೊತ್ತು ಮನೆ ಕ್ಲೀನ್ ಮಾಡ್ತಾಳೆ, ಪೂಜೆ ಮಾಡ್ತಾಳೆ. ನಮ್ ದೊಡ್ಡ ಸೊಸೆ ಬಾಗಿಲ್ ತೆಗಿತಾನೆ ಇದ್ದಿಲ್ಲ ಸರ್. ರೂಮಲ್ಲಿ ಹೋಗಿ ಸೇರ್ಕೊಂಡ್ರೆ ಬಾಗ್ಲೇ ತೆಗಿತಾ ಇದ್ದಿಲ್ಲ. ಅವ್ರ ಬಾಗಿಲು ಸಪೋಸ್ ಓಪನ್ ಮಾಡಿದ್ರೆ ವಾಸನೆ ಹೊಡಿಯೋದು. ಆ ಹುಡ್ಗಿನೇ ಕ್ಲೀನ್ ಆಗಿ ಇಟ್ಕೊಂತ ಇದ್ದಿಲ್ಲ, ಪ್ಲಸ್ ಕಬೋರ್ಡ್ ಕ್ಲೀನ್ ಆಗಿ ಇಟ್ಕೊಂತ ಇದ್ದಿಲ್ಲ. ನನ್ ಮಗನ್ಗೆ ನೀಟ್ ಆಗಿರ್ಬೇಕು. ಆಯ್ತು, ಒಂದು ಮಗು ಆದ್ರೂ ಹಾಗೆ ಉಳ್ಕೊಂಡಿದ್ರೆ, ಏನೋ ಒಂಚೂರು ಕಷ್ಟಪಟ್ಟಿದ್ರೆ ಮಗು ಆದ್ಮೇಲೆ ಅದನ್ನ ನೋಡ್ಕೊಂಡು ಒಂಚೂರು ಜವಾಬ್ದಾರಿ ಬಂದಿರೋದಲ್ವಾ? ಏನೋ ಅವತ್ತಿಗೆ ನಿಮಗೆ ಅದನ್ನ ಬಾಣಿತನ ಮಾಡುವಷ್ಟು ಪರಿಸ್ಥಿತಿ ಇರಲಿಲ್ಲ. ಹೌದು, ಹೇಗೆ ಒಬ್ಬ ವಿದ್ಯಾರ್ಥಿ ಗುರುಗಳ ಮುಂದೆ ಇದ್ದಾಗ ಸ್ವಲ್ಪ ಬುದ್ಧಿ ಕಲ್ತಂತೆ ನಟಿಸಿ ಆದರೂ ಬದುಕುತ್ತಾನೋ, ಹಾಗೆ ಒಂದು ಮಗು ಕಣ್ಣು ಮುಂದಿದ್ದಾಗ ಒಂದು ತಾಯಿ ತನ್ನ ಚಿಕ್ಕ ಬುದ್ಧಿಗಳನ್ನು ಅಥವಾ ಆ ಹೆಣ್ಮಗಳು ತಾಯ್ತನಕ್ಕೆ ಏರಿದ ಮೇಲೆ ಸ್ವಲ್ಪ ಬದಲಾಗ್ತಿದ್ಲೋ ಏನೋ. ನಿಮಗೆ ಇವತ್ತು ಅನ್ಸಲ್ವಾ? ಸೊ ಅವತ್ತೊಂಚೂರು ನಾನು ಏನೋ ಒಂಚೂರು ಅಂಚೇರಿಸ್ಕೊಂಡು ಮುಂದೆ ನೋಡಿಕೊಂಡಿದ್ರೆ ಏನೋ ಒಂಚೂರು ಬದಲಾಗೋದೇನೋ, ಅಥವಾ ಆ ಮಗು ಮನೆಗೊಂದು ಹೊಸ ಸಂತೋಷದ ಗಾಳಿಯನ್ನಾದರೂ ನೆಮ್ಮದಿಯನ್ನಾದರೂ ತಂದಿರೋದೇನೋ ಅಂತ ಅನ್ಸುತ್ತಾ? ಅನ್ಸುತ್ತೆ ಸರ್. ಯಾಕೆ ಹೇಳ್ತೀನವ್ವ ಅಂದರೆ, ಈಗ ನೋಡಿ ಆಯಿತು, ಅವತ್ತಿಗೆ ಪಾಪ ನೀವು ಸಾಲ ಹೊತ್ಕೊಂಡು ಒದ್ದಾಡ್ತಾ ಇದ್ರಿ, ಬೆಳಿಗ್ಗೆ ಹೋದರೆ ಸಂಜೆ ಬರೋ ಬದುಕು ನಿಮ್ಮದು ಪಾಪ. ಅದರ ನಡುವೆ ನೀವು ಅವತ್ತಿಗೆ ಇಲ್ಲವ ನಮ್ಮ ಕೈಲಿ ಆಗಲ್ಲ ಅಂತ ಹೇಳಲಿಲ್ಲ, ಬಟ್ ನಿಮ್ಮ ತಾಯಿಯವ್ನ ಮಾತು ಕೇಳು ಅಂದರೆ ಒಟ್ಟಿನಲ್ಲಿ ನಿಮ್ಮ ಅಂತರಂಗದ ಧ್ವನಿ ಏನು ಅಂತ ಆ ಹೆಣ್ಣಿಗೆ ಅರ್ಥ ಆಗಿತ್ತು. ನಿಮಗೂ ಕಷ್ಟ ಆಗುತ್ತೆ ಅಂತಲೇ ನೀವು ಬೇರೆ ನಿಮ್ಮ ಅಮ್ಮನೊಂಚೂರು ಕೇಳಿ ನೋಡವ್ವ ಅಂತ ಹೇಳೋದ್ರ ಹಿಂದಿನ ಅರ್ಥ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನೀವು ಬಾಯ್ಬಿಟ್ಟು ಹೇಳದೆ ಹೋದ್ರು ಆಕೆಗೆ ಅರ್ಥ ಆಗಿತ್ತದು. ಅವರಿಬ್ರು ಹೋಗಿ ಅದಕ್ಕೆ ಆ ನಿರ್ಧಾರ ತಗೊಂಡ್ರು ಅಬಾರ್ಷನ್ ಮಾಡಿಸೋದು ಅಂತ. ಅಂದ್ರೆ ತುಂಬಾ ಸಾರಿ ಈಗ ನಿಮಗೇನೋ ಅವತ್ತು ಬಡತನ ಇತ್ತು, 13 ವಯಸ್ಸಿಗೆ 14-13 ವಯಸ್ಸಿಗೆ ಮದುವೆ ಮಾಡಿದ್ರು, 16 ವಯಸ್ಸಿಗೆ 2 ಮಕ್ಕಳಾಗಿದ್ದು, ಆಮೇಲೆ ಗಂಡನ ಕಷ್ಟ ಅರ್ಥ ಆಯಿತು, ನೀನು ಒಂದಷ್ಟು ನಿನ್ನನ್ನು ನೀನು ಗಂಡನ ನೆಮ್ಮದಿಗೋಸ್ಕರ ಸಮರ್ಪಣೆ ಮಾಡ್ಕೊಳ್ತಾ ಬಂದೆ, ಹೌದವ್ವ. ಆದರೆ ನಿಮ್ಮ ಬಾಲ್ಯದ ಅಥವಾ ನಿಮ್ಮ ಬದುಕಿನ ಸ್ಥಿತಿಗತಿಗಳು, ಅವತ್ತಿನ ಪರಿಸ್ಥಿತಿಗಳಿಗೂ ಇವ್ರ ಮನಸ್ಥಿತಿ ಪರಿಸ್ಥಿತಿಗಳಿಗೂ ಇವ್ರು ಬೆಳೆದ ವಾತಾವರಣಕ್ಕೂ ಎಲ್ಲ ವ್ಯತ್ಯಾಸ ಇದೆ. ಹೌದು ಸರ್. ನಾನು ಹೇಳೋದು, ಆ ಹೆಣ್ಮಗಳಿಗೆ ನೀವೆಲ್ಲೆಲ್ಲಿ ಅಡುಗೆ ಮಾಡೋದ್ರಿಂದ ಹಿಡಿದು ಮನೆ ಕೆಲಸ ಮಾಡೋದ್ರಿಂದ ಹಿಡಿದು ಅಥವಾ ಮನೆಯಲ್ಲಿ ಹೇಗೆ ನಡ್ಕೊಳ್ಬೇಕು, ಹೇಗಿರಬೇಕು ಕಲಿಯೋದಿಕ್ಕೆ ತಯಾರಾಗಿರೋ ಒಂದು ವಿದ್ಯಾರ್ಥಿ ಥರ ಇದ್ದರೆ ಎಷ್ಟು ಬೇಕಾದರೂ ಹೇಳ್ಕೊಡ್ಬೋದವ. ನಾನು ಕಲಿಯೋಕೆ ತಯಾರಿಲ್ಲ ಮತ್ತು ಕಲಿತಾ ಇರೋ ಇತರ ವಿದ್ಯಾರ್ಥಿಗಳನ್ನೂ ಏನೇನೋ ಹೇಳಿಕೊಟ್ಟು ಹಾಳು ಮಾಡೋ ಬುದ್ಧಿ ಇದ್ದಾಗ, ಈಗ ನಿಮ್ಮ ಚಿಕ್ಕ ಸೊಸೆಗೂ ಏನೇನೋ ಹೇಳ್ಕೊಡೋದು, ನಿಮ್ಮ ಮಗಳಿಗೇನೋ ಹೇಳ್ಕೊಡೋದು, ಅಥವಾ ಸಂಸ್ಕಾರಕ್ಕೆ ಅಡ್ಡ ಬಂದು ನೀನಾಕಂಗೆ ಮಾಡ್ತೀಯ, ನೀನೇನು ಅವರ ಆಳ, ಹಿಂಗೆಲ್ಲ ಹೇಳಿಕೊಡೋ ಹೆಣ್ಮಗಳು ಮನೇಲಿ ಇದ್ದುಬಿಟ್ರೆ ಆ ಮನೆ ಹಾಳಾಗೋಗುತ್ತೆ. ಅದೊಂದೇ ಸರ್ ನನಗೂ ಕಷ್ಟ ಆಗಿತ್ತು. ಆದರೆ ಒಂದು ಮಗು ವಿಚಾರದಲ್ಲಿ ಮಗು ಆಗಿದ್ರೆ ಬಹುಶಃ ನಿಮ್ಮ ಬದುಕು ಬೇರೆ ಇರ್ತಿತ್ತು. ಆದರೆ ಈಗ ನಾನು ಅದನ್ನು ಎತ್ತಾಡೋದಿಲ್ಲ. ಅವತ್ತಿಗೆ ಹಂಗಿತ್ತು, ಅದಕ್ಕೆ ನಾನು ನಿರ್ಧಾರ ತಗೊಂಡೆ ಅಂತ ನೀನು ಹೇಳ್ತೀಯ. ಆದ್ರೆ ಏನೇ ಇರಲವ, ನಿಮ್ಮ ಮಗಳಿಗೆ ಈಗ ನಾಳೆ ನಿಮ್ಮ ಮಗಳು ಹೋದ ಮನೇಲೂ ಅಷ್ಟೇ, ಏನೋ ನಿಮ್ಮ ಮಗಳು ಕೆಲವು ವಿಚಾರಗಳು ಅವ್ರಿಗೆ ಇಷ್ಟ ಆಗದೆ ಇರ್ಬೋದು. ಹೇಳ್ಕೊಡೋ ಅತ್ತೆ ಸಿಕ್ಕಿದ್ರೇನೋ ಸರಿ, ಕಲಿಯೋ ಸೊಸೆ ಆದರೆ ಕಲಿಯೋ ಸೊಸೆ ಹೀಗೆ ಆಗಿದ್ರು ಅಲ್ಲಿಗೆ ಸರಿ. ಆದರೆ ನಿನ್ನ ಮಗಳು ಕಲಿಯೋಕೆ ತಯಾರಿದ್ದಾಳೆ, ಅತ್ತೆ ಹೇಳ್ಕೊಡೋದಿಲ್ಲ, ಬರೀ ಬೈಕೊಂಡೇ ಇರ್ತಾಳೆ ಅಂದಾಗ ನಿನ್ನ ಮಗಳಿಗೆ ತಲೆಕೆಟ್ಟು ಹೋಗುತ್ತೆ. ಆಮೇಲೆ
ಅಯ್ಯೋ ಹೇಳಾರ ಕೊಡವ ಕಲ್ತಾರ ಕಲಿತೀನಿ ಅಂತಾಳೆ, ಆದ್ರೆ ಅತ್ತೆ ಹೇಳ್ಕೊಡಲ್ಲ. ಆದ್ರೆ ನೀವು ಹೇಳ್ಕೊಡ್ಲಿಕ್ಕೆ ತಯಾರಿದ್ರಿ, ಆದ್ರೆ ಸೊಸೆ ಕಲಿಯೋಕೆ ತಯಾರಿಲ್ಲ. ಎಲ್ಲ ಉಲ್ಟಾ ಇದು. ಹೌದು ಸರ್. ಆದ್ರೆ ಇಲ್ಲಿ ನಿಮ್ಮ ದೊಡ್ಡ ಸೊಸೆ ಮನೆಯಿಂದ ದೂರ ಇರೋದೇ ಒಳ್ಳೆಯದು ಒಂದರ್ಥದಲ್ಲಿ. ಆದರೆ ಅವತ್ತು ಹೇಗೆ ನಾನು ಇವಳನ್ನು ದೈಹಿಕವಾಗಿ ಬಳಸಿಕೊಂಡಿದ್ದೀನಿ, ಹಾಗಾಗಿ ಇವಳಿಗೆ ದ್ರೋಹ ಮಾಡುವುದು ಧರ್ಮವಲ್ಲ ಅಂತ ನಿಮ್ಮ ಮಗ ತಾನು ಪ್ರೀತಿಸಿದ ಹುಡುಗಿಯನ್ನು ಬಿಟ್ಟು ಈಕೆಯನ್ನು ಮದುವೆ ಆದ, ಹೌದಲ್ಲವಾ? ಹೌದು ಸರ್. ಈ ಕ್ಷಣಕ್ಕಾದ್ರೂ ನಿಮಗೆ ನಿಮ್ಮ ಗಂಡ ಇದ್ದಾರೆ, ಚಿಕ್ಕ ಮಗ ಇದ್ದಾನೆ, ಚಿಕ್ಕ ಸೊಸೆ ಇದ್ದಾರೆ, ಮಗಳಿದ್ದಾರೆ, ಸ್ವಲ್ಪ ಬುದ್ಧಿ ಹೇಳಿ ಅವಳ ದಾರಿಲೇ ಹೋಗಿ ದಾರಿಗೆ ತರಬೇಕೆ ಹೊರತು ನೀನು ಹಂಗೆ ಹೋಗು, ನನಗೆ ನನ್ನ ತಾಯಿ ಮುಖ್ಯ, ಹೌದು. ಆದರೆ ತಾಯಿ ಮುಖ್ಯ ಅನ್ನೋದು ಮಾತ್ರಕ್ಕೆ ಈಗ ಫೇಲ್ ಆಗಿರೋ ಅಥವಾ ದಡ್ಡ ವಿದ್ಯಾರ್ಥಿಯನ್ನು ಕರ್ಕೊಂಡು ಬಂದಾಗ ಆ ವಿದ್ಯಾರ್ಥಿ ಥರ ನಾನಿರಲ್ಲ. ನಾನು ಹೇಳ್ದಂಗೆ ವಿದ್ಯಾರ್ಥಿ ಇರಬೇಕು ಅಂದ್ರೆ ಆ ವಿದ್ಯಾರ್ಥಿ ದಡ್ಡನಾಗಿ ಉಳ್ಕೊಂಡ್ಬಿಡ್ತಾನೆ. ಸ್ವಲ್ಪ ಆ ವಿದ್ಯಾರ್ಥಿಯನ್ನ ಒಂದೇ ದಾರಿಯಲ್ಲಿ ಹೋಗಿ ನಾವು ದಾರಿಗೆ ತರಬೇಕು. ಈಗ ನಿಮ್ಮ ಮಗ ನಂಗೆ ತಾಯಿ ಮುಖ್ಯ, ನಾನು ಸರಿ ಬರಲ್ಲ, ನಾನು ಹೋಗಲ್ಲ, ಹಿಂಗೆಲ್ಲ ಅನ್ನೋದಾದ್ರೆ ಸರಿ ಹೋಗದೆ ಇರೋ ವಿಚಾರ. ಆಯ್ತವ, ಈಗ ಒಬ್ಬನೇ ಮಗ, ಏನೋ ಬೇರೆ ದಾರಿ ಇಲ್ಲ. ನಿನ್ನ ಮಗನ ಸಂಸ್ಕಾರವನ್ನು ನಾನು ಇಲ್ಲಿ ಮೆಚ್ಚುತ್ತೀನಿ, ಅದು ತಪ್ಪೇ ಇಲ್ಲ. ಬಟ್ ಇದು ಎಲ್ಲಿಗೋಗಿ ನಿಲ್ಲುತ್ತೆ? ಇಲ್ಲ, ಬೇಕು ಅಥವಾ ಬೇಡ ಅನ್ನೋದು ನಿರ್ಧಾರ ಆಗ್ಬೇಕವ ಬೇಗ. ಈಗ ಹಾಕಿ ತಾಳಿ ತೆಗೆದು ಅಲ್ಲಿ ರೀಲ್ಸ್ ಮಾಡಿಕೊಂಡು ಹೆಂಗ್ ಬೇಕಂಗೆ ಬದುಕೋದು, ಈತ ಇಲ್ಲಿದ್ದುಕೊಂಡು ಈತ ಇವನ್ ಪಾಡಿಗೆ ಇವನಿರೋದು. ಅಲ್ಲಿ ಹೋಗಿ ನಾವು ಮಾತಾಡೋ ಟೈಮಲ್ಲಿ ಅವನು ಡೈವರ್ಸೇ ಕೇಳ್ದ ಸಾ, ನನ್ಗೆ ಬೇಡ, ನೀನು ನನ್ಗೆ ಡೈವರ್ಸ್ ಕೊಟ್ಬಿಡು ಅಂದ್ರೆ, ಇಲ್ಲ ಬಿಲ್ಕುಲ್ ನಿನ್ ಬಿಟ್ಕೊಡಲ್ಲ ನಾನು. ಅವನ ಹತ್ರ ಮಾತ್ರನೇ ಈ ಒಂದು ಮಾತೇ ಮಾತಾಡ್ಲು ಸರ್ ಹುಡ್ಗಿ, ನಾನ್ ಬಿಲ್ಕುಲ್ ನಿನ್ ಬಿಟ್ಕೊಡಲ್ಲ, ನಾನ್ ಡೈವರ್ಸ್ ಕೊಡಲ್ಲ ಅಂದ್ಲು. ಈಗ ಹತ್ತತ್ರ 1 ವರ್ಷ ಆಗ್ತೈತೆ, ಇಬ್ಬರದು ಏನು ಮಾತುಕತೆ ಇಲ್ಲ. ನೋಡಿ, ಇಲ್ಲಿ ನಾನೇನು ಹೇಳ್ತೀನಿ ಸ್ವಲ್ಪ ನೋಡವ, ಈತನ ಡೈವರ್ಸ್ ತಗೊಂಡ್ಬಿಟ್ರೆ ಈತನ ಬದುಕೇನು ಅದ್ಭುತ ಆಗಲ್ಲ ಅಲ್ವಾ? ಹೌದು. ಮತ್ತೆ ಹಾಗೆ ಬದುಕು ಏನು ಅದ್ಭುತ ಆಗಲ್ಲ. ಇಬ್ರದು ಗಂಡ ಹೆಂಡತಿ ಒಂದು ಸಾರಿ ಮದುವೆ ಆಗಿರೋರು ಅಥವಾ ಪರಸ್ಪರ ಒಪ್ಪಿ ಮದುವೆ ಆಗಿ ಜೀವನ ಮಾಡ್ತೀವಿ ಅಂತ ಸಪ್ತಪದಿ ತುಳಿದಿರೋ ಇವರು ಮನೆಯಲ್ಲಿ ಏನೋ ಒಂದಷ್ಟು ವಿಚಾರಗಳು ನಡೆದು ಅಂತ ಡೈವರ್ಸ್ ಅಂತಕ್ಕೋದ್ರೆ, ಡೈವರ್ಸ್ ಕೊಟ್ಬಿಟ್ಟು ನಾನು ಚೆನ್ನಾಗಿರ್ತೀನಿ ಅಂತ ಈತನೂ ಭಾವಿಸಬಾರ್ದು. ಬಿಡು ಗಂಡನ ಬಿಟ್ಬಿಟ್ಟು ನಾನು ತವ್ರ ಮನೆಗೆ ಬಂದು ಚೆನ್ನಾಗಿರ್ತೀನಿ ಅಂತ ಆಕೆಯೂ ಭಾವಿಸಬಾರ್ದು. ಯಾರೋ ಒಬ್ರು ಸೋಲ್ಬೇಕಲ್ಲ. ಈಗ ನಿಮ್ಮ ಗಂಡ, ನಿಮ್ಮ ಬದುಕು, ನಿಮ್ಮ ಮದುವೆ ಆದ ಕಾಲದಿಂದ ಇವತ್ತಿನವರೆಗೂ ಒಬ್ರಲ್ಲೊಬ್ರು ಸೋತು ಬಂದಿರೋದಕ್ಕೆ ನೀವು ಇವತ್ತು ಒಟ್ಟಿಗೆ ಇರೋದು. ಅದು ಹೆಂಗ್ರಿ ಆಗುತ್ತೆ? ನೀನು ಹೇಳ್ದಂಗೆ ನಾನು ಕೇಳಲ್ಲ, ಹಿಂಗೆ ಇರಬೇಕು ಅಂತ ನೀವು, ಇಲ್ಲ ಹಿಂಗೆ ಇರಬೇಕು ಕಣೆ ಅಂತ ಅವರು ನಿಂತಿದ್ರೆ ಇಷ್ಟೊತ್ತಿಗೆ ಈ ಸಂಸಾರವೇ ಇರ್ತಿರ್ಲಿಲ್ಲ. ಹೌದು ಸರ್. ಒಂದಂತೂ ನೀವು ಮಾಡ್ಬೋದವ ಆ ಹೆಣ್ಮಗಳು ಪರವಾಗಿ. ಯಾಕಂದ್ರೆ ಈಗ ಆ ಹೆಣ್ಮಗಳು ಆಯ್ತು ಬಾರೆ ನಾವೊಂದು ಸಪ್ರೇಟ್ ರೂಮ್ ಮಾಡ್ಕೊಂಡು ಬದುಕೋಣ, ನನ್ನ ತಾಯಿ ಮನೆಗೆ ನಾನು ಆಗಾಗ ಬಂದು ಹೋಗ್ತೀನಿ, ಅಥವಾ ನನ್ನ ತಾಯಿ ನನಗೆ ಮುಖ್ಯ, ಈಗೇನೋ ನಿಮಗೂ ಅಮ್ಮನಿಗೂ ಯಾಕೋ ಆಗ್ಬರ್ತಿಲ್ಲ, ಅಥವಾ ಮನೆಗೂ ನಿನಗೂ ಯಾಕೋ ಆಗ್ಬರ್ತಿಲ್ಲ, ಒಂಚೂರು ಹೊರಗಡೆ ಇರೋಣ ಅಂದರೆ ಎಷ್ಟು ಹೊಂದಾಣಿಕೆಯನ್ನು ಮಗನಾಗಿ ಈತ ಮಾಡ್ಕೊಳ್ಳದೆ ಹೋದ್ರೆ ಇಬ್ರು ಬದುಕು ಹಾಳಾಗ್ಬಿಡುತ್ತೆ. ನಾವ್ಯಾಕೆ ಸೋಲ್ಬೇಕು ಅಂತ ಇರ್ಬೋದು ನಿಮ್ಮ ತಲೆಯಲ್ಲಿ ಅಥವಾ ಮಗನ ತಲೆಯಲ್ಲಿ. ವಾಸ್ತವವಾಗಿ ಇದು ಸೋಲೋ ವಿಚಾರ ಗೆಲ್ಲೋ ವಿಚಾರ ಅಲ್ವೇ ಅಲ್ಲ. ಆಡ್ಕೊಳ್ಳೋರು ಯಾರು ಬಂದು ನಿಮ್ಮ ಮನೆಗೆ ಮಾಡಿ ಇಟ್ಟಲ್ಲ, ಅಥವಾ ನಿಮ್ಮ ಮನೆಗೆ ನಿಮ್ಮ ಹೊಟ್ಟೆ ತುಂಬಿಸೋದಿಲ್ಲ. ಒಂದಂತೂ ಸತ್ಯ, ಆಕೆ ಡೈವರ್ಸು ಅಥವಾ ಇನ್ನೇನು ಕೊಟ್ಟು ಹೋಗೋಳಂತೂ ಅಲ್ಲ. ಅಂಡ್ 2, ಈಕೆಯನ್ನು ಬಿಟ್ಟು ಚೆನ್ನಾಗಿದ್ದು ಬಿಡ್ತೀನಿ ಅನ್ನೋ ಭ್ರಮೆಯನ್ನು ಈತ ಬಿಡ್ಬೇಕು ಮೊದಲು. ಬಹುಶಃ ನಿಮಗೆಲ್ಲ ನೋವು ಕೊಡ್ತಿರೋದ್ರಿಂದ ನಿಮ್ಮ ಮಗನಿಗೆ ಬೇಸರ ಆಗಿರ್ಬೋದು ಅಷ್ಟೇ. ಇದೇನ ಬಾಗಿ ನಡೆದಿದ್ರೆ ನನ್ನ ಮನೆಯೆಲ್ಲ ನೆಮ್ಮದಿ ಆಗಿರೋದು, ಇವಳೊಬ್ಬಳ ಹಠಕ್ಕೆ ಮನೆಯವರೆಲ್ಲ ನೆಮ್ಮದಿ ಕೆಡಿಸ್ಕೊಳಂಗಾಯ್ತಲ್ಲ ಅನ್ನೋ ನಿಮ್ಮ ಮಗನ ಯೋಚನೆ, ಹೌದಲ್ವಾ? ಹೌದು. ಹೆಂಡತಿ ಬಗ್ಗೆ ಇರೋದು ಇದೊಂದೇ ಕೋಪ. ಹೌದು. ಆದರೆ ನಾನು ಹೇಳೋದು, ಇವಾಗ ನಿಮ್ಮ ಮಗನಿಗೆ ನೀವೇನೋ ಮಾಡಿರ್ತೀರಿ, ಅದೆಲ್ಲ ಸರಿ, ನಾಳೆ ಏನು ಬದುಕು ಅವ್ರದ್ದು? ತಾಯಿಯಾಗಿ ನೀನು ಹಠ ಮಾಡಿದ್ರೆ ಯಾವುದೂ ಆಗದೆ ಇರೋದಿಲ್ಲವ. ಅಪ್ಪ ನೀನು ಹೋಗು, ಬೇರೆ ಮನೆ ಮಾಡ್ಕೊ. ಆಯ್ತು, ಚಿಕ್ಕ ಮಗ ಇದ್ದಾನೆ, ಬಹುಶಃ ದೇವ್ರು ಇದೇ ಕಾರಣಕ್ಕೇನೋ
ಒಂದು ಮಗ ಸೊಸೆನ ಹಂಗೆ ಒಂದು ಮಗ ಸೊಸೆನ ಒಳ್ಳೆ ದೇವ್ರ ತರ ಇಟ್ಟಿದ್ದ ನಿನ್ನ ಪಕ್ಕ. ಅದು ನಿಜ ಸರ್, 100% ನಿಜ. ಹಿಂಗಿದ್ದಾಗ ಏನಾಗಬೇಕು ನೋಡವ್ವ, ಎಲ್ಲ ಚೆನ್ನಾಗಿರೋ ಸಂಸಾರಗಳು ಇಲ್ಲೆಲ್ಲೂ ಇಲ್ಲವ. ಎಲ್ಲ ಅತ್ತೆ ಸೊಸೆ ಮಗ ಎಲ್ಲ ಚೆನ್ನಾಗವ್ರೆ ಅಂದ್ರೆ ಅವ್ರಿಗೆ ಇನ್ಯಾವುದೋ ರೋಗ ಬಂದು ತಗೊಳ್ಕೊಂಡಿರುತ್ತೆ. ಇಲ್ಲ ಆರೋಗ್ಯವಾಗಿದ್ದಾರೆ ಅಂದಾಗ ಇಂಥವ್ರನ್ನ ಯಾರನ್ನೋ ತಲೆ ಕೆಟ್ಟಿರೋರ್ನ ಒಳಗಡೆ ಇಟ್ಟಿರ್ತಾನೆ. ಏನೋ ಒಂದು ಸಮಸ್ಯೆಯಲ್ಲಿ ಎಲ್ಲ ಸಂಸಾರಗಳು ಇದ್ದಾವೆ. ಏನು ತುಂಬಾ ಎಲ್ಲರೂ ಅದ್ಭುತವಾಗಿ ಅವರೇ, ನೆಮ್ಮದಿ ಹಾಕೋ ಸ್ವಲ್ಪ ಹಿಂಗೆ ಆಗ್ಬಿಟ್ಟಿದೆ ಅಂತ ಏನಿಲ್ಲ. ಮೊದ್ಲು ಈ ಸತ್ಯ ಅರ್ಥ ಮಾಡ್ಕೊಳ್ಬೇಕು. ಇಷ್ಟಂತೂ ನೀನು ಮಾಡವ, ಒಂದು 6 ತಿಂಗಳ ಮಟ್ಟಿಗೆ ನೀನು ಇರಪ್ಪ. ಯಾಕಂದ್ರೆ ಈಗ ಆಕೆಯ ಬುದ್ಧಿ, ನೀವು ಅತ್ತೆಯಾಗಿ ನಿಮ್ಗೇನಿವತ್ತು ಬದುಕು ಪಾಠ ಕಲಿಸಿದೆ, ನಿಮಗೇನಿವತ್ತು ಬುದ್ಧಿ ಇದೆ, ಈ ನಿಮ್ಮ 50ನೇ ವಯಸ್ಸಿನ ಬುದ್ಧಿ ಆಕೆಯ 20-25 ಇರಬೇಕು ಅಂದ್ರೆ ಅದಾಗದೇ ಇರೋ ಮಾತು. ಆಕೆಯನ್ನು ಅಷ್ಟು ಬದುಕು ನೋಡೇ ಇಲ್ಲ, ಹೌದಲ್ವಾ? ಹೌದು. ಆಕಿದೇನು ಇನ್ನು ಚಿಕ್ಕ ಬುದ್ಧಿ, ಹುಡುಗಾಟಿಕೆ ಬುದ್ಧಿ. ಈಗ ಆಯ್ತವ, ನನ್ನ ಗಂಡಂಗೆ ಕಣ್ ತಪ್ಪಿಸಿ ಗಂಡನಿಗೆ ದ್ರೋಹ ಮಾಡೋದಿದ್ದಿದ್ರೆ ಗಂಡನಿಂದ ದೂರ ಇದ್ದೇ ಮಾಡ್ಬೇಕಿಲ್ಲ, ಹತ್ರ ಇದ್ದೇ ಮಾಡ್ಬೋದಿತ್ತಲ್ವ? ಆಕೆಯ ಶೀಲದ ಮೇಲೆ ನಿಮಗೆ ಏನೋ ಒಂದು ವಿಚಾರ ಗೊತ್ತಾಗಿ ಕಣ್ಣು ಮುಂದೆ ಕಂಡು ಕಿವಿಯಾರ ಕೇಳಿ ಅಂಥದ್ದು ಸಾಕ್ಷಿ ಆಗೋವರೆಗೂ ನೀವು ಆಕೆ ರೀಲ್ಸ್ ಮಾಡ್ತಾಳೆ ಅಥವಾ ಒಂಚೂರು ಯಾಕೋ ಫ್ರೀಡಮ್ ಆಗಿ ಅವಳೆ ಅನ್ನೋ ಮಾತ್ರಕ್ಕೆ ಆಕೆಯ ಶೀಲದ ಮೇಲೆ ಅನುಮಾನ ಪಡೋದು ನಿನ್ನ ಮಗ ಆಗಲಿ ನೀವಾಗಲಿ ಅಲ್ಲ ಮಾಡ್ತಿದ್ದೀರಾ ಅಂತಲ್ಲ, ಅದು ಒಳ್ಳೇದಲ್ಲ. ನಿಮಗೂ ಮಗಳಿದ್ದಾರೆ, ಹೌದಲ್ಲ? ಹೌದು ಸರ್. ನಾಕಿತ್ತೆ ಅದೇನು ಗೊತ್ತಾಗ್ಲಿ ಅಂಥದ್ದೇನು ಇದ್ರೆ ಏನು ಎಂತೆಂಥವ್ರು ಬೆತ್ತಲೆ ಆಗೋದ್ರು, ಹಾಕಿದೇನು ಗೊತ್ತಾದ್ರೆ ಅಥವಾ ಅಂಥದ್ದೇನೋ ಇದ್ರೆ ಗೊತ್ತಾಗುತ್ತೆ. ಆದ್ರೆ ಅದನ್ನೇ ಹುಡುಕ್ಲಿಕ್ಕೆ ನಾನು ಕೂತ್ಕೊಳ್ಳಬಾರ್ದು. ಯಾಕಂದ್ರೆ ಮಲಗಿ ಕೆಟ್ಟವಳದು ಎಷ್ಟು ಹೀನ ಬದುಕೋ, ಅವಳು ಎಲ್ಲಿ ಹೋಗ್ತಿರ್ಬೋದು, ಎಲ್ಲಿ ತಿಂತಿರ್ಬೋದು, ಅವನ ಜೊತೆ ಇರ್ಬೋದು, ಇದನ್ನು ಹುಡುಕೋ ನನ್ನ ಬುದ್ಧಿ ಕೂಡ ಅಲ್ಲಿಗೆ ಬಂದು ನಿಲ್ಲುತ್ತಲ್ವಾ? ಹೌದು ಸರ್. ಆ ಮಲಗಿದವಳಿಗೆ ಏನು ಪಾಪವೋ ಅದನ್ನೇ ನೋಡ್ತಾ ಗಮನಿಸ್ತಾ ತಪ್ಪು ಕಂಡುಹಿಡಿತಾ ಕೂತಿರೋ ನಂದು ಅದೇ ಹುಳುಕು ಬುದ್ಧಿನೇ. ಹಾಗಾಗಿ ಇದಕ್ಕೆ ಚಿಕ್ಕ ಮಗ, ಚಿಕ್ಕ ಸೊಸೆ, ಮಗಳು, ಗಂಡ ನೀವೊಂದು ಕಡೆ ಇರಿ. ನಿನ್ನ ಮಗನಿಗೆ ಹೇಳು, ನೋಡಪ್ಪ ಇವತ್ತಿಗೆ ಗಂಡನೇ ಬೇಡ ನನಗೆ, ನಾನು ದುಡ್ಕೊಂಡು ತಿಂತೀನಿ ಅನ್ನೋ ಹೆಣ್ಮಕ್ಳ ನಡುವೆ ನನಗೆ ನೀನು ಬೇಕು. ಯಾಕೋ ಅತ್ತೆ ಮಾವ ಇವ್ರ ಮನೆಯವ್ರ ಜೊತೆ ಯಾಕೋ ನನಗೆ ಆಗ ಬರ್ತಿಲ್ಲ. ಅಂದರೆ ಅತ್ತೆ ಮಾವನದ್ದು ವಿಚಾರ ಬಿಟ್ಬಿಡಿ, ನನಗೆ ಗಂಡೇ ಬೇಡ ಅನ್ನೋ ಕಾಲದಲ್ಲಿ ನನಗೆ ಅತ್ತೆ ಮಾವ ಯಾಕೋ ಆಗ ಬರ್ತಿಲ್ಲ, ನಾನು ಇವ್ರ ಜೊತೆ ಇರೋಕ್ಕಾಗಲ್ಲ ಅನ್ನೋ ಹೆಣ್ಮಕ್ಳು ಒಂಚೂರು ಬೆಟರ್ ಅಂದ್ಕೊಳವ. ಯಾಕಂದ್ರೆ ನೀನೇ ಬೇಡ ನನಗೆ, ನೀವು ಯಾರು ಬೇಡ ಅನ್ನೋ ಹೆಣ್ಮಕ್ಳೇ ಜಾಸ್ತಿ. ಅಂಥದ್ರಲ್ಲಿ ನಿನ್ನ ಮಗ ಬೇಡ ಅಂತ ನೀನು ಸೊಸೆ ಹೇಳ್ತಿಲ್ಲ, ಆಕೆ ಹೇಳ್ತಿರೋದು. ಅಥವಾ ಹೇಳ್ತಿಲ್ಲ, ಬಟ್ ಯಾಕೋ ನಿಮ್ಮ ಸಂಸ್ಕಾರಕ್ಕೂ ಅವಳ ಸಂಸ್ಕಾರಕ್ಕೂ ಆಗ ಬರ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಗುರುಕುಲಕ್ಕೆ ಬಿಡಬೇಕು. ಗುರುಕುಲ ಅಂದ್ರೆ ಏನು? ನಿಮ್ಮಿಂದ ಸ್ವಲ್ಪ ದೂರ ಬದುಕಬೇಕು. ದೂರ ಅಂದ್ರೆ ಏನು? ಅವ್ರ ಮನೇಲಲ್ಲ, ನಿನ್ನ ಮಗ ಸೊಸೆ ಅವ್ರವ್ರು ಇಟ್ಟು ಮಾಡ್ಕೊಂಡು ಸಂಜೆ ಊಟ ಮಾಡ್ಬೇಕಲ್ಲ, ಗೊತ್ತಾಗುತ್ತೆ ಅವ್ರಿಗೆ ಬದುಕು. ಅದನ್ನು ಬಿಟ್ಟು ಇಲ್ಲ ಸರ್ ನನ್ನ ಮಗ ಹಿಂಗೆ ಅವನೇ, ಅವಳ ಹಂಗೆ ಅವಳೆ ಅಂದ್ರೆ ಇಲ್ಲ, ಇದು ನಾಳೆ ಒಂದು ದಿನ ಅರ್ಥವಿಲ್ಲದಂತ ಆಗ್ಬಿಡುತ್ತೆ ಇವರಿಬ್ರು ಬದುಕು. ಹೇಳಿ ಇದಕ್ಕೆ ಪರಿಹಾರ ಇಷ್ಟೇ, ನೋಡವ ನೀವು 1000 ನ್ಯಾಯ ಮಾಡಿಸಿ ಪಂಚಾಯಿತಿ ಮಾಡಿಸಿ ಅಂತಿಮವಾಗಿ ನಿಮ್ಮ ಮಗ ಅವಳ ನಡುವೆ ಹೊಂದಾಣಿಕೆ ಇದ್ದೇ ಇದೆ. ಬಟ್ ನಿಮ್ಮ ಸಂಸಾರದ ವಿಚಾರ ಬಂದಾಗ ಅಥವಾ ನಿಮ್ಮ ವಿಚಾರ ಬಂದಾಗ ಅವಳು ನಿಮ್ಗೆ ಹೊಂದಾಣಿಕೆ ಆಗ್ತಿಲ್ಲ ಅನ್ನೋದು ಬಿಟ್ರೆ ಮಗ ಸೊಸೆ ಅವರಿಬ್ಬರು ಹೊಂದಾಣಿಕೆ ಇದ್ದೇ ಇದೆ. ಬಟ್ ನಿನ್ನ ಮನೇಲಿದ್ದಾಗ ಆಕೆ ಹೊಂದಾಣಿಕೆ ಬರ್ತಿಲ್ಲ. ಅದೇಂದ್ರೆ ಅಂದ್ರೆ ಈ ಹೆಣ್ಮಕ್ಳು ಅವ್ರಿಗೆ ಬೇಕಾದ ಅಳತೆಯಲ್ಲಿ ಸೀರೆ ಅಥವಾ ಇನ್ನೇನೋ ಹೊಲಿಸ್ಕೊಂಡ್ರೆ ಓಕೆ, ಬಟ್ ಇವ್ರದೊಂದು ಸೀರೆ ಇನ್ಯಾರ್ದು ಇನ್ನೊಂದೇನೋ ಅವ್ರು ಹಾಕೊಳ್ಳೋ ಬಟ್ಟೆ ಅಂದ್ರೆ ಎರಡು ಇವ್ರೇನು ಹೊಲಿಸ್ಕೊಂಡ್ರೆ ಇವು ಚೆನ್ನಾಗೇ ಇದ್ದಾವೆ. ಬಟ್ ನಿನ್ನ ಸೊಸೆ ನಿನ್ನ ಮಗನ ವಿಚಾರ ಬಂದಾಗ ಅವ್ರು ಚೆನ್ನಾಗೇ ಇದ್ದಾರೆ, ಅವರಿಬ್ರಿಗೂ ಹೊಂದಾಣಿಕೆ ಇದ್ದೇ ಇರುತ್ತೆ. ಬಟ್ ಯಾಕೋ ನಿಮ್ ಜೊತೆ ಬೆರ್ತಾಗ ಅದಾಗ ಬರ್ತಿಲ್ಲ. ಅವರಿಬ್ರು ಹೇಳಿ ಮಾಡಿಸಿದ ಜೋಡಿ ಅಂತಲೇ ಅಂದ್ಕೊಳ್ಳೋಣ, ಬಟ್ ನಿಮ್ ಜೊತೆ ಇದ್ದಾಗ ಆಗ ಬರ್ತಿಲ್ಲ. ಹಾಗಾಗಿ ಅವರಿಬ್ರನ್ನ ಸಪ್ರೇಟ್ ಬಿಡು. ಒಂದು ರೂಮ್ ಒಂದು ಮನೆ ಮಾಡಿ ಒಂದು ಇದನ್ನು ಮಾಡಿ ಅವ್ರನ್ನ ಬೆಂಗಳೂರಲ್ಲೋ ಎಲ್ಲೋ ಒಂಚೂರು ದೂರ ಇಡು.
ಯಾಕಂದ್ರೆ ಅವ್ರಿಗೆ ಬುದ್ಧಿ ಬರಬೇಕು, ಅವ್ರಿಗೆ ಸಂಸಾರ ಗೊತ್ತಾಗಬೇಕು, ಅವ್ರವ್ರಿಗೆ ಒಂದೊಂದು ತುತ್ತಿ ನಾನು ಬೆಲೆ ಗೊತ್ತಾಗಬೇಕು. ಅದು ಬಿಟ್ಟು ಪರವಾಗಿಲ್ಲವ, ನಿಮ್ಮ ಮಗನಿಗೆ ನಿಮ್ಮ ಮೇಲೆ ಪ್ರೀತಿ ಏನಿದೆ ಅದು ಇದ್ದೇ ಇದೆ, ಆದರೆ ಹೆಂಡತಿ ಕಾಪಾಡ್ಕೊಳ್ಳೋಕೆ ನೋಡಪ್ಪ ಅಂತ ನೀವು ತಾಯಿಯಾಗಿ ಹೇಳಬೇಕು. ಆಯಿತು, ಇನ್ನೊಬ್ಬ ಮಗನನ್ನು ದೇವ್ರು ಕೊಟ್ಟಿದ್ದಾನೆ, ಸೊಸೆ ಕೊಟ್ಟಿದ್ದಾನೆ, ಮಗಳು ಕೊಟ್ಟಿದ್ದಾನೆ, ಗಂಡ ಕೊಟ್ಟಿದ್ದಾನೆ, ಇನ್ನೆಲ್ಲ ವಿಚಾರಗಳು ಚೆನ್ನಾಗಿ ನಡೀತಾವ, ಅವ್ನು ನಡೀಲಿ. ಬಟ್ ನಿಮ್ಮ ದೊಡ್ಡ ಮಗನಿಗೆ ನೋಡಪ್ಪ 6 ತಿಂಗಳು 1 ವರ್ಷನೋ ಒಂಚೂರು ನಿಮ್ಮ ನಡುವೆ ಇರುವ ಗೊಂದಲಗಳು ಪರಿಹಾರ ಆದರೆ ನಿಮ್ಗೆ ಅವಳಿಗೆ ನೀನು ಇಬ್ರಿಗೂ ಬದುಕು ಚಂದ ಅನಿಸಿದ್ರೆ ಆಮೇಲೆ ನಮ್ಮ ಕಡೆಗೂ ಅವಳು ಗಮನ ಕೊಡ್ತಾಳೆ. ಬಟ್ ಅವಳು ನಿನ್ನ ಜೊತೆನೇ ಯಾಕೋ ನಮ್ಮ ಕಾರಣಕ್ಕೆ ಸರಿ ಇಲ್ಲ ಅಂದರೆ ಅವಳು ಬದುಕು ಹಾಳು, ನಿನ್ನ ಬದುಕು ಹಾಳು. ನೋಡವ, ಇದೊಂದು ಪ್ರಯತ್ನ ಅಂತಲ್ಲ, ನೀನು ಹೀಗೆ ಅವರಿಬ್ಬರನ್ನ ಸಪ್ರೇಟ್ ಇಟ್ಟು ಆಗಾಗ ವಾರಕ್ಕೊಮ್ಮೆನೋ ದಿವಸಕ್ಕೊಮ್ಮೆನೋ ನೀನು ಇಲ್ಲಿಗೆ ಬಂದು ಹೋಗಪ್ಪ, ಅಥವಾ ಏನೇ ನೋಡು ಏನು ಮಾಡ್ತೀಯ. ಬಟ್ ನಾನು ಬೇಜಾರು ಮಾಡ್ಕೊಂಬಿಡ್ತೀನಿ, ಅಥವಾ ನಿನ್ನ ಹೆಂಡತಿ ಜೊತೆ ಒಂಚೂರು ಸಪ್ರೇಟ್ ಇದ್ಬಿಟ್ರೆ ನನಗೆ ಅನ್ಯಾಯ ಮಾಡ್ದಂಗೆ ಅನ್ನೋ ಅರ್ಥ ಇದಕ್ಕೆ ಕೊಡೋದು ಬೇಡ. ಇಲ್ಲ ಸರ್, ನನ್ಗೆ ಆ ಥರ ಅಭಿಪ್ರಾಯ ಏನಿಲ್ಲ. ಹಂಗೆ ಅಂದ್ಕೊಳ್ಬಹುದು ಅನ್ನೋ ಭಯನೇ ಈ ಮಗನಲ್ಲಿರೋದು. ಅದು ನಿನ್ನ ಮಗನ ಸಂಸ್ಕಾರವನ್ನು ತೋರಿಸುತ್ತೆ, ಅದು ಒಳ್ಳೆ, ಅಥವಾ ನಿನ್ನ ಮಗನ ಗುಣ ಒಳ್ಳೆಯದೇ. ಬಟ್ ಹೆಂಡತಿ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡದೇ ಇರೋದು ನಾಳೆ ದಿನ ತಪ್ಪಾಗ್ಬಿಡುತ್ತಲ್ವಾ? ಹೌದು ಸರ್, ಅವನಿಗೆ ಸುಮಾರು ಸಲ ನಾನು ಹೇಳಿದೆ ಸರ್, ಅಪ್ಪ ಈ ತರ ಮಾಡು ಎಷ್ಟು ದಿನ ಈ ತರನೇ ಇರ್ತೀಯ ನೀನು, ನನ್ಗೆ ತುಂಬಾ ಸಂಟ ಆಗ್ತಾ ಇರುತ್ತೆ ಒಂದೊಂದ್ ಟೈಮ್. ಚಿಕ್ಕ ಮಗ ಚಿಕ್ಕ ಸೊಸೆ ತುಂಬಾ ಚೆನ್ನಾಗಿದ್ದಾರೆ, ಇವನ್ ಲೈಫ್ ಈ ತರ ಆಗೋಯ್ತಲ್ಲ, ನಾನೇ ದುಡುಕಿ ಇವ್ರಿಗೆ ಬಲಂತ ಮಾಡಿ ಮದ್ವೆ ಮಾಡ್ಬಿಟ್ನಾ, ಇವನ್ ಲೈಫ್ ನಾನೇ ಹಾಳು ಮಾಡ್ಬಿಟ್ನಾ ಅಂತ ತುಂಬಾ ಪಶ್ಚಾತ್ತಾಪ ಇದೆ ನನಗೆ. ಇಲ್ಲ ತಾಯಿ, ಹಾಗೆ ನೋಡಿದ್ರೆ ಅವರಿಬ್ಬರಲ್ಲಿ ಯಾವುದೇ ಗೊಂದಲಗಳಿಲ್ಲ. ಬಟ್ ನನ್ನ ತಾಯಿ ನನ್ನ ಮನೆಯವ್ರ ಜೊತೆ ನನ್ನ ಹೆಂಡತಿ ಹೊಂದಾಣಿಕೆ ಮಾಡ್ಕೊಂಡಿರ್ಲಿ ಅನ್ನೋದು ಈತನ ಆಸೆ. ಬಟ್ ಯಾಕೋ ಹಂಗಾಗಿಲ್ಲ ಅದು, ಅಥವಾ ಅದು ಯಾಕೋ ಹಂಗೆ ಬೆಳೆದಿಲ್ಲ. ಅದು ಎಲ್ಲ ಮುಂಚೆ ಗೊತ್ತಿದ್ದಾಗಬೇಕು. ಇಲ್ಲ ಆದ್ರೆ ಆ ಹೆಣ್ಮಗಳನ್ನ ಬಾಳಿಸ್ಬೇಕು. ಹೌದು, ಗೊತ್ತಿತ್ತಲ್ಲ ಅವ್ರ ತಾಯಿ ಹಿಂಗೆ, ಅವ್ರ ತಂದೆ ತಾಯಿ ದೂರ ಇರೋರು, ಇವ್ರ ಬದುಕು ಯಾಕೋ ಅವ್ರ ದುಡ್ಡಿಗೆ ಬೆಲೆ ಕೊಟ್ಟಿರೋರು, ಅಥವಾ ಅವ್ರು ಯಾಕೋ ಆ ಹೆಣ್ಮಗಳಿಗೆ ಕಷ್ಟ ತೋರಿಸಿ ಆ ಮಟ್ಟಿಗೆ ಸಂಸ್ಕಾರ ಅಂತ ಅದು ಕೊಟ್ಟು ಏನೋ ಯಾಕೋ ಸರಿಗೆ ಬಂದಿಲ್ಲ, ಅಥವಾ ಅದೇನು ನಿಮ್ಮ ಮನೆ ಸಂಸ್ಕಾರಕ್ಕೂ ಅಲ್ಲಿ ಬೆಳೆದಿರೋ ವಾತಾವರಣಕ್ಕೂ ಅವರ ಅಪ್ಪ ಅಮ್ಮ ದೂರ, ಇದೆಲ್ಲ ಗೊತ್ತಿತ್ತಲ್ವಾ? ಈಗ ನೀವು ಸಂತೆಯಲ್ಲಿಂದ ಮನೆಗೆ ತಂದುಬಿಟ್ಟು ಇಲ್ಲಿ ಅಯ್ಯೋ ಈ ತರಕಾರಿ ಕೆಟ್ಟು ಹೋಗಿದೆ ಅಂದರೆ, ಹಾಗಾಗಿ ಮದುವೆ ಮುಂಚೆ ದೈಹಿಕವಾಗಿ ಮುನ್ನಡೆಯುವಷ್ಟು ಪ್ರೀತಿ ತೋರಿದ್ದ ಈತನಿಗೆ ಇಲ್ಲಿ ತನ್ನ ತಾಯಿ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಗೊತ್ತಿದ್ದು ಕೂಡ ನನ್ನ ತಾಯಿ ಬಿಟ್ಟು ನಾನು ಹೋಗಲ್ಲ ಅನ್ನೋದು ಒಂದು ನೆಪ ಆಗ್ಬಿಡುತ್ತೆ ಅಷ್ಟೇ ಕಣವ. ಅದು ನಾಳೆ ದಿನ ನಿನ್ನನ್ನು ಹೋಗಿದ್ದಾರೆ ಜನ. ಹೌದು ಸರ್, ಹೇಳಿ ಕಳಿಸ್ಬೋದಿತ್ತು, ಅಯ್ಯೋ ನನ್ನ ಮಗ ನನ್ನನ್ನು ಬಿಟ್ಟು ಹೋದ್ನಲ್ಲ ಹೆಂಡತಿ ಜೊತೆ ಅಂತ ಇವಳೆಲ್ಲೋ ಅಂದಿದ್ದಾಳೆ, ಅದಕ್ಕೆ ಅವನು ಹೋಗಿಲ್ಲ ಅಂತ ನಿನ್ನ ನಂತರವ. ಹೌದು, ಹಾಗಾಗಿ ಮಗನಿಗೆ ಪ್ರೀತಿ ಇದ್ದೇ ಇದೆ. ಹೋಗಪ್ಪ, ಇವತ್ತಿನ ಹೆಣ್ಮಕ್ಳು ಮೊದ್ಲಂಗಲ್ಲ, ಒಂದು ಸಪ್ರೇಟ್ ಮನೆ ಮಾಡ್ಕೋ, 1 ತಿಂಗಳು 2 ತಿಂಗಳು 6 ತಿಂಗಳು 1 ವರ್ಷನೋ ಇರು. ಅವಳಿಗೆ ನೀನು ನಮ್ಮ ಮುಂದೆ ಬುದ್ಧಿ ಹೇಳಿದ್ರೆ ಅವಳ ಅಹಂಕಾರಕ್ಕೆ ಈಗೋಗ ಹರ್ಟ್ ಆಗುತ್ತೆ, ಅವಳು ಇನ್ನೂ ವ್ಯಾಗ್ರ ಆಗ್ತಾಳೆ ಹೊರತು ಬುದ್ಧಿ ಕಲಿಯಲ್ಲ. ನೀವಿಬ್ಬರು ಸಪ್ರೇಟ್ ಇದ್ದು ಏನು ತಿದ್ದುತ್ತೀಯಲ್ಲ ಅವಳು ಕಲಿತಾಳೆ. ಯಾಕೆ? ಗಂಡ ತಾನೇ ಹೇಳಿದ್ದು, ಯಾರ ಮುಂದೆ ಹೇಳಿಲ್ಲ, 4 ಗೋಡೆಗಳ ನಡುವೆ ಹೇಳಿದ್ದಾನೆ ಅಂತ ಅವಳು ಕಲಿತಾಳೆ. ಆದ್ರೆ ಇಲ್ಲ ಹಂಗಲ್ಲ, ಅವಳಿಗೆ ನೀವು ಶತ್ರುಗಳು. ನಿಮ್ಮ ಮುಂದೆ ನಿಮ್ಮ ಮಗ ಅವಳಿಗೆ ಬುದ್ಧಿ ಹೇಳಿದ್ರೆ ಅವಳಿಗೆ ಇನ್ನೂ ವ್ಯಾಗ್ರ ಆಗ್ತಾಳೆ ಆಕೆ. ಓ ಇವ್ರ ಮುಂದೆ ನನ್ನನ್ನು ಹಿಂಗೆ ಮಾಡ್ಬಿಟ್ನಲ್ಲ, ಹೊಡೆದ್ಬಿಟ್ನಲ್ಲ ಅನ್ನೋದು ಅವ್ರಿಗೆ ನೋವು. ಹೌದಲ್ಲ? ಹೌದು, ಕಪಾಳಕ್ಕೆ ಹೊಡೆದಿದ್ದು ನೋವಲ್ಲ, ನಿಮ್ಮೆಲ್ರ ಮುಂದೆ ಅಥವಾ ನೀವಿದ್ದಂಗೆ ಹೊಡೆದಲ್ಲ ಅನ್ನೋದು ನೋವು ಜಾಸ್ತಿ. ಹೌದು, ಹೀಗಾಗಿ ಒಂದು ವಿದ್ಯಾರ್ಥಿಗೆ ನಾವು ಪೆಟ್ಟು ಕೊಡೋದು ಬೈಯೋದು ಹೌದು ಅನ್ನೋದಾದರೆ, ಎಲ್ಲರ ಮುಂದೆ ಕೊಡೋದು ಆ ವಿದ್ಯಾರ್ಥಿಗೆ ತುಂಬ ದೊಡ್ಡ ನೋವಾಗ್ಬಿಡುತ್ತಂತೆ. ಎಷ್ಟೋ ಸಾರಿ ಎಕ್ಸಾಮ್, ನಮ್ಗೆ ಯಾರೊಬ್ರು ಗುರುಗಳು ಹೇಳೋರು, ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಬರೆಯೋ ಟೈಮಲ್ಲಿ ಈ ಕಾಪಿ ಚೀಟಿ ತಂದುಬಿಟ್ಟಿದ್ದಂಥವನು. ಕಾಪಿ ಚೀಟಿ ತಂದು ಸಿಗಾಕೊಂಡ್ಬಿಟ್ಟಿದ್ದಾನೆ, ಎಲ್ಲರ ಮುಂದೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟಿದ್ದಾನೆ ಮೇಷ್ಟ್ರು. ಅದೇ ಬಿಲ್ಡಿಂಗ್ ಒಂದು 5-6ನೇ ಫ್ಲೋರಿಂದ ಬಿದ್ದ ಹುಡುಗ ಸತ್ತೇ ಹೋದ ಅಂತ. ಅಂದರೆ 8-10ನೇ ಕ್ಲಾಸ್ ಹುಡುಗ ಅಲ್ಲಿಂದ ಬಿದ್ದು ಸತ್ತು ಹೋಗೋ ನಿರ್ಧಾರ ಯಾಕೆ ಮಾಡ್ದ ಅಂದರೆ, ಅದು ತಿಳಿದವರು ಹೇಳ್ತಾರೆ,
ಕಾಪಿ ಚೀಟಿ ತಂದಿದ್ದೀಯ ಅಂತ ಬೈದಿದ್ದ ತಪ್ಪಲ್ಲ, ಅವನು ಹುಡುಗಿರ ಮುಂದೆ ಎಲ್ಲರ ಮುಂದೆ ಬೈದಿದ್ದ ತಪ್ಪು. ಅಂದರೆ ಎಲ್ಲ ಫ್ರೆಂಡ್ಸ್ಗಳ ಮುಂದೆ ಬೈದಿದ್ದು ಅವನಿಗೆ ತುಂಬ ಹರ್ಟ್ ಆಯಿತು, ನೋವಾಯಿತು, ಅದಕ್ಕೆ ಬಿದ್ದು ಸತ್ತ ಅಂತ ಅಲ್ವಾ? ಹೌದು. ಯಾರೋ ಒಂದು 2 ಏಟು ಹೊಡಿಲಿ ತಪ್ಪು ಮಾಡಿದ್ಯಾ ಅಂತ, ಆದರೆ ಎಲ್ಲರ ಮುಂದೆ ಹೊಡಿಬೇಡ ಸಹ. ಅಯ್ಯೋ ಈಗ ನಾಳೆನೇ ನಿಮ್ಮ ಮನೆ ಮುಂದೆ ಯಾರೊಬ್ಬರು ಸಾಲಗಾರರು ಬಂದು ರಂಪಾಟ ಮಾಡ್ತವ್ರೆ, ಎಲ್ಲರೂ ಮನೆ ಮುಂದೆ ನಿಮ್ಮ ಮನೆ ವಟಾರ ಏರಿಯಾದವರೆಲ್ಲ ನೋಡೋ ಥರ ಕೂಗಾಡ್ತವ್ರೆ ಅಂದರೆ ನೀವು ಮೊದಲೇನು ಹೇಳ್ತೀರಾ? ಅಯ್ಯೋ ಸರ್ ಬನ್ನಿ ಸರ್ ಒಳಗಡೆ ಮಾತಾಡೋಣ ಬನ್ನಿ ಅಂತೀರಾ. ಇದೇ ಬೈಗುಳವನ್ನು ಒಳಗಡೆ ಬಂದು ಬೈಯು, ಇಲ್ಲಿ ಬೈಬೇಡ ಅಂತ. ಯಾಕೆ? ನೀನು ಬೈಯೋ ಬೈಗಳಿಗಿಂತ ಇವರೆಲ್ಲರ ಮುಂದೆ ಬೈದ್ರೆ ನನಗೆ ನೋವು ಜಾಸ್ತಿ. ಹಂಗೆ ನಿನ್ನ ಸೊಸೆಗೆ ನಿನ್ನ ಮಗ ಬುದ್ಧಿವಾದ ಹೇಳ್ತಿರೋದು ಹೌದು, ಅದು ನೋವು ಕೊಡ್ತಿಲ್ಲ. ನಿಮ್ಮೆಲ್ದ್ರ ಮುಂದೆ ಅದು ಆಕೆಗೆ ನೋವು. ಹಾಗಾಗಿ ಇದನ್ನು ಹೆಚ್ಚು ತಲೆಗೆ ನೋವು ಕೊಟ್ಕೊಂಡು ಕೊರಗ್ತಾ ಕೂರಬೇಡವ. ಅವರಿಬ್ಬರು ಒಂದು 6 ತಿಂಗಳ ಮಟ್ಟಿಗೆ ಒಂದು ಸಪ್ರೇಟು ಹೆಂಗೋ ನೀನು ಕಾಡಿಬೇಡಿ, ಆದರೂ ಮಗನ ಬದುಕಿಗೆ. ಯಾಕಂದರೆ ಇಂಥದ್ದೊಂದು ಪ್ರಯತ್ನ ಮಾಡದೇನೆ ಡೈರೆಕ್ಟ್ ಡೈವರ್ಸು ಅಂದ್ಬಿಟ್ರೆ ಅದು ಧರ್ಮ ಆಗ್ಲಿಕ್ಕಿಲ್ಲವ. ಸರಿ ಸರ್. ಹಾಗಾಗಿ ಒಂಚೂರು ಸಪ್ರೇಟ್ ಇಡು. ಹೋಗಪ್ಪ ನೀನು ಅಲ್ಲಿ ಬದುಕು, ನಾವೆಲ್ಲ ಇಲ್ಲಿದ್ದೀವಿ, ಏನು ನಾನು ತಪ್ಪು ತಿಳ್ಕೊಳ್ಳಲ್ಲ, ನೀನು ಹೆಂಡತಿ ಜೊತೆ ನೀನಿರು. ನಾಳೆ ದಿನ ಅವಳಿಗೂ ಬುದ್ಧಿ ಬರುತ್ತೆ, ಆಮೇಲೆ ನಾವೆಲ್ಲ ಒಟ್ಟಿಗೆ ಮತ್ತೆ ಇರೋಣ. ಯಾಕಂದರೆ ಎಷ್ಟೇ ಒಂಟಿಯ ಒಗ್ಗಟ್ಟಾಗಿ ಏನೇ ಇದ್ರೂ ಕೂಡ ಸೊಸೆದಿರು ಬಂದ ಮೇಲೆ ಬೇರೆ ಬೇರೆ ಬದುಕೋದು ಕಲಿಬೇಕಲ್ಲವಾ? ಹೌದು ಸರ್. ನಾಳೆ ದಿನ ಕುತ್ತಿಗೆ ಪಟ್ಟಿ ಇಟ್ಕೊಂಡು ಬೇರೆ ಆಗೋದಕ್ಕಿಂತ ಚೆನ್ನಾಗಿದ್ದಾಗಲೇ ನೋಡ್ರಪ್ಪ ನಿಮ್ಮ ಸಂಸಾರ ನೀವು ನೋಡ್ಕೊಳ್ರಯ್ಯ, ಉಣ್ಣೋದು ತಿನ್ನೋದೆಲ್ಲ ಒಟ್ಟಿಗೆ ಮಾಡೋಣ. ವ್ಯವಹಾರ ಜ್ಞಾನ ಇರಬೇಕಲ್ಲ, ಸಪ್ರೇಟು. ಹೌದು ಸರ್, ನಾನು ಮುಂಚೆ ಹಂಗೆ ಅನ್ಕೊಂಡಿದ್ದೆ ಸರ್. ಇಬ್ಬರಿಗೂ ಮದುವೆ ಮಾಡಿ ಇಬ್ಬರನ್ನು ಸಪ್ರೇಟ್ ಆಗಿ ಇಕ್ಬೇಕು ಅನ್ಕೊಂಡೇ ಇದ್ದೆ ನಾನು. ಹೌದು, ಅದೇ ಮುಖ್ಯ. ತುಂಬ ಪ್ರೀತಿ, ಅಯ್ಯೋ ಜೇನಿನ ಗೂಡು ನಾವೆಲ್ಲ ಅಂತ ಅಯ್ಯೋ ಹಾಡು ಹೇಳ್ಕೊಂಡು ಅವೆಲ್ಲ ಸಿನಿಮಾದಲ್ಲಿ ಚಂದ. ಈಗ ಅಣ್ಣ ತಮ್ಮ ಚೆನ್ನಾಗಿ ಇರಲಿ, ಆದರೆ ಬಂದು ಸೊಸೆಗಳು ನಿಮ್ಮ ಅಣ್ಣ ತಮ್ಮದಿರ್ತಾರನೇ ಇರ್ತಾರೆ ಅಂತ ಏನಿಲ್ಲ. ಹೌದು ಸರ್, ಹೌದು. ನಾಳೆ ಇವ್ರೇನೋ ಹೇಳಿಕೊಟ್ಟು ಆಮೇಲೆ ಅಣ್ಣ ತಮ್ಮದಿರು ಕೊಳಪಟ್ಟಿ ಹಿಡ್ಕೊಂಡಂಗೆ ಆಯ್ತದ ಕತೆಗಳು. ನೋಡಿ ಅವೆರಡು ವಿಚಾರ. ಒಂದು, ಇವ್ರೊಂದು ಸಪ್ರೇಟ್ ಇಡಿ ನಿಮ್ಮ ದೊಡ್ಡ ಮಗ ದೊಡ್ಡ ಸೊಸೆಯನ್ನ, ಅದು ಸರಿ ಹೋಗುತ್ತೆ. ಅಹಂಕಾರ ಬಿಟ್ಟುಬಿಟ್ಟು ಒಟ್ಟಿಗೆ ಸಪ್ರೇಟ್ ಇರ್ಲಿಕ್ಕೆ ಹೇಳಿ. ನೀವು ನಿಮ್ಮ ಚಿಕ್ಕ ಮಗ ಚಿಕ್ಕ ಸೊಸೆ ಗಂಡ ಒಟ್ಟಿಗೆ ಇರಿ. ಸರ್ ನನ್ನ ಮಗ ಕೇಳ್ತಾನೆ ಇಲ್ಲ ಸರ್, ಎಷ್ಟು ಸಲ ಹೇಳಿದ್ರು. ಈಗ ನಾನೇ ಆ ಹುಡುಗಿ ಹತ್ರ ಮಾತಾಡ್ಬೇಕಾ? ಮತ್ತೆ ದಯವಿಟ್ಟು ಮಾತಾಡೋ. ಮಗನೇ ಹೋಗಕ್ಕೆ ತಯಾರಿಲ್ಲ ಅಂದ್ರೆ ಹುಡುಗಿ ಹತ್ರ ಮಾತಾಡಿ ಅಂತ ಪ್ರಯೋಜನ? ಅವಳೇನು ಬರ್ತಾಳೆ, ಮಗ ಹೋಗೋದೇನಾದ್ರೆ ಆಕೆ ಒಬ್ಳೆ ಬದುಕ್ತಾಳ? ಇಲ್ಲ, ಇವಾಗ ನಾನ್ ಮಾತಾಡಿ ಆ ಹುಡ್ಗಿನ್ ಕರೆದ್ರೆ ಇಬ್ಬರನ್ನು ಒಂದ್ ಜಾಗದಲ್ಲಿ ಇಕ್ಕಿ ನೀವು ಈ ತರ ಇರ್ರಿ, ನೀವು ಸಪ್ರೇಟ್ ಆಗಿರಿ, ನೀವು ಸಪ್ರೇಟ್ ಆಗಿರಿ, ಎಲ್ಲ ಆಗಿರುತ್ತೋ ಅಲ್ಲ ಅಡಿಗೆ ನಾನು ಊಟ ತಿನ್ಕೊಂಡು ನಾನು ಇರ್ತೀನಿ. ಯಾಕಂದ್ರೆ ಅವ್ರ ಸಂಸಾರಕ್ಕೆ ನೀವು ಬೇಡ, ನಿಮ್ ಸಂಸಾರಕ್ಕೆ ಅವ್ರು ಬೇಡ ಅಂತ ಚಿಕ್ಕ ಮಗನ ಜೊತೆನೆ ಇರೋಣ. ಯಾಕೋ ಮನೆ ಕಟ್ಟಿದೀವಲ್ಲ ಸರ್, ಅದ್ರಲ್ಲೇ ಸಪ್ರೇಟ್ ಆಗಿ ಇಕ್ಕೋಣ ಅಂತ. ಇವಾಗ ಬೇರೆ ಕಡೆ ಕಳ್ಸಿದ್ರೆ ನಾನು ಬಾಡಿಗೆ ಕಟ್ಬೇಕು, ನಾನು ಇಷ್ಟು ಲೋನ್ ಕಟ್ಬೇಕು ಅಂತಾನೆ ಮಗ. ಆಯ್ತು, ಬೇರೆ ಕಡೆ ನನ್ನ ಮಾತಿನ ಅರ್ಥ ಬೇರೆ ಎಲ್ಲೋ ಹೊರದೇಶಕ್ಕೆ ಅಲ್ಲ ಅಥವಾ ಬೇರೆ ಯಾವುದೋ ನಗರಕ್ಕೆ ಅಂತಲ್ಲ. ಒಟ್ಟಿನಲ್ಲಿ ಬೇರೆ ಬೇರೆ ಬದುಕುವುದನ್ನ 2 ಒಲೆಗಳು ಆಗಲಿ ಅಂತ. ಈಗ ನಾನು ಅದೇ ಅನ್ಕೊಂಡೆ ಸರ್. ಯಾಕಂದ್ರೆ ಅದನ್ನ ನಾನು ಬೇರ್ಪಡಿಸ್ತಾ ಇಲ್ಲವ, ಆದ್ರೆ ಭವಿಷ್ಯವನ್ನ ಯೋಚಿಸಿ ಈ ಮಾತು ಹೇಳ್ತಾ ಇದ್ದೀನಿ. ಬಾಂಧವ್ಯಗಳು ಜೀವಂತವಾಗಿರ್ಲಿ, ತೊಂದರೆ ಇಲ್ಲ. ಹಬ್ಬಕ್ಕೆ ಸೇರ್ತೀರಾ, ಒಂದ್ ಕಡೆ ಅಡಿಗೆ ಮಾಡ್ತೀರಾ, ತಿಂತೀರಾ, ಇದೆಲ್ಲ ಓಕೆ. ಸಂಬಂಧಗಳೇ ಹಾಳಾಗಿ ಹೋಗಿ ಹಳಸೋಗಿರ್ಬೇಕಾದ್ರೆ ಹಬ್ಬ ಹರಿದಿನಗಳು ಹೆಂಗೆ ರುಚಿಸೋಕ್ ಸಾಧ್ಯ? ಸಂಬಂಧಗಳ ಪರಸ್ಪರ ಒಬ್ರು ನಡುವೆ ಒಂದು ನಗುಮುಖ ಇಲ್ಲ ಅಂದ್ರೆ ಏನ್ ಮಾಡೋಕ್ ಸಾಧ್ಯನವ? ಬೇರೆ ಬೇರೆ ಒಲೆ ಹಚ್ಚೋದ್ರಿಂದ ಸಂಬಂಧ ಹಾಳಾಗಲ್ಲ. ಮನ್ಸಲ್ಲಿ ಒಬ್ರ ಬಗ್ಗೆ ಒಬ್ರು ವಿಷಯ ಇಟ್ಕೊಂಡು ಓಡಾಡಿದ್ರೆ ಸಂಬಂಧಗಳು ಹಾಳಾಗ್ತವೆ. ಏನ್ ಒಂದು ಮನೆಯ ಮಧ್ಯದಲ್ಲಿ ಗೋಡೆ ಹಾಕಿ ಅಣ್ಣ ತಮ್ಮದಿರು ಬೇರೆ ಆಗಿದ್ದು ಈ ಜಗತ್ತಲ್ಲಿ ಮೊದ್ಲೇನಲ್ಲ. ಅದು ಮನೆ ನೋಡಪ್ಪ ಇವರಿಬ್ಬರೆಲ್ಲ ಬೇರೆ ಆಗ್ಬಿಟ್ರು, ಇವ್ರ ಮನೆ ಹಾಳಾಗೋಯ್ತು ಅಂತ ಇಲ್ಲ. ಬೇರೆ ಆಗಿದ್ದು ಮದುವೆ ಆಯಿತು, ಯಾವತ್ತಿದ್ರು ಬೇರೆ ಆಗಲೇಬೇಕು. ಅದು ಈಗಲೇ ಆಗಿದ್ದೀವಿ, ಚೆನ್ನಾಗಿದ್ದಾಗಲೇ. ಬಾಂಧವ್ಯಗಳು ಹಾಗೆ ಇದ್ದಾವೆ, ಅಣ್ಣ ತಮ್ಮ ಹಂಗೆ ಇದ್ದೀವಿ. ಆದರೆ ಅವ್ರವ್ರ ವ್ಯವಹಾರ, ನಾಳೆ ದಿನ ಏನೋ ದುಡ್ಡು ಕಾಸಿನ ವಿಚಾರ ಬಂದಾಗ ಇಬ್ರು ಸೊಸೆ ಇಬ್ರು ಮಕ್ಕಳು ಜಗಳಕ್ಕೆ ಬಿದ್ರೆ ನೀನೇ ಮಾಡ್ತೀಯ ಆಮೇಲೆ. ಇದೆಲ್ಲ ಮುಂದಾಲೋಚನೆ ಹಿರಿಯರಾಗಿ ಇರ್ಬೇಕವ್ವ. ಅಷ್ಟು ಮಾಡು.
ನಿನ್ನ ಸೊಸೆಗೆ ನೀನೇ ರಿಕ್ವೆಸ್ಟ್ ಮಾಡ್ಕೊಂಡು ಕರೆಸಿ ಅವರಿಬ್ಬರೂ ಸಪ್ರೇಟ್ ಇಡು, ಇವರಿಬ್ಬರನ್ನ ಸಪ್ರೇಟ್ ಇಡು. ನೀನು ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ದಂಗೆ ಇಬ್ಬರು ಮಕ್ಕಳಿಗೂ ಎರಡು ಗಂಡು ಮಕ್ಕಳು 2 ಕಣ್ಣಿದ್ದಂಗೆ ಯಾರಿಗೂ ದ್ರೋಹ ಆಗಲಿಕ್ಕೂ ನಾನು ಬಿಡಲ್ಲ ಅಂದುಕೊಂಡು ಇಬ್ಬರಿಗೂ ಒಂದೇ ರೀತಿಯಲ್ಲಿ ಚೆನ್ನಾಗಿ ಕಾಣ್ತಾ ಹೋಗವ. ಎಲ್ಲಾಗುತ್ತೋ ಅಲ್ಲಿ ಊಟ ಮಾಡಿಕೊಂಡು ಎಲ್ಲರಿಗೂ ಒಂದು ಒಳ್ಳೆ ಮಾತು ಹೇಳ್ಕೊಂಡು ಹಂಗಿರು, ಒಳ್ಳೇದಾಗುತ್ತೆ. ಅದು ಬಿಟ್ಟು ನಿಮ್ಮ ಮಗ ಏನು ಈ ಕೋಪದಲ್ಲಿ ನಂಗೆ ಅವಳು ಬೇಡವೇ ಬೇಡ ಹಂಗೆ ಹಿಂಗೆ ಅಂತ ಅದು ಕೋಪದಲ್ಲಿ ಬರ್ತವೆ. ಬಟ್ ಅದನ್ನೇ ನೀವು ಹಿಡ್ಕೊಂಡು ಕೂತ್ಕೊಳ್ಬಾರ್ದು, ಅದು ಒಳ್ಳೇದಲ್ಲ. ಅಷ್ಟು ಮಾಡವ, ನಿನ್ನ ಮನೆ ಸಂಸಾರ ಒಳ್ಳೇದಾಗುತ್ತೆ. ಆಯ್ತಾ? ದೊಡ್ಡ ಮಗ ದೊಡ್ಡ ಸೊಸೆಯನ್ನ ಬೇಗ ಒಂದು ಕಡೆ ಬಿಡು, ಸಪರೇಟು, ಆಮೇಲೆ ನೋಡು ಎಲ್ಲ ಸರಿ ಹೋಗುತ್ತೆ. ಬಟ್ ಮಗನಿಗೆ ಆ ಸಂಸ್ಕಾರ ಇರೋದು ಬಹಳ ಒಳ್ಳೇದೇ. ಪಾಪ ತಾಯಿಗೆ ನಾನು ಒಂಟಿ ಮಾಡಬಾರ್ದು, ಅವಳು ಕಷ್ಟಪಟ್ಟು ದುಡ್ದಿದ್ದಾಳೆ, ಮನೆ ಕಟ್ಟಿದ್ದಾಳೆ, ಅವಳನ್ನ ಒಂಟಿಯಾಗಿ ಬಿಟ್ಟು ಹೋಗೋದು ಧರ್ಮ ಅಲ್ಲ ಅಂತ ಆತ ಚಿಕ್ಕದಾಗಿ ಯೋಚನೆ ಮಾಡ್ತಿದ್ದಾನೆ. ಬಟ್ ಧರ್ಮ ಸೂಕ್ಷ್ಮ ಬಹಳ ಹಿರಿದಾದದ್ದು. ಹೌದು ಸರ್, ಹೌದು. ಅದು ಅರ್ಥವಾಗದೆ ಅವರ ಬುದ್ಧಿ ನೇರಕ್ಕೆ ಯೋಚನೆ ಮಾಡಿದ್ರೆ ಅದು ಸಂಸಾರ ಆಗಲ್ಲ. ಈಗ ಆಯ್ತು, ಬ್ಯಾಚುಲರ್ ಆಗಿದ್ದು ಹೆಂಡತಿ ಇಲ್ಲ, ಮತ್ತೆ ಆ ಹೆಂಡತಿ ಕೂಡ ನಂಗೆ ಡೈವರ್ಸ್ ಬೇಕು ಅಂತ ಬಿಟ್ಟು ಬೇರೆ ಯಾವುದೋ ಹಿಂದೆ ಹೋದ್ರೆ ಅದು ಬೇರೆ ಕತೆ. ನನಗೆ ನೀನೇ ಬೇಕು ಅಂತಿರೋ ಹೆಂಡತಿಯನ್ನ ಸ್ವಲ್ಪ ಹಗ್ಗ ಮುಗ್ದಾರ ಕಿತ್ತು ಹೋಗಿರೋ ಹಸುವನ್ನ ಹೇಗೆ ಜಾಣ್ಮೆಯಿಂದ ಮಾಡಿ ಹತ್ರ ಕರ್ಕೊಂಡು ಇಟ್ಕೊಂಡು ಅದಕ್ಕೆ ಹಗ್ಗ ಹಾಕ್ತೀವೋ ಹಂಗೆ ಇಟ್ಕೊಳ್ಬೇಕು ಈ ಹೆಣ್ಮಕ್ಳನ್ನ. ಇಲ್ಲ ನಾನು ಹಿಂಗೆ ಇರೋದು, ಅವಳು ಬಂದ್ರೆ ಬರ್ಲಿ ಬರ್ದಿರಲಿ ಅಂದ್ರೆ. ಹಲೋ, ಕೇಳಿಸ್ತಾ ಇದೀನಮ್ಮ? ಹಲೋ, ಕೇಳಿಸ್ತಿದ್ಯಾ? ಬಂದ್ರೆ ಬರ್ಲಿ, ನಾನು ಹಿಂಗೆ ಇರ್ತೀನಿ, ಅವಳು ಹಂಗೆ ಇರ್ಲಿ ಅಂದ್ರೆ ಕಾಲ ಬದಲಾಗಿದೆಯವ. ಹೆಣ್ಮಕ್ಳು ಹೆಣ್ಣು ಸಿಗೋದು ಕಷ್ಟ ಅನ್ನೋ ಕಾಲ ಬಂದು ಕೂತಿದೆ. ಸಿಕ್ಕ ಬದುಕನ್ನು ಹಾಳು ಮಾಡ್ಕೊಳ್ಬೇಡಿ. ಅಷ್ಟು ಮಾಡಿ ಇಬ್ರು ಮಕ್ಕಳಿಗೂ ಕೂರಿಸ್ಕೊಂಡು, ಅಪ್ಪ ನೀವು ಬೇರೆ ಬೇರೆ ಇರಿ, ಇದೇನು ತುಂಬಾ ಬೇಜಾರಿನ ವಿಚಾರ ಏನಲ್ಲ, ಅಥವಾ ಭಾಗ ಆಗ್ತಿದೀವಿ ಅಥವಾ ದೂರ ಆಗ್ತಿದೀವಿ ಅಂತ ಅಂದ್ಕೊಳ್ಬೇಡಿ. ನಿಮ್ ಸಂಸಾರ ನೀವು ನೋಡ್ಕೊಳ್ಳೋದು ಈಗಲೇ ರೂಢಿ ಮಾಡ್ಕೊಳ್ಳಿ, ನಾಳೆ ಎಂದಾದ್ರೂ ಒಂದಿನ ಇದಾಗಲೇಬೇಕಲ್ಲ. ಅಷ್ಟು ಮಾಡ್ಕೊಳವ, ನಿನ್ನ ಸಂಸಾರ ಒಳ್ಳೇದಾಗುತ್ತೆ. ಇದರಲ್ಲಿ ತುಂಬಾ ದೊಡ್ಡ ಸೊಸೆ ತೀರಾ ಕೆಟ್ಟವಳು, ಚಿಕ್ಕ ಸೊಸೆ ಒಳ್ಳೆಯವಳು ಏನಿಲ್ಲ ತಾಯಿ. ಚಿಕ್ಕ ಸೊಸೆ ಅವಶ್ಯವಾಗಿ ಅವರು ಗೌರವಕ್ಕೆ ಅರ್ಹರಿದ್ದಾರೆ, ಅವರಿಗೆ ನನ್ನ ಅಭಿನಂದನೆಗಳು. ಆದರೆ ದೊಡ್ಡ ಸೊಸೆಯಲ್ಲಿ ಗಂಡನಿಗೆ ಕೆಡುಕು ಮಾಡೋ ಬುದ್ಧಿ ಇಲ್ಲ. ಯಾಕಂದ್ರೆ ಎಲ್ಲರೂ ಒಂದೇ ತರ ಇರಲ್ವಲ್ಲವ. ಹಾಗಾಗಿ ಚೆನ್ನಾಗಿರ್ತಾರೆ. ನಿನ್ನ ಮಗನಿಗೆ ಸ್ವಲ್ಪ ಶಾಂತಿ ಸಮಾಧಾನಕ್ಕೆ ತಂದು ಅವರಿಬ್ಬರನ್ನು ಒಟ್ಟಿಗೆ ಬಿಡು, ಆಮೇಲೆ ನೋಡಿ ಚೆನ್ನಾಗಿರ್ತಾರೆ. ನಿನಗೆ ಶುಭವಾಗ್ಲಿ ತಾಯಿ, ಒಳ್ಳೇದಾಗ್ಲವ. ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ಜನಕ್ಕೆ ತುಂಬಾ ನೀವು ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೆ, ಕೇಳ್ಬೇಕು ಅಂತ. ಈ ತರ ಪ್ರಾಬ್ಲಮ್ ಆಗಿದ್ದಾಗಿಂದನೂ ಕಾಲ್ ಮಾಡ್ತಾ ಇದ್ದೀನಿ ನಾನು. ಏನ್ ಮಾಡೋದು, ನನ್ ಮಗನ್ಗೆ ಯಾವ ತರ ಬುದ್ಧಿ ಹೇಳೋದು, ಅವ್ನ್ ಒಳ್ಳೆ ಬುದ್ಧಿ ಕೊಡ್ಬೇಕು ಅಂತ ನೀವೇ ಬೇಡ್ಕೋಬೇಕು ಸರ್. ನಾನ್ ಸುಮಾರು ಸಲ ಹೇಳಿದ್ದೀನಿ ಸರ್, ಈ ತರ ಮಾಡೋಣ, ಈ ತರ ಮಾಡೋಣ ಅಂತ. ಬೇಡ, ನೀನ್ ಮಾತಾಡ್ಬೇಡ, ಸೈಲೆಂಟ್ ಆಗಿರು ಅಂತಾನೆ. ಈಗ ನೀವ್ ಹೇಳಿರೋದಕ್ಕೆ ನಾನೇ ಫೋನ್ ಮಾಡಿ ಮಾತಾಡಿ ದಯವಿಟ್ಟು ಸೊಸೆ ಆಗ್ಲಿ ಅಥವಾ ಯಾರೇ ಆಗ್ಲಿ, ಈ ಜನ್ಮದಲ್ಲಿ ನಿನಗಿದೊಂದು ಪುಣ್ಯ ಕಾರ್ಯವಾಗಿ ನಿನ್ನ ಕರ್ಮಗಳ ಖಾತೆಗೆ ಪುಣ್ಯವಾಗಿ ಸೇರ್ಕೊಳ್ಳುತ್ತವ. ಮಗ ಸೊಸೆಯನ್ನು ಒಂದು ಮಾಡಿದ್ದೀನಿ ಅಂತಲ್ಲ ನಾನು. ಹೌದು, ನಿಮ್ಮ ತಪ್ಪಿಲ್ಲ, ನೀವು ಅವ್ರ ಕಾಲಿಗೆ ಬೀಳೋ ಅಥವಾ ಕೇಳ್ಕೊಳ್ಳೋ ಅಗತ್ಯ ಇಲ್ಲ. ಆದರೆ ಹಂಗ ಮಾಡಿ ಅವ್ರ ದೃಷ್ಟಿಯಲ್ಲಿ ನೀನು ಚಿಕ್ಕವಳಾದ್ರೂ ಪರವಾಗಿಲ್ಲ, ಒಂದು ಭಗವಂತ ಮೆಚ್ಚುತ್ತಾನೆ. ಇಲ್ಲಿ ನಾವೇನು ಮಾಡ್ಬಿಡ್ತೀವಿ, ಇಂಥವಕ್ಕೇನೋ ಒಂಚೂರು ರಿಕ್ವೆಸ್ಟ್ ಮಾಡೋ ಪರಿಸ್ಥಿತಿಗಳು ಬಂದಾಗ ನಾನು ದೊಡ್ಡವಳು, ಇದನ್ನ ಸೊಸೆ ಮಗ ಅಂತ ತಲೆಯಲ್ಲಿ ಇಟ್ಕೊಳ್ಬೇಡ. ಇದನ್ನ ಪರಮಾತ್ಮನ ಬಳಿ ನೀವು ಒಂದಿವ್ಸ ಹೋಗ್ತೀರಾ, ಅಲ್ಲಿ ಹೋದಾಗ ಮಗ ಸೊಸೆ ವಿಚಾರವಾಗಿ ಯಾಕವ ನೀನು ಒಂಚೂರು ಬಾಗಿ ಅವರನ್ನು ಸರಿ ಮಾಡಲಿಲ್ಲ, ಅಥವಾ ಸೊಸೆಯನ್ನು ನೀನೇ, ಯಾಕಂದರೆ ಬುದ್ಧಿ ಇರೋ ನಾನು ಯಾಕೆ ಸಾರಿ ಕೇಳಬೇಕು, ಅವಳಿಗೆ ಸೊಸೆಗೆ ಬುದ್ಧಿ ಇಲ್ಲ ಅನ್ನೋದಾದರೆ ಅವ್ರನ್ನ ಒಂಚೂರು ನೀನೇ ಬಾಗಿ ಸರಿ ಮಾಡದೇ ಇರೋವಷ್ಟು ಅಹಂಕಾರ ನಿನ್ನಲ್ಲಿತ್ತು ಅಂದರೆ ಸೊಸೆಗಿಂತ ನೀನೇ ದಡ್ಡಿ ಕಣವ ಅಂತ ದೇವರೇ ಹೇಳ್ತಾನೆ. ಆಮೇಲೆ ಹಾಗಾಗಿ ಇದನ್ನು ಮಗ ಸೊಸೆ ಅಥವಾ ಅವಳು ಮುಂದೆ ನಾನೇ ಯಾಕೆ ಬಾಗಬೇಕು ಅನ್ನೋದಕ್ಕಿಂತ ಈ ಕೆಲಸಕ್ಕೆ ಕೈ ಹಾಕಿದ್ರೆ ಒಂದು ಆತ್ಮವಾಗಿ ನಿನಗೆ ಎನ್ನುವುದು ಶುದ್ಧವಾಗುತ್ತೆ, ನಿನ್ನ ಆತ್ಮ ಸಂಸ್ಕಾರವಾಗುತ್ತೆ ಅಥವಾ ಒಂದು ಪುಣ್ಯ ಆಗುತ್ತೆ. ಅದು ಸೊಸೆ ಅಂತಲ್ಲ, ಯಾವುದೇ ಹೆಣ್ಮಗಳಾದರೂ ಅವ್ವ ಒಂಚೂರು ಭಾರವ ತಪ್ಪಾಯ್ತು, ಏನೋ ನಮ್ಮಿಂದಲೇ ಆಗಿರ್ಬೋದು ನೋಡವ, ಯಾಕಂದ್ರೆ ನಾಳೆ ಹೋಗ್ತೀವವ ನಾವು,
ನಾಳೆ ದಿನ ಅವರು ನೀವು ಹೋದ್ಮೇಲಾದರೂ ಅವ್ರಿಗೆ ಅರ್ಥ ಆಗುತ್ತೆ, ಅಯ್ಯೋ ಪಾಪ ನಾನು ಅವತ್ತು ಅಹಂಕಾರಿ ಆಗಿದ್ದೆ, ನನ್ನ ಅತ್ತೆ ಪಾಪ ಅವಳದ್ದು ಏನೂ ತಪ್ಪಿಲ್ಲದೆ ಹೋದ್ರು, ನನ್ನನ್ನು ಕೇಳ್ಕೊಂಡು ನನ್ನ ಗಂಡನ ಜೊತೆ ನನ್ನನ್ನು ಸೇರಿಸಿದ್ಲು. ಇವೆಲ್ಲ ಇದಾವಲ್ಲವ, ನೀವು ಈ ದೇಹವನ್ನು ಬಿಟ್ಟು ಸಾವು ಅಂತ ಬಂದು ದೇಹ ಬಿಟ್ಟು ಹೋದ್ರು, ಇವರಿಲ್ಲಿ ತಮ್ಮ ತಪ್ಪಿನ ಅರಿವಾಗಿ ನಿಮ್ಮ ದೊಡ್ಡತನದ ಅರಿವಾಗುತ್ತಲ್ಲ, ಅದೂ ಕೂಡ ನಿಮಗೆ ಅಲ್ಲೆಲ್ಲೋ ಒಂದು ಕಡೆ ಕಾಯುತ್ತೆ. ಹಾಗಾಗಿ ನಾವಿದನ್ನ ನಾನು ದೊಡ್ಡವಳು, ನಾನು ಯಾಕೆ ಬಾಗಬೇಕು, ಚಿಕ್ಕವಳು, ಹಿಂಗೆ ಯೋಚಿಸ್ಲೇಬಾರ್ದು. ಜ್ಞಾನಿಯಾದವರು ಅಥವಾ ತಿಳಿದವರು ಹಂಗೆ ಯೋಚಿಸ್ಲೇಬಾರ್ದು. ಒಂದು ಸಂಸಾರ ಸರಿ ಹೋಗುತ್ತೆ ಅಂದರೆ ಅದಕ್ಕೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಗುರುಗಳು. ವಿವೇಕಾನಂದರ ಮನೆಯಲ್ಲಿ ಕಷ್ಟ ಇತ್ತು ಅಂದಾಗ ಆ ವಿವೇಕಾನಂದರ ಗುರುಗಳಾದಂಥ ರಾಮಕೃಷ್ಣ ಪರಮಹಂಸರು ಯಾರಿಗೋ ಆಶ್ರಮಕ್ಕೆ ಬಂದವ್ರಿಗೆಲ್ಲ ಹೇಳೋರಂತೆ, ನೋಡಿ ಆ ಹುಡುಗನ ಮನೆಯಲ್ಲಿ ಸ್ವಲ್ಪ ಕಷ್ಟ ಇದೆ, ಅವ್ರಿಗೊಂಚೂರು ಏನಾದರೂ ಸಹಾಯ ಮಾಡಿ ಅಂತ ಇತರ ಶ್ರೀಮಂತ ಶಿಷ್ಯರನ್ನು ಕೇಳ್ಕೊಳ್ಳೋರಂತೆ. ವಿವೇಕಾನಂದರಿಗೆ ಏನಾದರೂ ಸಹಾಯ ಮಾಡಿ, ಅವ್ರ ಮನೆಗೆ ಸ್ವಲ್ಪ ಊಟಕ್ಕೆಲ್ಲ ಕಷ್ಟ ಇದೆ ಅಂತ. ಅದನ್ನು ವಿವೇಕಾನಂದರು ಕೇಳಿಸ್ಕೊಂಡ್ಬಿಟ್ಟು ಗುರುಗಳ ಹತ್ರ ಬರೋರಂತೆ, ಗುರುಗಳೇ ನೀವು ಯಾಕೆ ನನ್ನ ಬಗ್ಗೆ ಎಲ್ಲರ ಹತ್ರನೂ ಸಹಾಯ ಕೇಳ್ತೀರಿ, ನಂಗೆ ಅದಿಷ್ಟ ಆಗಲ್ಲ, ನೀವು ಬಂದವ್ರ ಹತ್ರ ಎಲ್ಲ ನನ್ನ ಬಗ್ಗೆ ಹಿಂಗೆಲ್ಲ ನೀವು ಸಹಾಯ ಕೇಳಿದ್ರೆ ನನಗೊಂಥರ ಆಗುತ್ತೆ ಅಂತ ಹೇಳಿದ್ರಂತೆ. ಅದಕ್ಕೆ ಗುರುಗಳು ಹೇಳಿದ್ರಂತೆ, ಅಪ್ಪ ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂದರೆ ನಿನಗೋಸ್ಕರ ನಾನು ಮನೆ ಮನೆ ಭಿಕ್ಷೆ ಬೇಡಲಿಕ್ಕೂ ತಯಾರಿದ್ದೀನಿ ಅಂದ್ರಂತವ್ರು. ಆಗ ಶಿಷ್ಯರಾದ ವಿವೇಕಾನಂದರಿಗೆ ತಮ್ಮ ಗುರುಗಳು ನಮ್ಮ ಮೇಲೆ ಎಂತ ಪ್ರೀತಿ ಇಟ್ಟಿದ್ದಾರೆ ಅಂತ ಅರ್ಥ ಆಯ್ತಂತೆ. ಹಾಗೆ ಗುರುಗಳಾದವರು ಶಿಷ್ಯನ ಉದ್ಧಾರಕ್ಕೆ ಭಿಕ್ಷೆ ಬೇಡಲಿಕ್ಕೂ ತಯಾರಿದ್ದೀನಿ ಅಂದರೆ ಅವ್ರು ಎಷ್ಟು ಅಹಂಕಾರ ಬಿಟ್ಟಿರ್ಬೇಕಲ್ವಾ. ಹಂಗೆ ಎತ್ತವರಾದವ್ರು ನಾವು ನಾನು ಸೊಸೆ ಪಾದ ಹಿಡಿಯೋಕ್ಕೂ ನಾನು ತಯಾರಿದ್ದೀನಿ ಅಂದಾಗ ಅದು ಸೊಸೆ ದೊಡ್ಡವಳಾದ್ಲು ನೀವು ಚಿಕ್ಕವರಾದ್ರಿ ಅಂತ ಅಲ್ಲ. ಒಂದು ಸಂಸಾರ ಅಥವಾ ಒಬ್ಬರ ಬದುಕನ್ನು ಸರಿ ಮಾಡ್ಲಿಕ್ಕೆ ನಾನು ಯಾವ ಹಂತಕ್ಕೆ ಬೇಕಾದರೂ ಇಳಿತೀನಿ. ಯಾರ್ದೋ ಬದುಕನ್ನು ಹಾಳು ಮಾಡ್ಲಿಕ್ಕೆ ಯಾವ ಹಂತಕ್ಕೂ ಇಳಿತಾರೆ ಇವತ್ತಿಗೆ ಜನ. ಅದೇ ಉದ್ಧಾರ ಮಾಡಲಿಕ್ಕೆ ಯಾವುದೋ ಹಂತಕ್ಕೆ ಇಳಿಯೋಕೆ ತಯಾರಿಲ್ಲ ಅಲ್ವಾ. ಹೌದು. ಹಾಗಾಗಿ ಒಬ್ಬರ ಬದುಕನ್ನು ಉದ್ಧಾರ ಮಾಡ್ತೀರಾ ಅಥವಾ ಒಬ್ಬರ ಬದುಕಿಗೆ ಒಳ್ಳೇದು ಮಾಡಲಿಕ್ಕೆ ನಾನು ಯಾವ ಹಂತಕ್ಕೆ ಬೇಕಾದರೂ ಇಳಿತೀನಿ, ನನ್ನ ಮಗನ ಬದುಕು ಸರಿ ಹೋಗ್ಲಿಕ್ಕೆ ನಾನು ಸೊಸೆ ಕಾಲು ಬೇಕಾದರೂ ಹಿಡಿತೀನಿ ಅನ್ನೋ ಹಂತಕ್ಕೆ ಹೋಗು ಮಟ್ಟಿಗೆ ನೀನು ಭಾಗವ, ಮಿಕ್ಕಿದ್ದೆಲ್ಲ ಭಗವಂತ ನೋಡ್ಕೊಳ್ತಾನೆ. ಅಷ್ಟೇ ಮಾಡು. ನಿನ್ಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ ತಾಯಿ. ಖಂಡಿತ ಮಾಡ್ತೀನಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಹಾ ಗೋವಿಂದ, ನೋಡಿ ನಾನೇನೋ ಹೇಳ್ಬಿಟ್ಟೆ ಹಿಂಗೆ ಮಾಡವ ಅಂತ. ಪಾಪ ತಾಯಿ ಆಗ್ಲಿಂದ ಕಷ್ಟಪಟ್ಟು ದುಡ್ಕೊಂಡು ಮಕ್ಕಳನ್ನ ಸಾಕಿ ಮನೆ ಕಟ್ಟಿ ಇವತ್ತು ಸೊಸೆ ಯಾಕೋ ದೊಡ್ಡ ಸೊಸೆ ಬೇಜಾರು ಮಾಡ್ಕೊಂಡು ತವ್ರ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಅವರಪ್ಪ ಅಮ್ಮ ಆದರೂ ಹೋಗವಾ ನಿನ್ನ ಗಂಡನ ಜೊತೆ ಬದುಕು ಅಂತ ಹೇಳಬೇಕಿತ್ತು. ಇರಲಿ, ಹೆಣ್ಮಕ್ಳು ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಗೆ ಯಾಕೋ ಅತ್ತೆ ಮಾವನ ಜೊತೆ ಸರಿ ಬರ್ತಾ ಇಲ್ವಾ, ಆದಷ್ಟು ಸ್ವಲ್ಪ ಮೌನವಾಗಿದ್ದು ಬಿಡಿ. ಏನಾದರೂ ಮಾತಾಡ್ಕೊಳ್ಳಿ ಅತ್ತೆ ಮಾವ. ಆದರೆ ಬೇರೆಯವ್ರಿಗೆ ನಿಮ್ಮ ಗಂಡಂದಿರಿಗೆ ನಿಮ್ಮ ಅಪ್ಪ ಅಮ್ಮನ ಯಾಕೆ ನೋಡ್ಕೊಳ್ತೀಯ ಅದು ಇದು ಅಂತ ಹೇಳಿಕೊಟ್ರೆ ಅವೆಲ್ಲ ನಾಳೆ ಸುಡ್ತವ ನಿಮ್ಮನ್ನು. ಒಳ್ಳೇದಲ್ಲ ಅವೆಲ್ಲ. ಪಾಪ ಈ ಸಂಸಾರ ಸರಿ ಹೋಗಲಿ. ಆ ದೊಡ್ಡ ಮಗ ದೊಡ್ಡ ಸೊಸೆ, ಚಿಕ್ಕ ಮಗ ಚಿಕ್ಕ ಸೊಸೆ, ಆ ಮಗಳ ಬದುಕು ಎಲ್ಲವೂ ಒಳ್ಳೇದಾಗಲಿ. ಬೇರೆ ಬೇರೆ ಆದ ಮಾತ್ರಕ್ಕೆ ನಿಮ್ಮ ಒಗ್ಗಟ್ಟು ಹಾಳಾಯಿತು ಅಂತಲ್ಲ. ಎಂದಾದರೂ ಒಂದು ದಿನ ನನ್ನ ಪ್ರಯಾಣದಲ್ಲಿ ನಾನು ಹೋಗ್ತಿರೋ ಬಸ್ಸಲ್ಲಿ ನನ್ನ ಪಕ್ಕದಲ್ಲಿ ಕೂತಿರೋ ಒಬ್ಬ ವ್ಯಕ್ತಿ ನನಗೆ ಎಷ್ಟೇ ಪ್ರೀತಿ ಪಾತ್ರನಿರ್ಬೋದು, ನನ್ನನ್ನು ಆ ಪ್ರಯಾಣದಲ್ಲಿ ಆತ ನನ್ನನ್ನು ನಗಿಸ್ತಾ ಇರ್ಬೋದು, ಖುಷಿ ಪಡಿಸ್ತಾ ಇರ್ಬೋದು. ಬಟ್ ಆತ ಎಲ್ಲೋ ಮುಂದಿನ ಸ್ಟಾಪಲ್ಲಿ ಇಳ್ಕೊಳ್ಳೋಲಿದ್ದಾನೆ, ನನ್ನಿಂದ ಅವನು ದೂರ ಆಗೋನಿದ್ದಾನೆ. ಒಂದಲ್ಲ ಒಂದು ಸಮಯ ನಾವು ದೂರ ಆಗಲೇಬೇಕು ಅನ್ನೋ ಸತ್ಯ ಮರ್ತು ಬಿಟ್ಟು ನಾವಿಬ್ಬರು ಹಿಂಗೆ ಇದ್ದು ಬಿಡ್ತೀವಿ, ನಾವು ಹಿಂಗೇ ಜೊತೆ ಇದ್ದು ಬಿಡ್ತೀವಿ ಅನ್ನೋ ಭ್ರಮೇಲಿ ಬದುಕೋವ್ರಿಗೆ ಶಾಕ್ ಕಾದಿರುತ್ತೆ ಬದುಕಲ್ಲಿ. ಹಂಗಾಗೋದು ಬೇಡ ಅಂತ. ಒಳ್ಳೇದಾಗಲಿ ಇವರ ಸಂಸಾರಕ್ಕೆ. ಪಾಪ ಈ ತಾಯಿಗೆ ದೊಡ್ಡ ಮಗ ದೊಡ್ಡ ಸೊಸೆ, ಚಿಕ್ಕ ಮಗ ಚಿಕ್ಕ ಸೊಸೆ ಇವರೆಲ್ಲರೂ ಚೆನ್ನಾಗಿರೋದನ್ನು ಈ ತಾಯಿ ನೋಡುವಂತಾಗಲಿ. ಶುಭವಾಗಲಿ.